ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮೆಲ್ಲರ ಗೌತಮ್ ಸರ್. ಮತ್ತೆ ನಾವು ಕ್ಲೈಮೆಟಾಲಜಿ ಸೀರೀಸ್ ಅನ್ನ ಸ್ಟಾರ್ಟ್ ಮಾಡ್ತಿದ್ದೀವಿ. ಇವತ್ತಿನ ಒಂದು ಟಾಪಿಕ್ ಅನ್ನ ನಾವೇನು ಚೂಸ್ ಮಾಡಿದ್ದೀವಿ ಅಂದ್ರೆ ಚಂಡಮಾರುತಗಳ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ನಾವು ಈ ಟಾಪಿಕ್ ಅನ್ನ ಚೂಸ್ ಮಾಡಿದ್ದೀವಿ. ಕ್ಲೈಮೆಟಾಲಜಿ ಒಂದು ಸೀರೀಸ್ ಅಲ್ಲಿ ಅಥವಾ ಒಂದು ಒನ್ ಶಾಟ್ ಅಲ್ಲಿ ನಾವು ಸೈಕ್ಲೋನ್ಸ್ ಗಳದ್ದು ಏನಪ್ಪಾ ಅಂದ್ರೆ ಮಹತ್ವ ಬಹಳ ಅಂದ್ರೆ ಬಹಳ ನೋಡ್ತೀವಿ. ಯಾಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಲ್ಲಿ ಈ ಸೈಕ್ಲೋನ್ಸ್ ಗಳ ಬಗ್ಗೆ ಬಹಳಷ್ಟು ಕ್ವಶನ್ಸ್ ಗಳು ಬರ್ತಿರ್ತಾವೆ. ಆದ್ದರಿಂದ ನಾವೇನ್ ಮಾಡೋಣ ಅಂದ್ರೆ ಸೈಕ್ಲೋನ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಅಂತ. ಸೊ ಲಾಸ್ಟ್ ಸೆಷನ್ ಅಲ್ಲಿ ನಾವೇನ್ ಮಾಡಿವಿ, ಮೋಡಗಳ ಬಗ್ಗೆ, ಆರ್ದ್ರತೆಯ ಬಗ್ಗೆ, ಮಾರುತಗಳ ಬಗ್ಗೆ, ನಮ್ಮ ಅಟ್ಮಾಸ್ಫಿಯರ್ ಅಥವಾ ವಾಯುಮಂಡಲದ ಬಗ್ಗೆ ಪ್ರತಿಯೊಂದರ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡಿದೀವಿ. ಆ ಎಲ್ಲ ವಿಡಿಯೋಸ್ ಗಳನ್ನ ನೋಡ್ರಿ, ನಿಮಗೆ ಕ್ಲೈಮೆಟಾಲಜಿ ಕಂಪ್ಲೀಟ್ ಕಾನ್ಸೆಪ್ಟ್ ಸಿಗ್ತದ, ಫುಲ್ ಡಿಟೇಲ್ಡ್ ಏನಪ್ಪಾ ಅಂದ್ರೆ ಹೋಲ್ಡ್ ಸಿಗ್ತದ. ಪ್ರತಿಯೊಂದು ವಿಡಿಯೋ ಪ್ರತಿಯೊಂದು ಟಾಪಿಕ್ ನಂತರ MCQs ಗಳನ್ನು ಹಾಕಿವಿ. ಆ MCQs ಗಳನ್ನ ಸಾಲ್ವ್ ಮಾಡ್ರಿ. MCQs ಗಳನ್ನ ಸಾಲ್ವ್ ಮಾಡಿದ್ರೆ ಮಾತ್ರ ಆ ಟಾಪಿಕ್ಸ್ ಗಳ ಮೇಲೆ ನಿಮಗೆ ಗ್ರಿಪ್ ಸಿಗ್ತದ, ಇಲ್ಲಾಂದ್ರೆ ಸಿಗಂಗಿಲ್ಲ. ಸೊ ವಾಟ್ ಎವರ್ ಇಟ್ ಈಸ್, when you are writing a competitive exams, the MCQs are must. Practice is must. ಪ್ರಾಕ್ಟೀಸ್ ಮಾಡದೆ ನಾವು ಪಾಸ್ ಆಗ್ತೀವಿ ಅನ್ನೋದು ಸುಳ್ಳು. ಸೊ ನಾವೇನ್ ಮಾಡೋಣ ಅಂದ್ರೆ ಇವತ್ತಿಗೆ ಸೈಕ್ಲೋನ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಅಂತ. ಓಕೆ ನೋಡ್ರಪ್ಪ, ಸ್ಟಾರ್ಟಿಂಗ್ ಅಲ್ಲಿ ಈ ಸೈಕ್ಲೋನ್ಸ್ ಅಲ್ಲಿ ನಾವೇನ್ ಮಾಡೋಣ ಅಂದ್ರೆ ಪರಿವಿಡಿನ ಬರೀಲಿಕ್ಕೆ ಟ್ರೈ ಮಾಡೋಣ ಅಂತ. ಓಕೆನಾ, ಪರಿವಿಡಿ ಸೈಕ್ಲೋನ್ಸ್ ಈ ಟಾಪಿಕ್ ಅಲ್ಲಿ ನಾವು ಯಾವ್ಯಾವ ಟಾಪಿಕ್ಸ್ ಗಳನ್ನ ಡಿಸ್ಕಸ್ ಮಾಡ್ತಿದೀವಿ ಅದನ್ನ ಬರೀತಿದೀನಿ. ಓಕೆ, ಪರಿವಿಡಿ ಅಥವಾ ಇಂಡೆಕ್ಸ್. ಸೊ ಫಸ್ಟ್ ಟಾಪಿಕ್ ಇದ್ರೊಳಗೆ ಏನಾಗಿರ್ತದೆ ಅಂದ್ರೆ ನೋಡ್ರಿ, ಫಸ್ಟ್ ಟಾಪಿಕ್ ಇದರಲ್ಲಿ ಇಂಟ್ರೊಡಕ್ಷನ್ ಅಥವಾ ಮೀನಿಂಗ್, ಇದರ ಅರ್ಥವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ ಅಂತ. ಚಂಡಮಾರುತ ಅಂದ್ರೆ ಅರ್ಥ ಏನು, ಚಂಡಮಾರುತಗಳಿಗೆ ಬೇಕಾಗ್ತಿರತಕ್ಕಂತಹ ಏನಪ್ಪಾ ಅಂದ್ರೆ ಅವಶ್ಯಕ ಘಟಕಗಳ್ಯಾವು, ಪ್ರತಿಯೊಂದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಓಕೆನಾ, ಸೊ ಅರ್ಥ ಅಂತ ಬರ್ದಿರ್ತೀನಿ, ಚಂಡಮಾರುತಗಳ ಅರ್ಥ. ಇದಾದ ನಂತರ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ದಟ್ ವಿ ನೀಡ್ ಟು ಡಿಸ್ಕಸ್ ಅಂಡರ್ ಸೈಕ್ಲೋನ್ಸ್ ಈಸ್ ವಿ ನೀಡ್ ಟು ಡಿಸ್ಕಸ್ ಅಬೌಟ್ ದ ಟೈಪ್ಸ್. ಓಕೆ, ಚಂಡಮಾರುತದ ವಿಧಗಳನ್ನ ಅಥವಾ ಆವರ್ತ ಚಂಡಮಾರುತಗಳ ವಿಧಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೇಕು. ವಲಯಗಳ ಆಧಾರದ ಮೇಲೆ ಕೆಲವೊಂದು ಚಂಡಮಾರುತಗಳು ಏನಿರ್ತಾವ ಅಂದ್ರೆ ಉಷ್ಣ ವಲಯದ ಮೇಲೆ ರಚನೆಗೊಂಡಿರ್ತಕ್ಕಂಥದ್ದನ್ನು ನೋಡ್ತೀವಿ. ಕೆಲವೊಂದು ಚಂಡಮಾರುತಗಳು ಸಮಶೀತೋಷ್ಣ ವಲಯ ಅಥವಾ ಉಪಶೀತ ವಲಯದಲ್ಲಿ ರಚನೆಗೊಂಡಿರ್ತಕ್ಕಂಥದ್ದನ್ನು ನೋಡ್ತೀವಿ. ಆದ್ದರಿಂದ ವಲಯಗಳ ಆಧಾರದ ಮೇಲೆ ಚಂಡಮಾರುತಗಳ ವಿಂಗಡಣೆ ಅಂತ ಬರ್ತೀನಿ. ಓಕೆನಾ, ವಲಯಗಳ ಆಧಾರದ ಮೇಲೆ ಚಂಡಮಾರುತದ ವಿಂಗಡಣೆ. ಐ ಹೋಪ್ ಎಲ್ಲರಿಗೂ ಅರ್ಥ ಆಗ್ತಿದೆ. ಓಕೆನಾ, ಸೊ ಮೂರನೇ ಟಾಪಿಕ್ ಇದರಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತೇವೆ ಅಂದ್ರೆ ಸರ್, ಆವರ್ತ ಚಂಡಮಾರುತಗಳನ್ನ ನಾವು ಆವರ್ತ ಮತ್ತು ಪ್ರತ್ಯಾವರ್ತ ಚಂಡಮಾರುತಗಳಾಗಿ ಡಿವೈಡ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಅಂತ. ಈಗ ಆವರ್ತ ಚಂಡಮಾರುತಗಳು ಯಾವ ತರ ಇರ್ತಾವ, ಅದೇ ರೀತಿ ಇನ್ನೊಂದು ಅನಿಯಮಿತ ಆಕಾರದ ಚಂಡಮಾರುತಗಳನ್ನು ನೋಡ್ತೀವಿ. ಅದಕ್ಕೆ ನಾವೇಂತ ಕರಿತೀವಿ ಅಂದ್ರೆ ಪ್ರತ್ಯಾವರ್ತ ಚಂಡಮಾರುತಗಳು ಅಂತ ಕರಿತೀವಿ. ಸೊ ಆವರ್ತ ಮತ್ತು ಪ್ರತ್ಯಾವರ್ತ ಚಂಡಮಾರುತಗಳ ನಡುವಿನ ಡಿಫರೆನ್ಸ್ ಅನ್ನ ಅಥವಾ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡೋಣ. ಓಕೆನಾ, ಆವರ್ತ ಮತ್ತು ಪ್ರತ್ಯಾವರ್ತ ಚಂಡಮಾರುತಗಳು. ಓಕೆ, ಸೊ ಆವರ್ತ ಮತ್ತು ಪ್ರತ್ಯಾವರ್ತ ಚಂಡಮಾರುತಗಳ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡ್ಕೊಂಡ ನಂತರ ನಾವೇನ್ ಮಾಡೋಣ ಅಂದ್ರೆ ಫೋರ್ತ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ದಟ್ ವಿ ನೀಡ್ ಟು ಡಿಸ್ಕಸ್ ಅಂಡರ್ ದಿಸ್ ಈ ಸೈಕ್ಲೋನ್ ನೇಮಿಂಗ್ ಸಿಸ್ಟಮ್. ಓಕೆನಾ, ಸೈಕ್ಲೋನ್ ನೇಮಿಂಗ್ ಸಿಸ್ಟಮ್ ಅನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೇಕು. ಸೈಕ್ಲೋನ್ ನೇಮಿಂಗ್, ಚಂಡಮಾರುತಗಳ ನಾಮಕರಣ ಅಂತ ಕರಿಬಹುದು. ಓಕೆನಾ, ಸೈಕ್ಲೋನ್ ನೇಮಿಂಗ್ ಕಾನ್ಸೆಪ್ಟ್ ಆರ್ ಸಿಸ್ಟಮ್. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಸೈಕ್ಲೋನ್ ನೇಮಿಂಗ್ ಸಿಸ್ಟಮ್ ಅನ್ನು ಕೂಡ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಇಷ್ಟೆಲ್ಲ ಕಾನ್ಸೆಪ್ಟ್ಸ್ ಗಳನ್ನ ಡಿಸ್ಕಸ್ ಮಾಡಿದ ನಂತರ ನಮ್ಗೆ ಏನದಾವ ಅಂದ್ರೆ ಕೆಲವೊಂದು ಕ್ವಶನ್ಸ್ ಗಳು ಇರ್ತಾವ ಕೊನೆಯಲ್ಲಿ, ಆ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು ನೀವು. ಓಕೆ, ಸೊ ನೋಡ್ರಿ, ನೀವೆಲ್ಲ ಈ ಎಲ್ಲಾ ಕಾನ್ಸೆಪ್ಟ್ಸ್ ಗಳನ್ನ ಅರ್ಥ ಮಾಡ್ಕೊಂಡ ನಂತರ ಆ ಕ್ವಶನ್ಸ್ ಗಳು ಸಾಲ್ವ್ ಆಗ್ತಾವ ಇಲ್ಲ ಅನ್ನೋದನ್ನ ನೋಡ್ರಿ. ಕೆಲವೊಂದು ಕ್ವಶನ್ಸ್ ಗಳು ಟಫ್ ಇದ್ರೆ ನಾ ಡೆಫಿನೆಟ್ಲಿ ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ. ಈಸಿ ಇರ್ತಕ್ಕಂಥ ಕ್ವಶನ್ಸ್ ಗಳನ್ನ ನಾನು ನಿಮಗೆ ಕಮೆಂಟ್ ಅಲ್ಲಿ ತಿಳಿಸ್ಲಿಕ್ಕೆ ಹೇಳ್ತೀನಿ. ಕೈಂಡ್ಲಿ ಪಾರ್ಟಿಸಿಪೇಟ್, ಯಾಕಂದ್ರೆ ನಿಮ್ ಸಲ ಮಾಡ್ತಿರೋದು ಇದು. ಓಕೆ, MCQs ಗಳನ್ನ ಹಾಕಿದ್ರೆ ನೀವು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಕಾನ್ಸೆಪ್ಟ್ ಪ್ರಾಪರ್ ಆಗಿ ಅದನ್ನೋ ಇಲ್ಲ ಅನ್ನೋದು ಗೊತ್ತಾಗ್ತದೆ ನಮಗೆ. ಓಕೆ, ಸೊ ನೋಡ್ರಿ, ಸೊ ಸ್ಟಾರ್ಟ್ ಮಾಡೋಣ, ಅರ್ಥದಿಂದ ಸ್ಟಾರ್ಟ್ ಮಾಡೋಣ ಅಂತ. ಓಕೆನಾ, ಓಕೆ, ಬಿ ವೆರಿ ಕೇರ್ಫುಲ್. ಸೈಕ್ಲೋನ್ ಅಂದ್ರೆ ಇದೇ ಕಾಣ್ತಿರ್ತದ. ಸೊ ಫಸ್ಟಿಗೆ ನಾವು ಅರ್ಥವನ್ನ ಬರೀಲಿಕ್ಕೆ ಟ್ರೈ ಮಾಡೋಣ ಅಂತ. ಆವರ್ತ ಚಂಡಮಾರುತಗಳ ಅರ್ಥ, ಚಂಡಮಾರುತ ಅಂತ ಬರ್ತೀವಿ. ಚಂಡಮಾರುತ, ಆವರ್ತ ಚಂಡಮಾರುತ, ಆವರ್ತ ಚಂಡಮಾರುತ, ಅಥವಾ ಇದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಸೈಕ್ಲೋನ್ ಅಂತ ಕರಿತೀವಿ. ಸೈಕ್ಲೋನ್. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಇಲ್ಲಿ ನಾವು ಪರಿವಡಿಯಲ್ಲಿ ಈ ಎಲ್ಲಾ ಸ್ಟೇಟ್ಮೆಂಟ್ಸ್ ಗಳನ್ನ ನಾವು ಇಂಗ್ಲಿಷ್ ಅಲ್ಲೂ ಬರೀಬಹುದು. ಓಕೆನಾ, ಮೀನಿಂಗ್ ಅಂತ ಬರೀಬಹುದು. ಇದಕ್ಕೆ ಮೀನಿಂಗ್ ಆಫ್ ಸೈಕ್ಲೋನ್.
ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸೈಕ್ಲೋನ್. ವಲಯಗಳ ಆಧಾರದ ಮೇಲೆ ಚಂಡಮಾರುತಗಳ ವಿಂಗಡಣೆ. ಓಕೆ, ಟೈಪ್ಸ್ ಆಫ್ ಸೈಕ್ಲೋನ್ಸ್. ಟೈಪ್ಸ್ ಆಫ್ ಸೈಕ್ಲೋನ್ಸ್. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಇದಾದ ನಂತರ ಆವರ್ತ ಮತ್ತು ಪ್ರತ್ಯಾವರ್ತ ಚಂಡಮಾರುತಗಳಂತೆ. ಇದಕ್ಕೆ ನಾವು ಸೈಕ್ಲೋನ್ಸ್ ಅಂಡ್ ಆಂಟಿ ಸೈಕ್ಲೋನ್ಸ್ ಅಂತ ಕರಿಬಹುದು. ಸೈಕ್ಲೋನ್ಸ್ ಅಂಡ್ ಆಂಟಿ ಸೈಕ್ಲೋನ್ಸ್ ಅಂತ ಕರಿಬಹುದು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಇದಂತೂ ಇಲ್ಲಿ ಇಂಗ್ಲಿಷ್ ಅಲ್ಲೇ ಬರೆದಿದ್ದ ಅದ ಸೈಕ್ಲೋನ್ ನೇಮಿಂಗ್ ಸಿಸ್ಟಮ್ ಅಂತ ಅದ. ಓಕೆ, ಸೊ ಡೈರೆಕ್ಟ್ಲಿ ನಾವೇನ್ ಮಾಡೋದಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಸೈಕ್ಲೋನ್ ಬಗ್ಗೆ ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡುವಂತ. ಆವರ್ತ ಚಂಡಮಾರುತಗಳ ಅಥವಾ ಸೈಕ್ಲೋನ್ ಅಂದ್ರೆ ಅರ್ಥ ಏನು? ಸೈಕ್ಲೋನಿಗೆ ನಾವು ಆವರ್ತ ಚಂಡಮಾರುತಗಳು ಅಂತ ಕರಿತೀವಿ. ಓಕೆ, ಸೊ ಸೈಕ್ಲೋನಿಗೆ ನಾವು ಒಂದು ಸಣ್ಣ ಒಂದು ಫಾರ್ಮುಲಾವನ್ನ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ ಅಂತ. ಆ ಫಾರ್ಮುಲಾದ ಮೂಲಕ ನಾವು ಪ್ರತಿಯೊಂದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬಹುದು. ಓಕೆನಾ? ಸೊ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಲೋ ಪ್ರೆಷರ್ ಸಿಸ್ಟಮ್ ಪ್ಲಸ್ spiraling upward winds. What is this? Spiraling upward winds. I hope you are understanding what is low pressure. Low pressure ಅಂದ್ರೆ ವಾಯುವಿನ ಭಾರ ಕಡಿಮೆ ಇರಬೇಕು. ಆ ಪ್ರದೇಶದಲ್ಲಿ ಸುರುಳಿ ಆಕಾರದಲ್ಲಿ ಮೇಲಕ್ಕೆ ಚಲಿಸುವಂತ ಮಾರುತಗಳು ಇರಬೇಕು. ಅಂತ ಮಾರುತಗಳನ್ನು ನಾವೇನಂತ ಕರಿತೀವಿ? ಆವರ್ತ ಚಂಡಮಾರುತಗಳು ಅಂತ ಕರಿತೀವಿ. ಓಕೆ, ಸೊ ನೋಡ್ರಿ, ಇದಕ್ಕೆ ಲೋ ಅಂದ್ರೆ ಅರ್ಥ ಏನು ಸರ್? ಇದಕ್ಕೆ ನಾವು ಲೋ ಪ್ರೆಷರ್ ಸಿಸ್ಟಮ್ ಅಂತ ಕರಿಬಹುದು. ಲೋ ಪ್ರೆಷರ್ ಡಿಪ್ರೆಷನ್. ಲೋ ಪ್ರೆಷರ್ ಡಿಪ್ರೆಷನ್. ಇದಕ್ಕ ಕಡಿಮೆ ವಾಯುಭಾರ, ಕಡಿಮೆ ವಾಯು ಭಾರ ಅಂತ ನೆನ್ಪಿಡ್ಬೋದು ನಾವು. ಓಕೆನಾ? ಸೊ ಕಡಿಮೆ ವಾಯು ಭಾರ ಇರತಕ್ಕಂತ ಪ್ರದೇಶಗಳಲ್ಲಿ ಸ್ಪೈರಲಿಂಗ್ ಅಪ್ವರ್ಡ್ ವಿಂಡ್ಸ್ ಇರ್ಬೇಕಂತ. ಸ್ಪೈರಲಿಂಗ್ ಅಪ್ವರ್ಡ್ ವಿಂಡ್ಸ್ ಅಂದ್ರೆ ಅರ್ಥ ಏನು? ಸ್ಪೈರಲಿಂಗ್ ಅಪ್ವರ್ಡ್ ವಿಂಡ್ಸ್ ಇದರ ಅರ್ಥ ಏನು ನೋಡ್ರಿ. ಸ್ಪೈರಲಿಂಗ್ ಅಪ್ವರ್ಡ್ ವಿಂಡ್ಸ್ ಅನ್ನ ಈ ತರ ಬರೀತೀನಿ ನೋಡ್ರಪ್ಪ. ಸ್ಪೈರಲಿಂಗ್ ಅಪ್ವರ್ಡ್ ವಿಂಡ್ಸ್. ಇದನ್ನ ಕನ್ನಡದಲ್ಲಿ ನಾವು ಏನು ಅನ್ಬೋದು? ಸುರುಳಿ ಆಕಾರದಲ್ಲಿ ಮೇಲಕ್ಕೆ ಚಲಿಸುವ ಮಾರುತಗಳು. ಮೇಲಕ್ಕೆ ಚಲಿಸುವ ಮಾರುತಗಳು. ಈ ತರ ನಾವು ಇದನ್ನ ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಬಹುದು. ಸೊ ಯು ಜಸ್ಟ್ ರಿಮೆಂಬರ್ ದಿಸ್ ಪರ್ಟಿಕ್ಯುಲರ್ ಸ್ಮಾಲ್ ಫಾರ್ಮುಲಾ. ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಈಚ್ ಅಂಡ್ ಎವ್ರಿ ಬಿಟ್ ಆಫ್ ದ ಕಾನ್ಸೆಪ್ಟ್ಸ್ ಆಫ್ ಸೈಕ್ಲೋನ್. ಇಟ್ ಈಸ್ ಮೈ ಗ್ಯಾರಂಟಿ. ಓಕೆನಾ? ಇದನ್ನೇ ನೀವು ಜಸ್ಟ್ ಇದನ್ನ ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ರಿ, ಪ್ರತಿಯೊಂದು ನಮ್ಗೆ ಬಂದ ಬಿಡ್ತದ. ಇದನ್ನ ನೆನ್ಪಿಡ್ಬೇಕು ನೀವು. ಈ ಒಂದು ಫಾರ್ಮುಲಾವನ್ನ ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಬಹುದು. ಏನಿದು? ಲೋ ಪ್ರೆಷರ್ ಪ್ಲಸ್ ಸ್ಪೈರಲಿಂಗ್ ಅಪ್ವರ್ಡ್ ವಿಂಡ್ಸ್. ಲೋ ಪ್ರೆಷರ್ ಅಂದ್ರೆ ಸರ್, ಲೋ ಪ್ರೆಷರ್ ಅಂದ್ರೆ ಯಾವಾಗ ಬರ್ಬೋದು? ಲೋ ಪ್ರೆಷರ್ ಅಂದ್ರೆ ಅರ್ಥ ಏನು? ಟೆಂಪರೇಚರ್ ಜಾಸ್ತಿ ಇದ್ದಾಗ ಬರ್ಬೋದಾ ಅಥವಾ ಟೆಂಪರೇಚರ್ ಕಡಿಮೆ ಇದ್ದಾಗ ಬರ್ಬೋದಾ? ಸರ್, ಉಷ್ಣಾಂಶದ ಆಧಾರದ ಮೇಲೆ ನಾವು ಲೋ ಪ್ರೆಷರ್ ಮತ್ತು ಹೈ ಪ್ರೆಷರ್ ಅಂತ ಡಿವೈಡ್ ಮಾಡಬಹುದು. ಓಕೆ, ಸೊ ಒಂದ್ ವೇಳೆ ಲೋ ಪ್ರೆಷರ್ ಅಂತ ಬರ್ತೇನೆ ಅಂದ್ರೆ ಡೆಫಿನೆಟ್ಲಿ ಉಷ್ಣಾಂಶ ಅಲ್ಲಿ ಏನಿರ್ತದ? ಜಾಸ್ತಿ ಇರ್ತದ. ಉಷ್ಣಾಂಶ ಜಾಸ್ತಿ ಇರ್ತದ. ನಮ್ಮ ಪ್ರಿವಿಯಸ್ ಸೆಷನ್ ಅಲ್ಲಿ ನಾವು ಆಲ್ರೆಡಿ ವಾಯುವಿನ ಒತ್ತಡದ ಬಗ್ಗೆ, ವಾಯುವಿನ ಆರ್ದ್ರತೆಯ ಬಗ್ಗೆ, ಪ್ರತಿಯೊಂದರ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡಿವಿ. ಸೊ ಆ ಎಲ್ಲ ಸೆಷನ್ಸ್ ಗಳನ್ನ ನೋಡ್ರಿ. ಆ ಸೆಷನ್ಸ್ ಗಳನ್ನ ನೋಡಿ ಡೆಫಿನೆಟ್ಲಿ ನಿಮ್ಗೆ ಏನ್ ಅರ್ಥ ಆಗ್ತದೆ ಅಂದ್ರೆ ಲೋ ಪ್ರೆಷರ್ ಅಂದ್ರೆ ಅರ್ಥ ಏನು, ಲೋ ಪ್ರೆಷರ್ ಕಡಿಮೆ ವಾಯುಭಾರ ಅಂದ್ರೆ ಅರ್ಥ ಏನು, ಪ್ರತಿಯೊಂದು ಗೊತ್ತಾಗ್ತದೆ ನಿಮಗ. ಓಕೆನಾ? ಆದ್ದರಿಂದ ನಾವೇನ್ ಮಾಡ್ಲಿಕ್ಕೆ ಅಂದ್ರೆ ಇಲ್ಲಿ ಸರ್ ಲೋ ಪ್ರೆಷರ್ ಬರ್ಬೇಕು ಅಥವಾ ಆವರ್ತ ಚಂಡಮಾರುತಗಳ ರಚನೆಗೆ, ಆವರ್ತ ಚಂಡಮಾರುತಗಳ ರಚನೆಗೆ ಅವಶ್ಯಕ ಘಟಕಗಳು ಅಂತ ಬರ್ಲಿದ್ದೇನೆ. ಓಕೆನಾ? ಅವಶ್ಯಕವಾಗಿ ಯಾವ್ಯಾವ ಘಟಕಗಳು ಬೇಕು? ಅವಶ್ಯಕ ಘಟಕಗಳು ಯಾವ್ಯಾವ ಅವಶ್ಯಕ ಘಟಕಗಳು ಬೇಕೋ ಅದನ್ನ ಬರ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ. ಇವಾಗ ನೋಡ್ರಿ, ಈ ತರ ಐತಂದ್ರೆ ಡೆಫಿನೆಟ್ಲಿ ನಮಗೆ ಏನ್ ಬೇಕು? ಲೋ ಪ್ರೆಷರ್ ಬೇಕು ಅಂದ್ರೆ ಯಾವ್ದಾರ ಮೇಲ್ಮೈ ಮೇಲೆ ಅಥವಾ ಯಾವ್ದು ಸಾಗರದ ಮೇಲ್ಮೈ ಮೇಲೆ ನಮಗೇನ್ ಬೇಕಂದ್ರೆ ಸರ್ ಟೆಂಪರೇಚರ್ ಜಾಸ್ತಿ ಇರೋದನ್ನ ನೋಡ್ಬೇಕು ನಾವು. ಓಕೆನಾ? ಟೆಂಪರೇಚರ್ ಜಾಸ್ತಿ ಇರ್ಬೇಕು. ಟೆಂಪರೇಚರ್ ಹೈ ಅಂತ ಬರ್ತೀನಿ. ಅಧಿಕ ಉಷ್ಣಾಂಶ ಇರೋದನ್ನ ಕಾಣ್ಬೇಕಾ? ಅವಾಗ್ಲೇ ನಾವು ಲೋ ಪ್ರೆಷರ್ ಇರೋದನ್ನ ನೋಡ್ಬೋದು. ಹೈ ಟೆಂಪರೇಚರ್ ಅಂತ ಬರ್ದೇನಂದ್ರೆ ಡೆಫಿನೆಟ್ಲಿ ಬಿ ವೆರಿ ಕೇರ್ಫುಲ್. ಇದ್ರ ಜೊತೆಗೆ ಬಂದ್ಬಿಡ್ತದ ಎರಡನೇ ಅತ್ಯಂತ ಅವಶ್ಯಕ ಘಟಕ ಲೋ ಪ್ರೆಷರ್. ಓಕೆ, ಟೆಂಪರೇಚರ್ ಜಾಸ್ತಿ ಇತ್ತು ಅಂದ್ರೆ ಎರಡನೇ ಏನ್ ಬರ್ತದ? ವಾಯುಭಾರ ಕಡಿಮೆ ಇರೋದು ಬರ್ತದ. ಓಕೆ, ಟೆಂಪರೇಚರ್ ಹೈ ಅಂದ್ರೆ ಮಿನಿಮಮ್ ಗ್ರೇಟರ್ ದನ್ 27 ಡಿಗ್ರಿ ಸೆಲ್ಸಿಯಸ್ ಇರಬೇಕು. 27 ಡಿಗ್ರಿ ಸೆಲ್ಸಿಯಸ್ ಓರ್ ದ ಸಿ ಸರ್ಫೇಸ್ ಆರ್ ಓಷನಿಕ್ ಸರ್ಫೇಸ್. ಓಕೆ, ಸಾಗರದ ಮೇಲ್ಮೈ ಮೇಲೆ ಅಥವಾ ಸಮುದ್ರಗಳ ಮೇಲ್ಮೈ ಮೇಲೆ ಟೆಂಪರೇಚರ್ ಎಷ್ಟಿರ್ಬೇಕು? 27 ಡಿಗ್ರಿ ಸೆಲ್ಸಿಯಸ್ ಗಿಂತ ಜಾಸ್ತಿ ಇರಬೇಕು. ಅವಾಗ್ಲೇ ಮಾತ್ರ ಒಂದು ಅವಶ್ಯಕ ಘಟಕ ಕ್ರಿಯೇಟ್ ಆಗ್ತದ. ಅವಾಗ್ಲೇ ಮಾತ್ರ ನಮ್ಮ ಸಾಗರಗಳ ಮೇಲ್ಮೈ ಮೇಲೆ ಒಂದು ಲೋ ಪ್ರೆಷರ್ ಡಿಪ್ರೆಷನ್ ಕ್ರಿಯೇಟ್ ಆಗ್ತದ ಅಥವಾ ಕಡಿಮೆ ವಾಯುಭಾರ ಕುಸಿತ ರಚನೆ ಆಗ್ತದ. ಓಕೆ, ಸೊ ವಾಯುಭಾರ ಕುಸಿತ ಅಂತ ಬರೀಬಹುದು ಇದಕ್ಕ. ವಾಯುಭಾರ ಕುಸಿತ. ಓಕೆನಾ ಸರ್? ಇಷ್ಟೆಲ್ಲ ಆದ್ಮೇಲೆ ನಮಗೇನ್ ಬೇಕು ಸರ್? ಸರ್ ಇಲ್ಲೇ ಮಾರುತಗಳು ಸುರುಳಿಯಾಕಾರದಲ್ಲಿ ಮೇಲಕ್ಕೆ ಚಲನೆ ಮಾಡ್ಲಿತಾವ ಅಂತ. ಮೇಲಕ್ಕೆ ಚಲನೆ ಮಾಡೋದಂತ ಗೊತ್ತಾಗ್ಬಿಡ್ತದೆ. ಲೋ ಪ್ರೆಷರ್ ಕಡೆ ಯಾವತ್ತು ಮಾರುತಗಳು ಮೇಲ್ಗಡೆನೆ ಚಲನೆ ಮಾಡ್ತಿರ್ತಾವ. Always, all the time, we see ascending winds are the low pressure systems. I hope you are understanding. High pressure system idre, we'll definitely see winds sinking or descending. Okay, so
ಇಲ್ಲಿ ಮೂರನೇದ್ ನೋಡಿದ್ರೆ ಸರ್ ಇಲ್ಲೇ ಅಪ್ವರ್ಡ್ ಮೂವ್ಮೆಂಟ್ ಆಫ್ ವಿಂಡ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್. ಬಟ್ ವಾಟ್ ಅಬೌಟ್ ಸ್ಪೈರಲಿಂಗ್, ಸುರುಳಿಯಾಕಾರದಲ್ಲಿ ಹೋಗೋದಂದ್ರೆ ಅರ್ಥ ಏನು? ಸುರುಳಿಯಾಕಾರದಲ್ಲಿ ಮೇಲಕ್ಕೆ ಚಲಿಸೋಣ ಅರ್ಥ ಏನು? ಸುರುಳಿಯಾಕಾರದಲ್ಲಿ ಎದಕ್ ಚಲಿಸ್ಬೇಕು? ಸುರುಳಿಯಾಕಾರದಲ್ಲಿ ಎದಕ್ ಚಲಿಸ್ಬೇಕಂದ್ರೆ ಸರ್ ನಮ್ಮ ಭೂಮಿ ಅಕ್ಷಭ್ರಮಣೆಯನ್ನ ಮಾಡ್ಲಿರ್ತದ. ಅಕ್ಷಭ್ರಮಣೆ ಮಾಡುವಂತ ಕಾರಣದಿಂದ ನಮ್ಮ ಭೂಮಿಯ ಮೇಲೆ ಒಂದು ಶಕ್ತಿಯ ಉತ್ಪಾದನೆ ನಡೀತದ. ಆ ಶಕ್ತಿಗೆ ನಾವೇನಂತ ಕರಿತೀವಿ ಅಂದ್ರೆ ಕೋರಿಯೋಲಿಸ್ ಫೋರ್ಸ್ ಅಥವಾ ಕೋರಿಯೋಲಿಸ್ ಬಲ ಅಂತ ಕರಿತೀವಿ. ಓಕೆ, ಆ ಕೋರಿಯೋಲಿಸ್ ಬಲದ ಪರಿಣಾಮದಿಂದ ಏನಾಗ್ತದೆ ಅಂದ್ರೆ ನಮ್ಮ ಭೂಮಿ ಮೇಲೆ ಚಲನೆ ಮಾಡುವಂತ ಯಾವುದೇ ವಸ್ತುಗಳಿರ್ಲಿ ಬಲಕ್ಕೆ ಅಥವಾ ಎಡಕ್ಕೆ ಓರೆ ಮಾಡಿ ಚಲನೆ ಮಾಡೋದನ್ನ ನೋಡಿರ್ತೀವಿ. ಉತ್ತರ ಗೋಳದಲ್ಲಿ ಚಲಿಸ್ತಕ್ಕಂತ ಯಾವುದೇ ಪಾರ್ಟಿಕಲ್ ಇರಲಿ, ಯಾವುದೇ ವಸ್ತುಗಳಿರ್ಲಿ, ಅವು ಬಲಗಡೆ ಓರೆ ಮಾಡೋದು ಚಲನೆ ಮಾಡೋದನ್ನು ನೋಡ್ತಿರ್ತೀವಿ. ಅದೇ ದಕ್ಷಿಣ ಗೋಳಾರ್ಧದಲ್ಲಿ ಅದೇ ಮಾರುತಗಳು ಅಥವಾ ಯಾವುದೇ ವಸ್ತುಗಳಿರ್ಲಿ ಚಲನೆ ಮಾಡಿದ್ದಲ್ಲಿ ಎಡಗಡೆ ಓರೆಯಾಗಿ ಚಲನೆ ಮಾಡೋದನ್ನ ನೋಡ್ತೀವಿ. ಆದ್ದರಿಂದ ನಮಗೇನ್ ಬೇಕು? ಮೂರನೇ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನ್ ಬೇಕು? ಕೋರಿಯೋಲಿಸ್ ಫೋರ್ಸ್ ಬೇಕು. ಓಕೆನಾ? ಕೋರಿಯೋಲಿಸ್ ಫೋರ್ಸ್ ಅಂತ ಬರ್ತೀನಿ. ಕೋರಿಯೋಲಿಸ್ ಶಕ್ತಿ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ದೀಸ್ ಆರ್ ದ three most important factors, necessary factors that is needed for the formation of a cyclone. ಓಕೆನಾ? ಇದ್ರ ಜೊತೆಗೆ ನಮಗೆ ಏನ್ ಬೇಕು ಸರ್? ಕಂಟಿನ್ಯೂಸ್ ಸಪ್ಲೈ ಆಫ್ ಮಾಯಿಶ್ಚರ್ ಬೇಕು. ಮಾಯಿಶ್ಚರ್ ಸಿಕ್ಕಲ್ಲಿನೇ ಸರ್ ಇದು ಚಂಡಮಾರುತ ಕಾಣ್ತಿರುತ್ತೆ. ಓಕೆನಾ? ಆದ್ದರಿಂದ ಇಲ್ಲಿ ಏನ್ ಬರೀತಾರೆ ಅಂದ್ರೆ ಕಂಟಿನ್ಯೂಸ್ ಸಪ್ಲೈ ಆಫ್ ಮಾಯಿಶ್ಚರ್. ಕಂಟಿನ್ಯೂಸ್ ಸಪ್ಲೈ ಆಫ್ ಮಾಯಿಶ್ಚರ್. ಮಾಯಿಶ್ಚರ್ ಅಂದ್ರೆ ಅರ್ಥ ಏನು? ನೀರಾವಿ ಸರ್. ನೀರಾವಿಯ ಪೂರೈಕೆ ಮಾಡ್ತಿರ್ಬೇಕು. ನೀರಾವಿ ಆ ಒಂದು ಚಂಡಮಾರುತಗಳಿಗೆ ಸಿಕ್ತಿರ್ಬೇಕು. ಅವಾಗ್ಲೇನೆ ಅದೊಂದು ಸೈಕ್ಲೋನ್ ಆಗಿ ಪರಿವರ್ತನೆಗೊಳ್ಳೋದನ್ನ ನೋಡ್ತೀವಿ. ಓಕೆನಾ? ನೀರಾವಿಯ ಪೂರೈಕೆ ಅಂತ ಬರ್ತೀನಿ. ನೀರಾವಿಯ ಪೂರೈಕೆ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ನೋಡ್ರಿ, ಸೊ ಇಷ್ಟು ಅವಶ್ಯಕ ಘಟಕಗಳು ಇದ್ರೆ ಮಾತ್ರ ನಾವ್ ಏನ್ ನೋಡ್ಬೋದು? ಆವರ್ತ ಚಂಡಮಾರುತಗಳ ರಚನೆಯನ್ನ ನೋಡ್ಬೋದು. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇಟ್ ಈಸ್ ಸಿಂಪಲ್, ಐ ಥಿಂಕ್. ಓಕೆ, ಸೊ ನೋಡ್ರಿಲೆ ಈ ಒಂದು ಫಾರ್ಮುಲಾವನ್ನ ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಿದ್ವಿ. ಲೋ ಪ್ರೆಷರ್ ಸ್ಪೈರಲಿಂಗ್ ಅಪೌಂಡ್ ವಿಂಡ್ಸ್ ಅಂತ. ಸೊ ಲೋ ಪ್ರೆಷರ್ ಅಂದ್ರೆ ಕಡಿಮೆ ವಾಯುಭಾರ ಇರತಕ್ಕಂತ ಪ್ರದೇಶಗಳು. ಸ್ಪೈರಲಿಂಗ್ ಅಪೌಂಡ್ ವಿಂಡ್ಸ್ ಅಂದ್ರೆ ಸುರುಳಿ ಆಕಾರದಲ್ಲಿ ಮೇಲಕ್ಕೆ ಚಲಿಸುವಂತ ಮಾರುತಗಳು. ಸೊ ಇಷ್ಟಿದ್ರೆ ಅದಕ್ಕೆ ನಾವೇಂತ ಕರಿತೀವಿ? ಆವರ್ತ ಚಂಡಮಾರುತಗಳು ಅಂತ ಕರಿತೀವಿ. ಆ ಆವರ್ತ ಚಂಡಮಾರುತಗಳಿಗೆ ಅಥವಾ ಅದರ ರಚನೆಗೆ ಅವಶ್ಯಕ ಘಟಕಗಳು ಯಾವ ಅಂತ ಕೇಳ್ಬಿಟ್ರೆ ಡೆಫಿನೆಟ್ಲಿ ಟೆಂಪರೇಚರ್ ಮೋರ್ ದನ್ 27 ಡಿಗ್ರಿ ಸೆಲ್ಸಿಯಸ್, ಅದರ ಜೊತೆಗೆ ವಾಯುಭಾರ ಕುಸಿತ ಆಗಿರ್ಬೇಕು, ಅದಾದ ನಂತರ ಕೊರಿಯೋಲಿಸ್ ಫೋರ್ಸ್ ಇರ್ಲೇಬೇಕು, ತದನಂತರ ಕಂಟಿನ್ಯೂಸ್ ಸಪ್ಲೈ ಮಾಯಿಶ್ಚರ್ ಇರಬೇಕು. ಅಂದ್ರೆ ನೀರಾವಿಯ ಪೂರೈಕೆ ಇರಬೇಕು, ನೀರಾವಿಯ ಪ್ರಮಾಣ ಜಾಸ್ತಿ ಒದಗಿಸ್ತಿರ್ಬೇಕು. ಅಂತ ಒಂದು ಪ್ರದೇಶಗಳಲ್ಲಿ ನಾವೇನ್ ನೋಡ್ತೀವಿ? ಆವರ್ತ ಚಂಡಮಾರುತಗಳ ರಚನೆಯನ್ನು ನೋಡ್ತೀವಿ. ಅಂದ್ರೆ ಸರ್ ಇಲ್ಲಿ ಕಂಟಿನ್ಯೂಸ್ ಸಪ್ಲೈ ಮಾಯಿಶ್ಚರ್ ಅಥವಾ ನೀರಾವಿಯ ಪೂರೈಕೆ ಅಂತ ಬರ್ತೇನೆ ಅಂದ್ರೆ ಡೆಫಿನೆಟ್ಲಿ ಸರ್ ಭೂಖಂಡಗಳ ಮೇಲೆ ಅಥವಾ ಖಂಡಗಳ ಮೇಲ್ಭಾಗದಲ್ಲಿ ಈ ತರ ಆವರ್ತ ಚಂಡಮಾರುತಗಳನ್ನ ನೋಡ್ಲಿಕ್ಕೆ ಆಗಂಗಿಲ್ಲ ಅನ್ನಂಗ ಅರ್ಥ. ಡೆಫಿನೆಟ್ಲಿ ಈ ಆವರ್ತ ಚಂಡಮಾರುತಗಳು ಎಲ್ಲಿ ರಚನೆ ಆಗ್ತಿರ್ತಾವ? ಉಷ್ಣವಲಯದಲ್ಲಿ ನೋಡಿದ್ರೆ ಅವು ಎಲ್ಲ ಸಾಗರದ ಮೇಲ್ಮೈ ಮೇಲೆ ಅಥವಾ ಸಮುದ್ರದ ಮೇಲ್ಮೈ ಮೇಲೆ ಎಲ್ಲಿ ನೀರಾವಿ ಕಂಟಿನ್ಯೂಸ್ ಆಗಿ ಸಪ್ಲೈ ಆಗ್ತಿರ್ತದ, ನೀರಾವಿಯ ಪೂರೈಕೆ ಎಲ್ಲಿ ಸಿಗ್ತಿರ್ತದ ಅಲ್ಲಿ ಎಕ್ಸಾಕ್ಟ್ಲಿ ಅಲ್ಲಿ ವಾಯುಭಾರ ಕುಸಿತ ಇದ್ರೆ ಡೆಫಿನೆಟ್ಲಿ ಆವರ್ತ ಚಂಡಮಾರುತಗಳ ರಚನೆ ಆಗ್ತದ. ಸೊ ದಿಸ್ ಇಸ್ ವಾಟ್ ವಿ ಕುಡ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಿತ್ ದೀಸ್ ಫ್ಯಾಕ್ಟರ್ಸ್. ಓಕೆನಾ? ಇದೇ ಫ್ಯಾಕ್ಟರ್ಸ್ ಗಳನ್ನ ನಾನೇನಾದ್ರೂ ಡಯಾಗ್ರಾಮ್ಸ್ ಗಳ ಮೂಲಕ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡಿದ್ರೆ ಯಾವ ತರ ಕಾಣ್ತದೆ ನೋಡ್ರಿ. ಓಕೆ, ಸೊ ಜಸ್ಟ್ ನೌ ಐ ಮೆನ್ಷನ್ ಸಮಥಿಂಗ್ ಕಾಲ್ಡ್ ಆಸ್ ಲೋ ಪ್ರೆಷರ್. ಓಕೆ, ಲೋ ಪ್ರೆಷರ್ ಅನ್ನ ನಾನು ಏನ್ ಮಾಡ್ತೇನೆ ಅಂದ್ರೆ ಸರ್ ಲೋ ಪ್ರೆಷರ್ ಅನ್ನ ಈ ತರ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. If a area is experiencing low pressure, then certainly it is also pulling the air particles towards it. This is what it means. ಸರ್ ಯಾಕಂದ್ರೆ ಮಾರುತಗಳು ಯಾವತ್ತೂ ಅಧಿಕ ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶಕ್ಕೆ ಚಲನೆ ಮಾಡೋದನ್ನ ನೋಡ್ತೀವಿ. ಓಕೆ, ಆದ್ದರಿಂದ ಇಲ್ಲಿ ಲೋ ಪ್ರೆಷರ್ ಅದ ಅಂದ್ರೆ ಡೆಫಿನೆಟ್ಲಿ ಮಾರುತಗಳು ಎಲ್ಲ ಲೋ ಪ್ರೆಷರ್ ಕಡೆನೇ ಹೊಂಟಿರ್ತಾವ. ಒಂದ್ ವೇಳೆ ಲೋ ಪ್ರೆಷರ್ ಕಡೆನೇ ಮಾರುತಗಳು ಹೊಂಟಿರ್ತಾವ ಅಂದ್ರೆ ಬಿ ವೆರಿ ಕೇರ್ಫುಲ್. ಲೋ ಪ್ರೆಷರ್ ಕಡೆ ಮಾರುತಗಳನ್ನು ತೋರಿಸ್ಲೈತೆ ನಾನು. ಸರ್ ಮಾರುತಗಳು ಅಂದ್ರೆ ಹಿಂಗ್ ಹೊಂಟಿರ್ತಾವ. ಸರ್ ಮಾರುತಗಳು ಅಂದ್ರೆ ಹಿಂಗ್ ಹೊಂಟಿರ್ತಾವ. ಓಕೆ, ಮಾರುತಗಳು ಎಲ್ಲಾ ಕಡೆಯಿಂದ ಮಾರುತಗಳು ಈ ತರ ಹೊಂಟಿರ್ತಾವ. ನಾವು ಈ ಒಂದು ಆವರ್ತ ಚಂಡಮಾರುತದ ಡೈಗ್ರಾಮ್ ಅನ್ನ ಸ್ಪೇಸ್ ಇಂದ ನೋಡಿದಾಗ ಈ ತರ ಕಾಣ್ತಿರ್ತದ. ಕ್ರಾಸ್ ಸೆಕ್ಷನಲ್ ಡೈಗ್ರಾಮ್ ಈ ಕಡೆ ಡ್ರಾ ಮಾಡ್ತೀನಿ ನಾನು. ಓಕೆನಾ? ಆಕಾಶದಿಂದ ನೋಡಿದಾಗ ಮಾರುತಗಳು ಈ ತರ ಕಾಣ್ತಿರ್ತಾವ. ಓಕೆನಾ? ಒಂದ್ ವೇಳೆ ಈ ತರ ಇತ್ತು ಅಂದ್ರೆ ಫಾರ್ ಎಕ್ಸಾಂಪಲ್ ಇಫ್ ದಿಸ್ ಸೈಕ್ಲೋನ್ ಇಸ್ ಫಾರ್ಮ್ಡ್ ಇನ್ ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಕ್ರಿಯೇಟ್ ಆಗಿದ್ರೆ ಯಾವ ತರ ಕಾಣ್ತದ? ಸರ್ ಇಲ್ಲಿ ಚಲನೆ ಮಾಡ್ತಿರ್ತಕ್ಕಂಥ ಪ್ರತಿಯೊಂದು ಮಾರುತಗಳು ಬಲದ ಕಡೆಗೆ ಓರೆ ಮಾಡಿ ಚಲನೆ ಮಾಡೋದನ್ನು ನೋಡ್ಬೋದು ನಾವು. ಬಲದ ಕಡೆಗೆ ಅಂದ್ರೆ ಅರ್ಥ ಏನ್ ಸರ್? ಸರ್ ಈ ಕಡೆ ಹೊಂಟಿದ್ರೆ ಬಲ ಯಾವ ಕಡೆ ಆಗ್ತದ? ಆ ಕಡೆ ಆಗ್ತದ. ಆದ್ದರಿಂದ ಬಲದ ಕಡೆ ಓರೆ ಮಾಡಿ ಚಲನೆ ಮಾಡೋದಂದ್ರೆ ಈ ತರ ತಿರ್ಗ್ತಿರ್ಬೇಕು ಅದು ಮಾರುತಗಳು. ಓಕೆನಾ? ಈ ತರ ಮತ್ತೆ ತಿರ್ಗ್ತ ಅಂದ್ಕೊಳ್ರಿ, ಮತ್ತೆ ತಿರ್ಗ್ಲಿರ್ತದ ಸರ್ ಈ ಕಡೆ, ಮತ್ತೆ ತಿರ್ಗ್ಲಿರ್ತದ ಈ ಕಡೆ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ನೋಡ್ರಿ, ಸೊ ಈ ತರ ನಾವು ಸ್ಪೇಸ್ ಇಂದ ನೋಡಿದಾಗ ಮಾರುತಗಳು ಯಾವ ತರ ಕಾಣ್ತಿರ್ತಾವ? ಆವರ್ತ ಚಂಡಮಾರುತಗಳು ಈ ತರ ಕಾಣ್ತಿರ್ತಾವ. ಎಲ್ಲಿದೋ? ಉತ್ತರ ಗೋಳಾರ್ಧದಲ್ಲಿ, ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ. ಓಕೆ, ಇದನ್ನ ನಾನು ಕ್ರಾಸ್ ಸೆಕ್ಷನಲ್ ಡೈಗ್ರಾಮ್ ಹಾಕ್ಬಿಟ್ನಿ ಅಂದ್ರೆ ಕ್ರಾಸ್ ಸೆಕ್ಷನಲ್ ಡೈಗ್ರಾಮ್ ಅಲ್ಲಿ ಯಾವ ತರ ಕಾಣ್ತದ ನೋಡ್ರಿ. ನಾನು ಸಾಗರದ ಮೇಲ್ಮೈ ಬರ್ದೇನಿಲ್ಲ, ಬಿ ವೆರಿ ಕೇರ್ಫುಲ್. ಸಾಗರದ ಮೇಲ್ಮೈ ಕೊಟ್ಟಿರ್ಲಿ. ಇದೇ ಸಾಗರದ ಮೇಲ್ಮೈ ಮೇಲೆ ನಾವೇನ್ ನೋಡ್ಬೋದು? ಲೋ ಪ್ರೆಷರ್ ಅನ್ನ ನೋಡ್ಬೋದು. ಲೋ ಪ್ರೆಷರ್ ಎಲ್ಲದ?
ಇಲ್ಲಿ ಲೋ ಪ್ರೆಷರ್ ನೋಡ್ಬೋದು ಅನ್ಕೊಡ್ರಿ. ಲೋ ಪ್ರೆಷರ್ ಯಾವಾಗ ಜನರೇಟ್ ಆಗ್ತದ ಅಥವಾ ವಾಯುಭಾರ ಕುಸಿತ ಯಾವಾಗ ಆಗ್ತದ? ಉಷ್ಣಾಂಶ ಜಾಸ್ತಿ ಇದ್ದಾಗ ಆಗ್ತದ. ಅದನ್ನೇ ನಾನು ಇಲ್ಲಿ ಅವಶ್ಯಕ ಘಟಕಗಳಲ್ಲಿ ಬರ್ಲಿಕ್ಕೆ ಟ್ರೈ ಮಾಡಿದ್ದೆ. ಟೆಂಪರೇಚರ್ ಹೈ ಗ್ರೇಟರ್ ದನ್ 27 ಡಿಗ್ರಿ ಸೆಲ್ಸಿಯಸ್, ಗ್ರೇಟರ್ ದನ್ 27 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಡೆಫಿನೆಟ್ಲಿ ವಾಯುಭಾರ ಕುಸಿತ ಆಗ್ಬಿಟ್ಟಿರ್ತದ. ಓಕೆ, ಸೊ ವಾಯುಭಾರ ಕುಸಿತ ನಡೆದಿದ್ರೆ ಡೆಫಿನೆಟ್ಲಿ ಇಲ್ಲಿ ಮಾರುತಗಳು ಹೆಂಗ್ ಹೋಗ್ತಿರ್ಬೇಕು? ಮಾರುತಗಳು ಸರ್ ಲೋ ಪ್ರೆಷರ್ ಕಡೆ ಈ ತರ ಹೊಂಟಿರ್ಬೇಕು. ಮಾರುತಗಳು ಹೊಂಟಾವ್ ಈ ತರ. ಓಕೆ, ಮಾರುತಗಳು ಹೊಂಟಾವ್ ನೋಡ್ರಿ. ಆರೋ ಮಾರ್ಕ್ ಹಾಕಿದೀನಿ, ಮಾರುತಗಳು ಹೊಂಟಿದ್ದನ್ನ ತೋರಿಸ್ಲಿಕ್ಕೆ. ಓಕೆ ಸರ್, ಮಾರುತಗಳು ಹೋದ ನಂತರ ಕೋರಿಯಲಿಸ್ ಪರಿಣಾಮದ ಪ್ರಭಾವದಿಂದ ಅಲ್ಲಿರ್ತಕ್ಕಂಥ ಮಾರುತಗಳು ಸುರುಳಿಯಾಕಾರದಲ್ಲಿ ಮೇಲಕ್ಕೆ ಚಲಿಸೋದನ್ನ ನೋಡ್ಬೋದು ನಾವು. ಸುರುಳಿಯಾಕಾರದಲ್ಲಿ ಅಂದ್ರೆ ಸರ್ ಈ ತರ ಸುರುಳಿಯಾಕಾರದಲ್ಲಿ ಮೇಲಕ್ಕೆ ಚಲಿಸೋದನ್ನ ನೋಡ್ಬೋದು ನಾವು ಈ ತರ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸುರುಳಿಯಾಕಾರದಲ್ಲಿ ಮಾರುತಗಳು ಮೇಲ್ಗಡೆ ಚಲನೆ ಮಾಡ್ಲಿತ್ತಾವ ಅಂದ್ರೆ ಮೇಲ್ಗಡೆ ಚಲನೆ ಮಾಡೋದನ್ನು ಕೂಡ ತೋರಿಸ್ಬೇಕು ನಾನೀಗ. ಓಕೆ, ಮೇಲ್ಗಡೆ ಈ ತರ ಮಾರುತಗಳು ಚಲನೆ ಮಾಡ್ಲಿತ್ತಾವ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಕ್ರಾಸ್ ಸೆಕ್ಷನಲ್ ಡಯಾಗ್ರಾಮ್ ಅನ್ನು ಡ್ರಾ ಮಾಡಿದ್ರೆ ಆವರ್ತ ಚಂಡಮಾರುತಗಳು ಈ ತರ ಕಾಣ್ಲಿಕ್ಕೆ ಟ್ರೈ ಮಾಡ್ಲಿತ್ತಾವ. ಈ ತರಾನೇ ಕಾಣ್ತಿರ್ತಾವ. ಓಕೆ ಸರ್, ಈ ಮಾರುತಗಳು ಎಲ್ಲಿ ಮಟ್ಟ ಹೋಗ್ತಾವ ಸರ್? ಎಲ್ಲಿ ಮಟ್ಟ ಹೋಗೋದಕ್ಕಿಂತ ಮುಂಚೆ ಸರ್ ಇದು ಸಾಗರದ ಮೇಲೆ ಇರ್ತಕ್ಕಂಥ ಕಾರಣದಿಂದ ಏನಾಗ್ತದೆ ಗೊತ್ತಾ? ಸಾಗರದ ಮೇಲೆ ಇರ್ತಕ್ಕಂಥ ಕಾರಣದಿಂದ ಅದಕ್ಕೆ ಕಂಟಿನ್ಯೂಸ್ ಆಗಿ ಆರ್ದ್ರತೆ ಅಥವಾ ತೇವಾಂಶದ ಪೂರೈಕೆ ಆಗ್ತಿರ್ತದ. ಇದಕ್ಕ ಸೈಕ್ಲೋನಿಗೆ. ಓಕೆ, ಸೈಕ್ಲೋನಿಗೆ ಮಾಯಿಶ್ಚರ್ ಸಿಗ್ತಿರ್ತದ ಕಂಟಿನ್ಯೂಸ್ಲಿ. ಆ ಮಾಯಿಶ್ಚರ್ ಕೂಡ ಮೇಲ್ಗಡೆ ಹೋದಾಗ ಏನಾಗ್ತದ? ಮೇಲ್ಗಡೆ ಹೋದ್ಕೂಡಲೇನೆ ಇಬ್ಬನಿ ಬಿಂದು ಬಂದಿದ್ರೆ ಸಾಪೇಕ್ಷ ಆರ್ದ್ರತೆ 100% ಹೊಂದಿದ್ದಲ್ಲಿ ಘನೀಕರಣ ಸ್ಟಾರ್ಟ್ ಆಗ್ಬಿಡ್ತದ. ನಮ್ ಲಾಸ್ಟ್ ಕ್ಲಾಸ್ ಅಲ್ಲಿ ಆಲ್ರೆಡಿ ಇದನ್ನ ಡಿಸ್ಕಸ್ ಮಾಡದ. ಲಾಸ್ಟ್ ಸೆಷನ್ ಅಲ್ಲಿ ಆರ್ದ್ರತೆ ಬಗ್ಗೆ ಡಿಸ್ಕಸ್ ಮಾಡಿವಿ. ಆ ಆರ್ದ್ರತೆ ಜೊತೆಗೆ ಮೋಡಗಳು ಯಾವ ತರ ರಚನೆಗೊಳ್ತಾವ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿವಿ. ಆದ್ದರಿಂದ ಸೊ ಇಲ್ಲಿ ಸಾಪೇಕ್ಷ ಆರ್ದ್ರತೆ 100% ಅಲ್ಲ, ಸಾಪೇಕ್ಷ ಆರ್ದ್ರತೆ ಸರ್ ಇಲ್ಲೇ ಇರತಕ್ಕಂತ H2O ಪಾರ್ಟಿಕಲ್ಸ್ ಮೇಲ್ಗಡೆ ಹೋದ್ಮೇಲೆ ಸಾಪೇಕ್ಷ ಆರ್ದ್ರತೆ 100% ಹಾಗೂ ಡ್ಯೂ ಪಾಯಿಂಟ್ ಅಥವಾ ಇಬ್ಬನಿ ಬಿಂದು ಬಂದಲ್ಲಿ ಇಬ್ಬನಿ ಬಿಂದು ಬಂದಲ್ಲಿ ಏನಾಗ್ತದ? ಘನೀಕರಣ ಸ್ಟಾರ್ಟ್ ಆಗ್ಬಿಟ್ಟಿರ್ತದ. ಘನೀಕರಣ ಅಂದ್ರೆ ಅರ್ಥ ಏನು? ಕಂಡೆನ್ಸೇಷನ್ ಅಂತಾರ ಸರ್ ಇದಕ್ಕ. ಇಂಗ್ಲಿಷ್ ಅಲ್ಲಿ ಕಂಡೆನ್ಸೇಷನ್ ಅಂತಾರ. ಕಂಡೆನ್ಸೇಷನ್ ಆಗ್ಬೇಕಂದ್ರೆ ರಿಲೇಟಿವ್ ಹ್ಯೂಮಿಡಿಟಿ 100% ಇರಬೇಕು, ಡ್ಯೂ ಪಾಯಿಂಟ್ ಅಂತ ಟೆಂಪರೇಚರ್ ಇರಬೇಕು. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಅಂದ್ರೆ ಇಷ್ಟಕೊಂಡ ಎಲ್ಲ ಬಂತು ಅಂದ್ರೆ ಡೆಫಿನೆಟ್ಲಿ ಇಲ್ಲೇ ಮೋಡಗಳ ರಚನೆಯನ್ನು ನೋಡ್ತೀವಿ. ಆ ಮೋಡಗಳನ್ನ ನಾ ಇಲ್ಲಿ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಓಕೆನಾ? ಮೋಡಗಳನ್ನ ಡ್ರಾ ಮಾಡಿದ್ರೆ ನೋಡ್ರಿ ಯಾವ ತರ ಕಾಣ್ಲಿತ್ತದ ಸರ್? ಮೋಡಗಳು ಈ ತರ ಕಾಣ್ಲಿತ್ತಾವ. ಮೋಡಗಳು ಕಂಡು. ಓಕೆ ನೋಡ್ರಿ, ಮೋಡಗಳ ರಚನೆಯನ್ನು ಕೂಡ ನೋಡ್ಲಿದ್ದೇವೆ. ಮೋಡಗಳ ರಚನೆ ಅಲ್ವಾ? ಆದ್ರೆ ಸರ್ ಈ ಮೋಡಗಳು ಯಾವ ಸರ್? ಇವು ಮೋಡಗಳನ್ನು ನೋಡಿದ್ರೆ ಈ ಮೋಡಗಳು ಸರ್ ಡೆಫಿನೆಟ್ಲಿ ಇವು ರಾಶಿ ವೃಷ್ಟಿ ಮೋಡಗಳು ಸರ್. ಇವಾಗ ರಾಶಿ ವೃಷ್ಟಿ ಮೋಡಗಳಂತ ಅಂದ್ರೆ ಏನ್ ಕೇಳಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಲಾಸ್ಟ್ ಸೆಷನ್ ಅಲ್ಲಿ ಪ್ರತಿಯೊಂದು ಮೋಡಗಳ ಬಗ್ಗೆ ಮತ್ತೆ ಅದರ ವಿಂಗಡಣೆ ಬಗ್ಗೆ ವಿಧಗಳ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡಿವಿ. ಓಕೆ, ಸೊ ಯೂಶಲಿ ಸರ್ ಇಷ್ಟ ಹೈಟ್ ವರೆಗೆ, ಯಾವ ಹೈಟ್ ವರೆಗೆ ಸರ್? ಪರಿವರ್ತನಾ ವಿರಾಮದ ಎತ್ತರಕ್ಕೆ ನಾವು ಈ ಮೋಡಗಳನ್ನು ನೋಡ್ತಿರ್ತೀವಿ. ಇಂತಹ ಮೋಡಗಳನ್ನ ನಾವು ರಾಶಿ ವೃಷ್ಟಿ ಮೋಡಗಳಂತ ಕರಿತೀವಿ. ರಾಶಿ ವೃಷ್ಟಿ ಮೋಡಗಳು. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಎಲ್ಲರಿಗೂ ಅರ್ಥ ಆಗ್ಲಿಕ್ಕೆ ಅನ್ಕೊಂಡಿನಿ. ಕ್ರಾಸ್ ಸೆಕ್ಷನಲ್ ಡಯಾಗ್ರಾಮ್ ನೋಡಿರಿ, ಎಕ್ಸಾಕ್ಟ್ಲಿ ಈ ತರ ಕಾಣ್ತಿರ್ತದೆ. ಓಕೆ ಸರ್, ಇದ್ರ ಜೊತೆಗೆ ನೋಡ್ರಿ ಮಾರುತಗಳು ಮೇಲ್ಗಡೆ ಹೋದ್ಮೇಲೆ ತಂಪಾಗ್ಬಿಟ್ಟಿರ್ತಾವ ಸರ್ ಅವು. ಓಕೆ, ಇಲ್ಲಿರ್ತಕ್ಕಂಥ ಮಾರುತಗಳನ್ನ ನೋಡ್ರಿ ಲೋ ಪ್ರೆಷರ್ ಕಡೆ ಅಂತ ಹೊಂಟಾವ್ ಸರ್. ಲೋ ಪ್ರೆಷರ್ ಕಡೆ ಹೋಗ್ತಿರ್ಬೇಕಾದ್ರೆ ಆದ್ಯತೆಯನ್ನ ತಗೊಂಡು ಹೀರಿಕೊಂಡು ಹೊಂಟದದು. ತೇವಾಂಶವನ್ನ ತೆಗೆದುಕೊಂಡು ಲೋ ಪ್ರೆಷರ್ ಕಡೆ ಹೊಂಟದ. ತದನಂತರ ಮೇಲ್ಗಡೆ ಹೋಗ್ತದ. ಮೇಲ್ಗಡೆ ಹೋದ್ಮೇಲೆ ಇಲ್ಲಿ ಮೇಲ್ಗಡೆ ಹೋದ್ ಕೂಡಲೇನೆ ತಂಪಾಗ್ಬಿಡ್ತಾವ ಸರ್. ಓಕೆ, ತಂಪಾದ ಕೂಡಲೇನೆ ಸರ್ ಅವು ವಾಪಸ್ ಕುಸಿಲಿಕ್ಕೆ ಅಥವಾ ಕೆಳಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾವ ಈ ತರ ಮಾರುತಗಳು. ಓಕೆನಾ? ಅಂದ್ರೆ ಆದ್ಯತೆಯನ್ನ ಅಲ್ಲೇ ರಾಶಿ ವೃಷ್ಟಿ ಮೋಡಗಳನ್ನ ರಚನೆ ಮಾಡಿ ಆ ಆರ್ದ್ರತೆಯನ್ನ ಅಲ್ಲೇ ಬಿಟ್ಟು ಮೋಡಗಳನ್ನೇ ಬಿಟ್ಟು ಮಾರುತಗಳು, ಶುಷ್ಕ ಮಾರುತಗಳು ಈ ತರ ಬರ್ತಿರ್ತಾವ. ಒಂದ್ ವೇಳೆ ಮಾರುತಗಳು ಕೆಳಮುಖವಾಗಿ ಚಲನೆ ಮಾಡಿದಲ್ಲಿ ಆ ಪ್ರದೇಶದ ಮೇಲೆ ಡೆಫಿನೆಟ್ಲಿ ಒಂದು ಹೈ ಪ್ರೆಷರ್ ರಚನೆ ಆಗ್ಬಿಟ್ಟಿರ್ತದ. ಸೇಮ್ ಟು ಸೇಮ್ ಸರ್ ಈ ಕಡೆನೂ ಕೂಡ ನೀವು ಮಾರುತಗಳನ್ನು ಕೆಳಗಡೆ ಬರೋದು ನೋಡಿದ್ವಿ ಅಂದ್ರೆ ಡೆಫಿನೆಟ್ಲಿ ಇಲ್ಲೇನೂ ಕೂಡ ಒಂದು ಹೈ ಪ್ರೆಷರ್ ರಚನೆ ಆಗ್ಬಿಟ್ಟಿರ್ತದೆ. ಸೊ ಕ್ರಾಸ್ ಸೆಕ್ಷನಲ್ ಡಯಾಗ್ರಾಮ್ ನೋಡಿದ್ರೆ ಎಕ್ಸಾಕ್ಟ್ಲಿ ನಮ್ಮ ಚಂಡಮಾರುತಗಳು ಈ ತರ ಕಾಣ್ತಿರ್ತಾವೆ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದರಲ್ಲಿ ಎಲ್ಲದಕ್ಕಿಂತ ಸೆಂಟರ್ ಅಲ್ಲಿ ಇರತಕ್ಕಂತಹ ಇಲ್ಲಿರ್ತಕ್ಕಂಥ ಪ್ರದೇಶವನ್ನ ನಾವು ಐ ಆಫ್ ಅ ಸೈಕ್ಲೋನ್ ಅಥವಾ ಆವರ್ತದ ಕಣ್ಣು ಅಂತ ಕರಿಬಹುದು. ಇಲ್ಲಿರ್ತಕ್ಕಂಥ ಈ ಪ್ರದೇಶವನ್ನ, ಓಕೆನಾ, ನಾನು ಇಲ್ಲಿ ಬರ್ಲಿಕ್ಕೆ ಆಗಿಲ್ಲ, ಅದ್ರ ಸಮ ಸೈಡಿಗೆ ಬರೀತೀನಿ ಇವಾಗ ಸರ್. ಆ ಒಂದು ಪ್ರದೇಶವನ್ನ ನಾವೇನಂತ ಕರಿಬಹುದು? ಐ ಆಫ್ ಅ ಸೈಕ್ಲೋನ್ ಅಂತ ಕರಿಬಹುದು. ಅಥವಾ ಇದಕ್ಕೆ ಆವರ್ತದ ಕಣ್ಣು ಅಂತ ಕರಿಬಹುದು. ಆವರ್ತದ ಕಣ್ಣು ನೆನ್ಬಿಡ್ರಿ. ಓಕೆ ಸರ್, ಇದ್ರ ಜೊತೆಗೆ ಇಲ್ಲಿ ಯೆಲ್ಲೋ ಕಲರ್ ಇಂದ ಮಾರುತಗಳೇನ್ ಮೇಲ್ಗಡೆ ಚಲನೆ ಮಾಡ್ಲಿರ್ತಾವ. ಇದಕ್ಕ ಆವರ್ತದ ಗೋಡೆ ಅಂತ ಕರೀತಾರ ಸರ್. ಏನಂತ ಕರೀತಾರ? ಆವರ್ತದ ಗೋಡೆ ಅಂತ ಕರೀತಾರ. ಆವರ್ತದ ಗೋಡೆ ಅಥವಾ ಸೈಕ್ಲೋನ್ ವಾಲ್ ಅಂತ ಕರೀತಾರ. ವಾಲ್ ಆಫ್ ಅ ಸೈಕ್ಲೋನ್. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸರ್ ಕ್ರಾಸ್ ಸೆಕ್ಷನಲ್ ಡಯಾಗ್ರಾಮ್ ಡ್ರಾ ಮಾಡಿದ ನಂತರ ನಮ್ಗೆ ಗೊತ್ತಾಗಿತ್ತು. ಓಕೆ
ಸರ್ ಈ ತರ ಸೈಕ್ಲೋನ್ ಕಾಣ್ತಿರ್ತದ ಅಂತ ಹೇಳಿ. ಸ್ಪೇಸ್ ಇಂದ ನೋಡಿದಾಗ ಯಾವ ತರ ಕಾಣ್ತಿರ್ತದ, ಈ ತರ ಕಾಣ್ತಿರ್ತದ. ಸರ್ ಈ ಕಡೆ ಬಲಗಡೆ ಓರೆ ಎದಕ್ಕೆ ಮಾಡ್ಲಿಕ್ಕೆ, ಓರೆಯಾಗಿ ಮಾರುತಗಳು ಎದಕ್ಕೆ ಚಲನೆ ಮಾಡ್ಲಿಕ್ಕೆ, ಯಾಕಂದ್ರೆ ಉತ್ತರ ಗೋಳಾರ್ಧದಲ್ಲಿ ಕೋರಿಯೋಲಿಸ್ ಪರಿಣಾಮ ಆ ತರ ಇರ್ತದ. ಓಕೆ, ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಈ ಡೈಗ್ರಾಮ್ಸ್ ಗಳ ಅರ್ಥ ಆದ್ಮೇಲೆ ಇದೇ ಕ್ರಾಸ್ ಸೆಕ್ಷನಲ್ ಡೈಗ್ರಾಮ್ ಅದ್ದು ಒಂದು ಪ್ರಿಂಟೆಡ್ ಡೈಗ್ರಾಮ್ ತಗೊಂಬಂದೆ ನಾನು ನಿಮ್ಗೆ ತೋರಿಸ್ಲಿಕ್ಕೆ ಯಾವ ತರ ಕಾಣ್ತಿರ್ತದ ನೋಡ್ರಿ. ಸೊ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಇಟ್ ಈಸ್. ಸಿಂಪಲ್ ಐತೆ ಅನ್ಕೊಂಡೇನಿ. ಟ್ರಾಪಿಕಲ್ ಸೈಕ್ಲೋನ್, ಟ್ರಾಪಿಕಲ್ ಝೋನ್ ಅಂದ್ರೆ ಉಷ್ಣವಲಯದಲ್ಲಿ ಒಂದ್ ವೇಳೆ ಸೈಕ್ಲೋನ್ ರಚನೆ ಆದಲ್ಲಿ ನೋಡ್ರಿ, ಇಲ್ಲಿ ಐ ಅಂತದ, ಇದಕ್ಕೆ ನಾವು ಸೈಡಿಗೆ ಇದ್ದಿದ್ದಕ್ಕ ಐ ವಾಲ್ ಆಫ್ ಅ ಸೈಕ್ಲೋನ್ ಅಂತ ಕರಿತೀವಿ. ಮಾರುತಗಳಲ್ಲಿ ಲೋ ಪ್ರೆಷರ್ ಇದ್ದಲ್ಲಿ ಮೇಲ್ಗಡೆ ಚಲನೆ ಮಾಡುವನ್ನು ನೋಡ್ತೀವಿ. ತದನಂತರ ಪರಿವರ್ತನಾ ವಿರಾಮ ಬಂದಾಗ ಮಾರುತಗಳು ಹೊರಮುಖವಾಗಿ ಚಲನೆ ಮಾಡೋದನ್ನು ಕೂಡ ನೋಡ್ತೀವಿ. ಔಟ್ಫ್ಲೋ ಅಂತ ಬರ್ತಿರೋದನ್ನ ನೋಡ್ತೀವಿ ನೋಡ್ರಿ. ಇಲ್ಲಿ ಕೌಂಟರ್ ಕ್ಲಾಕ್ ವೈಸ್ ತಿರುಗ್ಲಿತ್ತ ಅಂದ್ರೆ ಅರ್ಥ ಏನು, ಕೋರಿಯೋಲಿಸ್ ಪರಿಣಾಮದಿಂದ ಆಗ್ತಿರ್ಲಿದ್ದು. ಓಕೆನಾ. ಸೊ ಈ ತರ ಒಂದು ಚಂಡಮಾರುತಗಳು ಕಂಡು ಬರ್ತಿರ್ತಾವೆ ಸಾಗರಗಳ ಮೇಲ್ಮೈ ಮೇಲೆ, ಅದು ಟ್ರಾಪಿಕಲ್ ಸೈಕ್ಲೋನ್ ಆಗಿರ್ತದ. ಓಕೆನಾ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದಂತೂ ಪ್ರಿಂಟೆಡ್ ಡೈಗ್ರಾಮ್ ಆಯ್ತು. ಇದಕ್ಕಿಂತ ಸಿಂಪಲ್ ನಾವು ಏನ್ ಇಲ್ಲಿ ಡ್ರಾ ಮಾಡ್ತಿದೀವಿ ಇದೇ ಡೈಗ್ರಾಮ್ ಕಾಣ್ಲಿಕ್ಕೆ ಅನ್ಸಿ ಮಟ್ಟಿಗೆ. ಓಕೆನಾ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇವಾಗ ನಾವೇನ್ ನೋಡ್ಬೇಕು, ಅರ್ಥ ಗೊತ್ತಾಯ್ತು ನಮಗೆ, ಅಂಡರ್ಸ್ಟ್ಯಾಂಡಿಂಗ್ ಗೊತ್ತಾಯ್ತು. ಇವಾಗ ನಾವೇನ್ ನೋಡ್ಬೇಕಂದ್ರೆ ಕ್ಲಾಸಿಫಿಕೇಶನ್ ನೋಡ್ಬೇಕು. ಸೈಕ್ಲೋನ್ ಅನ್ನ ಆನ್ ದ ಬೇಸಿಸ್ ಆಫ್ ಝೋನ್ಸ್ ವಿ ಕ್ಯಾನ್ ಕ್ಲಾಸಿಫೈ ಸೈಕ್ಲೋನ್ಸ್ ಇಂಟು ಟೂ ಮೇಜರ್ ಟೈಪ್ಸ್. ಒನ್ ಈಸ್ tropical cyclones, the other one is extra tropical cyclones. I hope everybody is understanding. ಆವರ್ತ ಚಂಡಮಾರುತಗಳನ್ನ ನಾವು ವಲಯದ ಆಧಾರದ ಮೇಲೆ ಉಷ್ಣ ವಲಯದ ಚಂಡಮಾರುತಗಳು ಹಾಗೂ ಸಮಶೀತೋಷ್ಣ ವಲಯದ ಚಂಡಮಾರುತಗಳು ಅಂತ ಕರಿಬಹುದು. ಓಕೆ, ಸೊ ಅದನ್ನ ನಾವು ವಿಂಗಡಣೆ ಮಾಡಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಅಂತ. ಓಕೆ, ನೋಡ್ರಿ ಇಲ್ಲಿ ಸೆಂಟರ್ ಅಲ್ಲಿ ಒಂದು ಡೈಗ್ರಾಮ್, ಒಂದು ಲೈನ್ ಹಾಕ್ಬಿಟ್ಟಿರ್ತೀನಿ, ಸೊ ದಟ್ ವಿ ಕ್ಯಾನ್ ಕ್ಲಾಸಿಫೈ ಇಟ್ ಕ್ಲಿಯರ್ಲಿ. ಈ ತರ ಒಂದು ಲೈನ್ ಬಂದದ. ಒಂದ್ ಸೈಡ್ ನಾನು ಏನ್ ಮಾಡ್ತೇನೆ ಅಂದ್ರೆ ಆವರ್ತ ಚಂಡಮಾರುತ ಅಂತ ಬರಿತೀನಿ, ಉಷ್ಣವಲಯದ ಚಂಡಮಾರುತಗಳು ಅಂತ ಬರಿತೀನಿ. ಇನ್ನೊಂದ್ ಸೈಡ್ ಸಮಶೀತೋಷ್ಣ ವಲಯದ ಚಂಡಮಾರುತಗಳು ಅಂತ ಬರಿತೀನಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ನೋಡ್ರಿ ಟ್ರಾಪಿಕಲ್ ಸೈಕ್ಲೋನ್. ಇನ್ನೊಂದ್ ಸೈಡ್ ಏನ್ ಬರಿಬೇಕು ನಾನು, ಎಕ್ಸ್ಟ್ರಾ ಟ್ರಾಪಿಕಲ್ ಸೈಕ್ಲೋನ್ ಅಂತ ಬರಿಬೇಕು. ಎಕ್ಸ್ಟ್ರಾ ಟ್ರಾಪಿಕಲ್ ಸೈಕ್ಲೋನ್. ಓಕೆ, ಈಗ ಇದನ್ನ ನಾವೇನ್ ಮಾಡ್ಬೋದು, ಉಷ್ಣವಲಯದ ಮತ್ತು ಸಮಶೀತೋಷ್ಣ ವಲಯದ ಅಂತ ಕರಿಬಹುದು. ಉಷ್ಣವಲಯದ ಆವರ್ತ ಚಂಡಮಾರುತಗಳು, ಉಷ್ಣವಲಯ ಆ ಕಡೆ ಏನಂತ ಡಿಸ್ಕಸ್ ಮಾಡಬಹುದು, ಇದಕ್ಕ ಸಮಶೀತೋಷ್ಣ ವಲಯ ಅಂತ ಕರಿಬಹುದು. ಸಮಶೀತೋಷ್ಣ ವಲಯ. ಸಮಶೀತೋಷ್ಣ. ಓಕೆ, ಇದನ್ನ ನಾವೇನ್ ಮಾಡಮ್ಮ, ಇದನ್ನೇ ಹೆಡ್ಡಿಂಗ್ ಆಗಿ ಇಟ್ಕೊಂಡು ಸರ್ ವಿ ಹ್ಯಾವ್ ಟು ಕ್ಲಾಸಿಫೈ ಸೈಕ್ಲೋನ್ಸ್. ಓಕೆ, ನೋಡ್ರಿ ಐ ಹೋಪ್ ಯು ಕುಡ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಇಸ್. ಇಲ್ಲೇ ನಮ್ದು ನೋಟ್ಸ್ ರೆಡಿ ಆಗ್ಲಿ ಇರ್ತದ. ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಐ ಥಿಂಕ್. ಓಕೆ, ನಾವು ಏನ್ ಬರೀಲಿಕತ್ತೀವಿ ಪ್ರತಿಯೊಂದು ಇದು ನಮ್ ನೋಟ್ಸ್ ಪಾಯಿಂಟೇ. ಓಕೆ, ಪ್ರತಿಯೊಂದು ಪಾಯಿಂಟ್ಸ್ ಗಳು ನಮ್ಗೆ ಇಂಪಾರ್ಟೆಂಟ್ ಆಗ್ಬಿಡ್ತಾವ. ಆ ಪಾಯಿಂಟ್ಸ್ ಗಳನ್ನ ಒಂದು PDF ಮಾಡಿ ನಮ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತಾರ. ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ರಿವಿಷನ್ ಅಂತ ಇಟ್ಕೋಬಹುದು. ರಿವಿಷನ್ ಮಾಡ್ತಾ ಅದರ ಜೊತೆಗೆ MCQs ಗಳು ಕೂಡ ಇರ್ತಾವು, ಅದನ್ನ ಸಾಲ್ವ್ ಮಾಡ್ಬೇಕು ನೀವು. ಓಕೆ, ಸಾಲ್ವ್ ಮಾಡಿಲ್ಲ ಅಂದ್ರೆ ಡೆಫಿನೆಟ್ಲಿ ಇಟ್ ಈಸ್ ಅ ಲಾಸ್ ಫಾರ್ ಯು, ಐ ವುಡ್ ಸೇ. ಯಾಕಂದ್ರೆ ವಿತೌಟ್ ಪ್ರಾಕ್ಟೀಸ್ ದೇರ್ ಇಸ್ ನೋ ಎಕ್ಸಾಂಪಲ್ ಆಫ್ ಎನಿಬಡಿ ಕ್ಲಿಯರಿಂಗ್ ದ ಎಕ್ಸಾಮ್. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ನೋಡ್ರಿ ಇವಾಗ ಟ್ರಾಪಿಕಲ್ ಸೈಕ್ಲೋನ್ ಮತ್ತೆ ಎಕ್ಸ್ಟ್ರಾ ಟ್ರಾಪಿಕಲ್ ಸೈಕ್ಲೋನ್ ಅಂದ್ರೆ ಡೆಫಿನೆಟ್ಲಿ ವಾಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಸರ್ ಇಲ್ಲಿ ಡೆಫಿನೆಟ್ಲಿ ಈ ಸೈಕ್ಲೋನ್ ಎಲ್ಲಿ ಕ್ರಿಯೇಟ್ ಆಗಿರ್ತದೆ ಹೇಳ್ರಿ, ಈ ಸೈಕ್ಲೋನ್ ಡೆಫಿನೆಟ್ಲಿ ಟ್ರಾಪಿಕಲ್ ಝೋನ್ ಒಳಗೆ ಕ್ರಿಯೇಟ್ ಆಗಿರ್ತದ. ಆದ್ದರಿಂದ ನಾನು ಟ್ರಾಪಿಕಲ್ ಝೋನ್ ಅಂತ ಬರೀತೀನಿ. ದಿಸ್ ದ ಫಸ್ಟ್ ಡಿಫರೆನ್ಸ್ ದಟ್ ಐ ಕ್ಯಾನ್ ರೈಟ್, ಟ್ರಾಪಿಕಲ್ ಝೋನ್. ಓಕೆ, ಇದಕ್ಕೇನಂತ ಬರೀಬಹುದು, ಟೆಂಪರೇಟ್ ಝೋನ್ ಆರ್ ಸಬ್ ಪೋಲಾರ್ ಝೋನ್. ಟೆಂಪರೇಟ್ ಆರ್ ಸಬ್ ಪೋಲಾರ್ ಝೋನ್ ಅಂತ ಬರೀಬಹುದು. ಓಕೆ, ಟೆಂಪರೇಟ್ ಆರ್ ಸಬ್ ಪೋಲಾರ್ ಝೋನ್ ಅಲ್ಲಿ ನಾವು ಏನ್ ನೋಡ್ಬೋದು, ಈ ತರ ಒಂದು ಏನ್ ಮಾಡ್ಬೋದು ಅಂದ್ರೆ ಕ್ಲಾಸಿಫಿಕೇಶನ್ ಮಾಡ್ಬೋದು, ವ್ಯತ್ಯಾಸವನ್ನು ಬರೀಬಹುದು. ಸಬ್ ಪೋಲಾರ್ ಝೋನ್ ಇದಕ್ಕೇನಂತ ಕರಿಬಹುದು, ಉಷ್ಣವಲಯದಲ್ಲಿ ಕಂಡುಬರ್ತಕ್ಕಂಥದ್ದು ಉಷ್ಣವಲಯ ಅಥವಾ ಸಮಶೀತೋಷ್ಣ ವಲಯ ಅಂತ ಕರಿಬಹುದು. ಸಮಶೀತೋಷ್ಣ ವಲಯ, ಸಮಶೀತೋಷ್ಣ. ಓಕೆ, ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ನೋಡ್ರಿ ಈಗ ಟ್ರಾಪಿಕಲ್ ಸೈಕ್ಲೋನ್ ಅಲ್ಲಿ ಟ್ರಾಪಿಕಲ್ ಮತ್ತು ಸಮಶೀತೋಷ್ಣ ಅಥವಾ ಸಬ್ ಪೋಲಾರ್ ಝೋನ್ ಅಂತ ಕಂಪೇರ್ ಮಾಡಿದ್ರೆ ಡೆಫಿನೆಟ್ಲಿ ವಿಲ್ ಬಿ ಏಬಲ್ ಟು ಸಿ ವೇರಿಂಗ್ ಟೆಂಪರೇಚರ್ಸ್. ಓಕೆ, ಟ್ರಾಪಿಕಲ್ ಸೈಕ್ಲೋನ್ಸ್ ಅಂದ್ರೆ ಟ್ರಾಪಿಕಲ್ ಝೋನ್ ಅಲ್ಲಿ ಟೆಂಪರೇಚರ್ ಜಾಸ್ತಿ ಇರ್ತದೆ. ಅದೇ ನೀವು ಟೆಂಪರೇಟ್ ಮತ್ತು ಸಬ್ ಪೋಲಾರ್ ಝೋನ್ ಅಲ್ಲಿ ಟೆಂಪರೇಚರ್ ಕಡಿಮೆ ಇರ್ತದೆ. ಸರ್ ಟೆಂಪರೇಚರ್ ಕಡಿಮೆ ಇದ್ರೆ
ಯು ಕ್ಯಾನ್ ಕಾನ್ಸಂಟ್ರೇಟ್. ಟೆಂಪರೇಚರ್ ಕಡಿಮೆ ಇದ್ರೆ ಲೋ ಪ್ರೆಷರ್ ಬರ್ಲಿಕ್ಕೆ ಬಹಳ ಕಷ್ಟ ಆಗ್ತದ. ಆದ್ರೂ ಕೂಡ ಅಲ್ಲಿ ಲೋ ಪ್ರೆಷರ್ ಇರ್ತದ. ವಿ ಹ್ಯಾವ್ ಆಲ್ರೆಡಿ ಅಂಡರ್ಸ್ಟುಡ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಇನ್ ದ ವಿಂಡ್ ಸಿಸ್ಟಮ್ಸ್ ಸೆಷನ್. ಓಕೆನಾ? ವಿಂಡ್ ಸಿಸ್ಟಮ್ಸ್ ಅಥವಾ ಮಾರುತಗಳ ಬಗ್ಗೆ ಒಂದು ಸೆಷನ್ ಅನ್ನ ರೆಡಿ ಮಾಡಿವಿ. ಆ ಒಂದು ಸೆಷನ್ ಅಲ್ಲಿ ವೈ ಡು ವಿ ಸಿ ಲೋ ಪ್ರೆಷರ್ ಸಿಸ್ಟಮ್ ಆಟ್ ಸಬ್ ಪೋಲಾರ್ ಝೋನ್ ಅನ್ನೋದನ್ನ ಹೇಳಿವಿ. ಓಕೆ, ಅದನ್ನ ನೀವು ನೋಡ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದ. ಡನ್. ಸೊ ಈಚ್ ಅಂಡ್ ಎವ್ರಿ ಸೆಷನ್ ದಟ್ ಐ ಆಮ್ ಟ್ರೈಂಗ್ ಟು ಡಿಸ್ಕಸ್ ಹಿಯರ್ ಇನ್ ಫ್ರಂಟ್ ಆಫ್ ಯು ಈಸ್ ಕನೆಕ್ಟೆಡ್. ಯಾಕಂದ್ರೆ ಇದು ಕಂಪ್ಲೀಟ್ ಆಗಿ ಕ್ಲೈಮೆಟಾಲಜಿಯನ್ನ ಡಿಸ್ಕಸ್ ಮಾಡ್ಲಿಕ್ಕೆ ನಾನು ಪ್ರತಿಯೊಂದು ಟಾಪಿಕ್ಸ್ ಗಳು ಒಂದಕ್ಕೊಂದು ಕನೆಕ್ಟೆಡ್ ಇದೆ. ಆದ್ದರಿಂದ ನೀವು ಡೈರೆಕ್ಟ್ಲಿ ಈ ಟಾಪಿಕ್ ಅನ್ನು ನೋಡಿದ್ರೆ ನಿಮಗೆ ಲೋ ಪ್ರೆಷರ್ ಹೈ ಪ್ರೆಷರ್ ಅನ್ನೋದನ್ನ ಪ್ರಾಪರ್ ಆಗಿ ನಿಮಗೆ ಅರ್ಥ ಆಗಂಗಿಲ್ಲ. ಅದರಿಂದ ನೀವು ಏನ್ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಯು ನೀಡ್ ಟು ವಾಚ್ ಆಲ್ ದ ವಿಡಿಯೋಸ್ ದಟ್ ಐ ಹ್ಯಾವ್ ಆಲ್ರೆಡಿ ಡನ್. ಓಕೆ, ಅದನ್ನೆಲ್ಲ ನೋಡ್ಕೊಂಡು ತದನಂತರ ನೀವು ಏನ್ ಮಾಡ್ಬೇಕಂದ್ರೆ ಈ ಟಾಪಿಕ್ಸ್ ಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡ್ಬೇಕು. ಅಂದ್ರೆ ಅದು ಬಹಳ ಸುಲಭವಾಗಿ ಬಹಳ ಈಸಿಯಾಗಿ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ದೇ ಆರ್. ಓಕೆ, ಫರ್ದರ್ ಬಿ ವೆರಿ ಕೇರ್ಫುಲ್. ಟ್ರಾಪಿಕಲ್ ಝೋನ್ ಅಂದ್ರೆ ಡೆಫಿನೆಟ್ಲಿ ಇಲ್ಲಿರ್ತಕ್ಕಂತ ಒಂದು ಆವರ್ತ ಚಂಡಮಾರುತಗಳು ಉಷ್ಣಾಂಶದ ಆಧಾರದ ಮೇಲೆ ರಚನೆಗೊಂಡಿರ್ತಕ್ಕಂಥದ್ದು. ಓಕೆನಾ? ಇಲ್ಲಿ ಉಷ್ಣಾಂಶದ ಆಧಾರದ ಮೇಲೆ ರಚನೆಗೊಂಡಿವೆ. ಓಕೆನಾ? ರಚನೆ ಅಂತ ಬರ್ದೆ ನೋಡ್ರಪ್ಪ, ಉಷ್ಣಾಂಶದ ಆಧಾರದ ಮೇಲೆ ರಚನೆ. ಬಟ್ ಸರ್ ಇಲ್ಲೇ ಉಷ್ಣಾಂಶ ಕಡಿಮೆ ಇರ್ತದ, ಆದ್ರೂ ಕೂಡ ನಾವ್ ಏನ್ ನೋಡ್ತೀವಿ, ಇಲ್ಲಿರ್ತಕ್ಕಂಥ ಒಂದು ಆವರ್ತ ಚಂಡಮಾರುತಗಳ ರಚನೆಯನ್ನ ನೋಡ್ತೀವಿ. ಸರ್ ಅದ್ ಹೆಂಗ್ ಸರ್ ಅಂತ ಕೇಳ್ಬಿಟ್ರೆ ಡೆಫಿನೆಟ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದು ಸಣ್ಣ ಒಂದು ಡಯಾಗ್ರಾಮ್ ಅನ್ನ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಬಿ ವೆರಿ ಕೇರ್ಫುಲ್. ಸರ್ ಫಾರ್ ಎಕ್ಸಾಂಪಲ್ ಇಲ್ಲಿ ನಮ್ ಕಡೆ ಒಂದು ಈ ತರ ಭೂಮಿಯ ಮೇಲ್ಮೈ ಅಂತ ಅನ್ಕೊಡ್ರಿ. ಭೂಮಿಯ ಮೇಲ್ಮೈ ಐತಿ. ಭೂಮಿಯ ಮೇಲ್ಮೈ ಇದ್ದು ಇದ್ರ ಮೇಲ್ಗಡೆ ನಾವು ವಾಯು ರಾಶಿಗಳನ್ನ ನೋಡ್ತಿರ್ತೀವಿ. ಕೆಲವೊಂದು ವಾಯು ರಾಶಿಗಳ ಟೆಂಪರೇಚರ್ ಜಾಸ್ತಿ ಇರ್ತದ, ಉಷ್ಣ ವಾಯು ರಾಶಿಗಳಂತ ಕರಿಬಹುದು, ಏರ್ ಮಾಸಸ್, ವಾರ್ಮ್ ಏರ್ ಮಾಸ್. ಅದೇ ರೀತಿ ಶೀತ ವಾಯು ರಾಶಿಗಳಂತನೂ ನೋಡ್ಬೋದು. ಓಕೆ, ಸೊ ಉಷ್ಣ ವಾಯು ರಾಶಿಗಳು ಈ ತರ ಬರ್ತಿರ್ತಾವ ಅನ್ಕೊಡ್ರಿ. ತದನಂತರ ಆ ಕಡೆ ಪ್ಲೇಸ್ ಇಂದ ಈ ತರ ಶೀತ ವಾಯು ರಾಶಿಗಳು ಕೂಡ ಬರ್ತಿರ್ತಾವ. ಒಂದು ಉಷ್ಣವಾಯು ರಾಶಿ ಆಯ್ತು, ಇನ್ನೊಂದು ಶೀತವಾಯು ರಾಶಿ ಆಯ್ತು. ಸರ್ ಇವೆರಡು ಒಂದಕ್ಕೊಂದು ಸಂಧಿಸಿದ ನಂತರ ಏನಾಗ್ತಂದ್ರೆ ಉಷ್ಣವಾಯು ರಾಶಿಯ ಸಾಂದ್ರತೆ ಕಡಿಮೆ ಇರ್ತಕ್ಕಂಥ ಕಾರಣದಿಂದ ಉಷ್ಣವಾಯು ರಾಶಿ ಮೇಲ್ಗಡೆ ಹೋಗಿ ಟ್ರೈ ಮಾಡ್ತದ. ಸರ್ ಮೇಲ್ಗಡೆ ಹೋಗ್ತದ ಸರ್, ದಟ್ ಇಸ್ ದೇರ್. ಬಟ್ ಇಲ್ಲಿ ನೋಡ್ರಿ ಎಕ್ಸಾಕ್ಟ್ಲಿ ಏನಾಗ್ತಿರ್ತದ ಅಂದ್ರೆ ಮಧ್ಯದಲ್ಲಿ ಇಲ್ಲಿ ಉಷ್ಣ ಮತ್ತು ಶೀತ ವಾಯು ರಾಶಿಯ ಮಧ್ಯದಲ್ಲಿ ಇದೇನ್ ಝೋನ್ ಅದ, ಈ ಝೋನಿಗೆ ನಾವು ಯೂಶಲಿ ಏನಂತ ಕರಿತೀವಿ ಅಂದ್ರೆ ಏರ್ ಫ್ರಂಟ್ ಅಂತ ಕರಿತೀವಿ. ಏರ್ ಫ್ರಂಟ್ ಅಥವಾ ಇದಕ್ಕ ವಾಯುಮುಖ ಅಂತ ಕರೀತಾರ. ಏನಂತ ಕರೀತಾರ? ವಾಯುಮುಖ ಅಂತ ಕರೀತಾರ. ಓಕೆನಾ? ಈ ವಾಯುಮುಖದ ಆಧಾರದ ಮೇಲೆ ನಾವು ಉಷ್ಣ ವಾಯು ರಾಶಿಗಳು ಈ ತರ ಮೇಲೇರುವುದನ್ನು ನೋಡ್ತೀವಿ. ಮೇಲೇರ್ತಾ ಅದೇನ್ ಮಾಡ್ತಿರ್ತದ ಅಂದ್ರೆ ಧ್ರುವೀಯ ವಲಯದಲ್ಲಿ ಇರ್ತಕ್ಕಂಥ ಕಾರಣದಿಂದ ಸರ್ ಅದು ಸ್ಪೈರಲಿಂಗ್ ಅಪ್ವರ್ಡ್ ಆಗ್ಬಿಡ್ತದ. ಅದು ಅಂದ್ರೆ ಸುರುಳಿ ಆಕಾರದಲ್ಲಿ ಮೇಲ್ಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತದ. ಸುರುಳಿ ಆಕಾರದಲ್ಲಿ ಮೇಲ್ಗಡೆ ಹೋಗೋ ಹೆಂಗ್ ಕಾಣ್ತಿರತ್ತ ನೋಡ್ರಿ ಸರ್. ಸುರುಳಿ ಆಕಾರದಲ್ಲಿ ಅಂದ್ರೆ ಸುರುಳಿ ಆಕಾರದಲ್ಲಿ ಮೇಲ್ಗಡೆ ಈ ತರ ಹೋಗ್ಬಿಡ್ತಾವ. ಸುರುಳಿ ಆಕಾರದಲ್ಲಿ ಮೇಲ್ಗಡೆ ಹೊಂಟದಂದ್ರೆ ಅರ್ಥ ಏನ್ ಸರ್? ಅರ್ಥ ಏನು? ಸುರುಳಿ ಆಕಾರದಲ್ಲಿ ಮೇಲ್ಗಡೆ ಹೊಂಟದಂದ್ರೆ ಡೆಫಿನೆಟ್ಲಿ ಇಲ್ಲೊಂದು ಆವರ್ತ ಚಂಡಮಾರುತ ರಚನೆಗೊಂಡದನ್ನ ಅರ್ಥ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಒಂದ್ ವೇಳೆ ಮಾರುತಗಳು ಮೇಲ್ಗಡೆ ಹೊಂಟಾವ ಅಂದ್ರೆ ಡೆಫಿನೆಟ್ಲಿ ಏನ್ ಇರ್ತದ ಸರ್? ಲೋ ಪ್ರೆಷರ್ ಇರ್ತದ. ಲೋ ಪ್ರೆಷರ್ ಇದ್ದಲ್ಲಿ ಮಾರುತಗಳು ಸುರುಳಿ ಆಕಾರದಲ್ಲಿ ಮೇಲ್ಗಡೆ ಹೊಂಟಾವ. ಬಟ್ ವೈ ಡಿಡ್ ವಿ ಸಿ? ಇಸ್ ಇಟ್ ಬಿಕಾಸ್ ಆಫ್ ಟೆಂಪರೇಚರ್ ಆರ್ ಇಸ್ ಇಟ್ ಬಿಕಾಸ್ ಆಫ್ ಫಾರ್ಮೇಶನ್ ಆಫ್ ಏರ್ ಫ್ರಂಟ್? ಇಟ್ ಈಸ್ ಬಿಕಾಸ್ ಆಫ್ ಏರ್ ಫ್ರಂಟ್ ಇಟ್ ಸೆಲ್ಫ್. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಅಂದ್ರೆ ಉಷ್ಣಾಂಶ ಜಾಸ್ತಿ ಇದ್ದಿದ್ದಕ್ಕೆ ಲೋ ಪ್ರೆಷರ್ ಕ್ರಿಯೇಟ್ ಆಗಿರ್ಲಿಲ್ಲ. ಮಾರುತಗಳು ಮೇಲೇರಿದ್ದಕ್ಕೆ ಅಲ್ಲೇ ಲೋ ಪ್ರೆಷರ್ ಕ್ರಿಯೇಟ್ ಆಗಿತ್ತು. ಮಾರುತಗಳು ಮೇಲ್ಗಡೆ ಎದಕ್ಕೇರಿದ್ವು ಅಂದ್ರೆ ವಾಯುಮುಖದ ರಚನೆ ಆಗಿತ್ತು ಅಲ್ಲಿ. ಆದ್ದರಿಂದ ನಾವೇನ್ ನೋಡ್ತೇವೆ ಅಂದ್ರೆ ಮಾರುತಗಳು ಮೇಲಿರೋದನ್ನ ನೋಡ್ತೀವಿ, ಕಡಿಮೆ ಒತ್ತಡ ಕಡಿಮೆ ವಾಯುಭಾರ ಕ್ರಿಯೇಟ್ ಆಗೋದನ್ನ ನೋಡ್ತೀವಿ. ತದನಂತರ ಆವರ್ತ ಚಂಡಮಾರುತಗಳ ರಚನೆಯನ್ನು ಕೂಡ ನೋಡ್ತೀವಿ. ಆದ್ದರಿಂದ ಇಲ್ಲಿ ಇರ್ತಕ್ಕಂಥ ಆವರ್ತ ಚಂಡಮಾರುತಗಳು ಸರ್ ಉಷ್ಣಾಂಶದ ಆಧಾರದ ಮೇಲೆ ರಚನೆ ಆಗಿಲ್ಲ, ರಾದರ್ ಅವು ಏನಾಗ್ಯವು? ವಾಯುಮುಖದ ಆಧಾರದ ಮೇಲೆ ಇಲ್ಲಿರತಕ್ಕಂಥ ಆವರ್ತ ಚಂಡಮಾರುತಗಳು ರಚನೆಗೊಂಡವ ಅನ್ನಂಗರ್ಥ. ಓಕೆ, ಆವರ್ತ ಚಂಡಮಾರುತಗಳ ರಚನೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದನ್ನೇ ನಾನು ಸೇಮ್ ಟು ಸೇಮ್ ಡಯಾಗ್ರಾಮ್ ಅನ್ನ ಇಲ್ಲಿ ಡ್ರಾ ಮಾಡ್ಬಿಟ್ರೆ ಯಾವ ತರ ಕಾಣ್ತಿರ್ತದ ನೋಡ್ರಿ. ಫಾರ್ ಎಕ್ಸಾಂಪಲ್ ಇದು ಭೂಮಿಯ ಮೇಲ್ಮೈ ಅನ್ಕೊಂಡ್ಬಿಡ್ರಿ. ಅಲ್ಲಿ ಮೇಲ್ಗಡೆ ನಾ ಏನ್ ಮಾಡ್ತೀನಿ, ಇಲ್ಲಿ ಲೋ ಪ್ರೆಷರ್ ಡ್ರಾ ಮಾಡ್ಬಿಡ್ತೀನಿ. ಯಾಕಂದ್ರೆ ಉಷ್ಣಾಂಶ ಕಡಿಮೆ ಜಾಸ್ತಿ ಐತಲ್ಲ, ಇಲ್ಲ ಉಷ್ಣಾಂಶ ಜಾಸ್ತಿ ಇದ್ರೆ ಏನಾಗ್ತದ? ಮಾರುತಗಳು ಒಂದಕ್ಕೊಂದು ಪರಸ್ಪರ ಸಂಧಿಸುವುದನ್ನು ನೋಡ್ತೀವಿ. ಸಂಧಿಸ್ತಾ ಏನಾಗ್ತದ? ಮಾರುತಗಳು ಈ ತರ ಸುರುಳಿ ಆಕಾರದಲ್ಲಿ ಮೇಲಕ್ಕೆ ಚಲಿಸುವುದನ್ನು ಕೂಡ ನೋಡ್ತೀವಿ. ಮೇಲಕ್ಕೆ ಚಲಿಸೋದಂದ್ರೆ ಅರ್ಥ ಏನ್ ಸರ್? ಮೇಲ್ಗಡೆ ಚಲನೆ ಮಾಡೋದಂದ್ರೆ ಅರ್ಥ ಏನು? ಆವರ್ತ ಚಂಡಮಾರುತ ರಚನೆ ಆಗದಂಗ ಅರ್ಥ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಈ ತರ ಆವರ್ತ ಚಂಡಮಾರುತಗಳ ರಚನೆಯನ್ನು ಇಲ್ಲಿನೂ ಕೂಡ ನೋಡ್ತೀವಿ. ಆದ್ರೆ ಇಲ್ಲಿರ್ತಕ್ಕಂಥ ಆವರ್ತ ಚಂಡಮಾರುತ ವಾಯುಮುಖದ ಆಧಾರದ ಮೇಲೆ ರಚನೆಗೊಂಡಿರ್ತಕ್ಕಂಥದ್ದು. ಆಮೇಲೆ ಇಲ್ಲಿರ್ತಕ್ಕಂಥ ಆವರ್ತ ಚಂಡಮಾರುತಗಳು ಉಷ್ಣಾಂಶದ ಆಧಾರದ ಮೇಲೆ ರಚನೆಗೊಂಡಿರ್ತಕ್ಕಂಥದ್ದು. ತದನಂತರ ನೋಡ್ರಿ
ನಮ್ಮ ಭೂಮಿಯ ಮೇಲೆ ಅಂದ್ರೆ ಅರ್ಥ ಏನು ಸರ್? ನೋಡ್ರಿ, ನಾವೊಂದು ಭೂಮಿಯನ್ನ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ಭೂಮಿಯನ್ನ ಡ್ರಾ ಮಾಡಿದ್ರೆ ನಮ್ಗೇನ್ ಗೊತ್ತಾಗ್ತದೆ ನೋಡ್ರಿ. ಬಿ ವೆರಿ ಕೇರ್ಫುಲ್. ಓಕೆ, ವೇಟ್ ಮಾಡ್ರಿ ಸ್ವಲ್ಪ. ಓಕೆ, ಓಕೆ ನೋಡ್ರಿ, ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ದಿಸ್ ಇಸ್ ಅರ್ತ್. ಓಕೆ, ಅರ್ತ್ ಮೇಲೆ ನಾ ಏನ್ ಮಾಡ್ತೀನಿ, ಕೆಲವೊಂದು ಇಂಪಾರ್ಟೆಂಟ್ ಅಕ್ಷಾಂಶಗಳನ್ನ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಅಕ್ಷಾಂಶಗಳು ಡ್ರಾ ಮಾಡ್ಬಿಟ್ರೆ ಡೆಫಿನೆಟ್ಲಿ ಇಲ್ಲಿ ಏನ್ ಸಿಗ್ತದ? ಸಮಭಾಜ ಗುರುತ ಸಿಗ್ತದ. ಓಕೆ, ಸಮಭಾಜ ಗುರುತದ ತದನಂತರ ಇಲ್ಲಿ 30 ಡಿಗ್ರಿ ಸಿಗ್ತದ, ಇಲ್ಲಿ 60 ಡಿಗ್ರಿ ಸಿಗ್ತದ, ಇಲ್ಲಿ ಏನ್ ಸಿಗ್ತದ? 30 ಡಿಗ್ರಿ 60 ಡಿಗ್ರಿ ಸಿಗ್ತದ. ಈ ತರ ನಮ್ಗೆ ಏನ್ ನೋಡ್ತಿರ್ತೇವೆ ನಾವು? ಮಾರುತಗಳು, ಇದು ಅಕ್ಷಾಂಶಗಳನ್ನ ನೋಡ್ತೀವಿ. ಅಕ್ಷಾಂಶಗಳನ್ನ ನೋಡುವಾಗ ನಮ್ಮ ಜಾಗತಿಕ ಮಾರುತಗಳನ್ನ ಆಲ್ರೆಡಿ ನೋಡಿದ್ವಿ ನಾವು. ಡೆಫಿನೆಟ್ಲಿ ಈ ಒಂದು ಪ್ರದೇಶದಲ್ಲಿ ಉಷ್ಣವಲಯದಲ್ಲಿ ಮಾರುತಗಳು ಈ ತರ ಚಲಿಸುವುದನ್ನು ನೋಡಿದ್ವಿ. ಅಂದ್ರೆ ಎಲ್ಲ ಮಾರುತಗಳು ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸುವುದನ್ನು ನೋಡ್ತೀವಿ. ಇದೇ ರೀತಿ ಮಾರುತಗಳು ಏನ್ ಮಾಡ್ಲಿತಾವ್? ಪಶ್ಚಿಮದಿಂದ ಪೂರ್ವಕ್ಕೆ ಈ ಒಂದು ಪಶ್ಚಿಮ ಮಾರುತಗಳು ಚಲನೆ ಮಾಡೋದನ್ನ ನೋಡ್ತೀವಿ. ಆದ್ದರಿಂದ ಇಲ್ಲಿ ಉಷ್ಣವಲಯದಲ್ಲಿ ರಚನೆಗೊಂಡಿರತಕ್ಕಂಥ ಯಾವುದೇ ಮಾರುತಗಳು ಇರ್ಲಿ, ಡೆಫಿನೆಟ್ಲಿ ಅವು ಎಲ್ಲಿಂದ ಎಲ್ಲಿ ಚಲನೆ ಮಾಡ್ತಿರ್ಬೇಕು ಸರ್? ಪೂರ್ವದಿಂದ ಪಶ್ಚಿಮಕ್ಕೆ ಚಲನೆ ಮಾಡ್ತಿರ್ಬೇಕು. ಆದ್ದರಿಂದ ನೋಡ್ರಿ, ಈ ಚಂಡಮಾರುತಗಳು ಉಷ್ಣವಲಯದಲ್ಲಿರ್ತಕ್ಕಂಥ ಚಂಡಮಾರುತಗಳು ಪೂರ್ವದಿಂದ ಎಲ್ಲಿಂದ? ಪೂರ್ವದಿಂದ ಪಶ್ಚಿಮಕ್ಕೆ ಚಲನೆ ಮಾಡ್ತಿರ್ತಾವ. ಓಕೆ, ಪೂರ್ವದಿಂದ ಪಶ್ಚಿಮಕ್ಕೆ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದನ್ನ ನಾವು ಏನ್ ಮಾಡ್ಕೊಬೋದು? ಇಲ್ಲ, ಉಲ್ಟಾ ಮಾಡ್ಕೊಡೋದು. ಓಕೆನಾ? ಪಶ್ಚಿಮದಿಂದ ಪೂರ್ವಕ್ಕೆ. ಓಕೆ, ಸೊ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್, ಐ ಥಿಂಕ್. ಓಕೆ, ಇದಾದ ನಂತರ ಇಲ್ಲಿರ್ತಕ್ಕಂಥ ಆವರ್ತ ಚಂಡಮಾರುತಗಳು ನೋಡ್ರಿ. ಇಲ್ಲಿ ಉಷ್ಣವಲಯದಲ್ಲಿರ್ತಕ್ಕಂಥ ಆವರ್ತ ಚಂಡಮಾರುತಗಳಲ್ಲಿ ಉಷ್ಣಾಂಶ ಜಾಸ್ತಿ ಇದ್ರೆ ಮಾತ್ರ ಹಂಗಾಗ್ತದ. ಆದ್ದರಿಂದ ಸಾಗರಗಳ ಮೇಲೆ ನಾವು ಯಾವಾಗ ಉಷ್ಣಾಂಶವನ್ನು ಜಾಸ್ತಿ ನೋಡ್ತೇವೆ, ಅಲ್ಲಿ ವಾಯುಭಾರ ಕುಸಿತ ನಡೀತದ. ವಾಯುಭಾರ ಕುಸಿತ ಆದ ಕೂಡಲೇ ಅಲ್ಲಿ ಆವರ್ತ ಚಂಡಮಾರುತಗಳ ರಚನೆ ಆಗುವಂತ ಸಾಧ್ಯತೆಗಳು ಬಹಳ ಜಾಸ್ತಿ ಆಗ್ಬಿಡ್ತಾವ. ಆದ್ದರಿಂದ ನೋಡ್ರಿ, ಇಲ್ಲಿರ್ತಕ್ಕಂಥ ಆವರ್ತ ಚಂಡಮಾರುತಗಳು ಬಹಳ ಸಣ್ಣ ಒಂದು ಪ್ರದೇಶದಲ್ಲಿ ರಚನೆಗೊಂಡಿರ್ತಾವ. ಸಣ್ಣ ಪ್ರದೇಶದಲ್ಲಿ ಪ್ರದೇಶದಲ್ಲಿ ರಚನೆ. ಇಲ್ಲಿರ್ತಕ್ಕಂಥ ಆವರ್ತ ಚಂಡಮಾರುತಗಳು ಬಹಳಷ್ಟು ವಿಸ್ತಾರವಾದ ಪ್ರದೇಶದಲ್ಲಿ ರಚನೆಗೊಂಡಿರ್ತಾವ. ಓಕೆನಾ? ವಿಸ್ತಾರವಾದ ಪ್ರದೇಶದಲ್ಲಿ ಈ ಒಂದು ಆವರ್ತ ಚಂಡಮಾರುತದ ರಚನೆಯನ್ನು ನೋಡ್ತೀವಿ. ಓಕೆ, ಇದರ ಜೊತೆಗೆ ಇಲ್ಲಿರ್ತಕ್ಕಂಥ ಆವರ್ತ ಚಂಡಮಾರುತಗಳು ಸಾಗರಗಳ ಮೇಲ್ಮೈ ಮೇಲೆ ಮಾತ್ರ ನಾವು ನೋಡ್ತೀವಿ ರಚನೆಯನ್ನ. ಯಾವ ಮಾರುತಗಳು? ಉಷ್ಣವಲಯದ ಚಂಡಮಾರುತಗಳನ್ನ ಸಾಗರಗಳ ಮೇಲ್ಮೈ ಮೇಲೆ ಮಾತ್ರ, ಸಾಗರಗಳ ಮೇಲ್ಮೈ ಮೇಲೆ ರಚನೆ. ಆದ್ರೆ ಆ ಕಡೆ ಇರತಕ್ಕಂತ ಎಕ್ಸ್ಟ್ರಾ ಟ್ರಾಪಿಕಲ್ ಸೈಕ್ಲೋನ್ಸ್ ಕೆಳಗಡೆ ಇವು ಸಾಗರಗಳ ಮೇಲೂ ಕೂಡ ರಚನೆಗೊಳ್ತಾವ. ತದನಂತರ ಭೂಖಂಡಾವರಣ ಪ್ರದೇಶಗಳ ಮೇಲೂ ಕೂಡ ನಾವು ಇದರ ರಚನೆ ನೋಡ್ತೀವಿ. ಓಕೆ, ಭೂಪ್ರದೇಶ ಮತ್ತು ಸಾಗರ ಪ್ರದೇಶಗಳ ಮೇಲೂ ಕೂಡ ನಾವು ಏನ್ ನೋಡ್ತೀವಿ? ಸಮಶೀತೋಷ್ಣ ವಲಯದ ಚಂಡಮಾರುತಗಳ ರಚನೆಯನ್ನ ನೋಡ್ತೀವಿ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದರ ಜೊತೆಗೆ ಮತ್ತೆ ನಾವ್ ಏನ್ ನೋಡ್ಬೋದು ಸರ್? ಇಲ್ಲಿರ್ತಕ್ಕಂಥ ಒಂದು ಸಣ್ಣ ಪ್ರದೇಶದಲ್ಲಿ ರಚನೆಗೊಂಡಿದ್ರೆ ಡೆಫಿನೆಟ್ಲಿ ಅದರ ಮೋಡಗಳು ಕೂಡ ಸಣ್ಣ ಪ್ರಮಾಣದಲ್ಲಿ ಇರ್ತಾವ. ಆದ್ರೆ ಇಲ್ಲಿರ್ತಕ್ಕಂಥ ಮೋಡಗಳು ಬಹಳಷ್ಟು ಏನಪ್ಪಾ ಅಂದ್ರೆ ವಿಸ್ತಾರವಾದ ಪ್ರದೇಶದಲ್ಲಿ ಉಂಟಾಗಿರ್ತಾವ ಮತ್ತು ದೊಡ್ಡ ಪ್ರಮಾಣದ ಮೋಡಗಳನ್ನ ನೋಡ್ತೀವಿ. ಆದ್ದರಿಂದ ಇಲ್ಲಿ ಏನಾದ್ರೂ ಮಳೆಯ ಪ್ರಮಾಣ ನೋಡಿದ್ರೆ ಸರ್, ಮಳೆ ಆಲ್ಮೋಸ್ಟ್ ಎಷ್ಟು ದಿನ ಆಗ್ತದೆ ಅಂತ ಕೇಳ್ಬಿಟ್ರೆ 6 to 7 ಡೇಸ್, 6 ರಿಂದ 7 ದಿನಗಳವರೆಗೆ ಮಾತ್ರ ನಾವೇನ್ ನೋಡ್ತೀವಿ? ಮಳೆ ಬರುವುದನ್ನು ನೋಡ್ತೀವಿ ಆವರ್ತ ಚಂಡಮಾರುತಗಳಿಂದ. ಅದೇ ಸರ್, ಇಲ್ಲಿ ಸಮಶೀತೋಷ್ಣ ವಲಯದಲ್ಲಿ ಮಳೆ ಬರುವಾಗ ಸರ್ ಏನೇ ಇಲ್ಲ ಅಂದ್ರೂ ಡೆಫಿನೆಟ್ಲಿ ಸರ್ 15 ರಿಂದ 20 ದಿನಗಳವರೆಗೆ, 15 ರಿಂದ 20 ದಿನಗಳವರೆಗೆ, ಕೆಲವೊಂದ್ಸಲ 25 ರಿಂದ 28 ದಿನಗಳವರೆಗೂ ಕೂಡ ನಾವು ಏನ್ ನೋಡಬಹುದು ಅಂದ್ರೆ ಮಳೆ ಬರುವುದನ್ನು ನೋಡಬಹುದು. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸರ್, ಇಷ್ಟು ವಿಸ್ತಾರವಾದ ಪ್ರದೇಶದಲ್ಲಿ ರಚನೆಗೊಂಡಿದ್ದರೆ ಡೆಫಿನೆಟ್ಲಿ ಅಲ್ಲಿ ಸರ್ ಸುಳಿಯಾಕಾರದಲ್ಲಿ ಏನೋ ಚಲಿಸ್ತಿರ್ತದ. ಆದ್ರೆ ಪ್ರಾಪರ್ ಆಗಿ ಐ ಆಫ್ ಅ ಸೈಕ್ಲೋನ್ ಕ್ರಿಯೇಟ್ ಆಗೋದು ನಮ್ಗೆ ಯಾಕೋ ಪಾಸಿಬಲ್ ಇಲ್ಲ ಅಂತ ಅನಿಸ್ತಿರ್ತದೆ. ಕೆಲವೊಂದ್ಸಲ ಸರ್ ಪ್ರಾಪರ್ ಆಗಿ ಸ್ಪೈರಲ್ ಆಗ್ತಿದ್ರೆ ಡೆಫಿನೆಟ್ಲಿ ಐ ಆಫ್ ಅ ಸೈಕ್ಲೋನ್ ಕ್ರಿಯೇಟ್ ಆಗಿರ್ತದೆ. ಬಟ್ ಇಲ್ಲಿ ನೋಡ್ರಿ, ಡೆಫಿನೆಟ್ಲಿ ಐ ಆಫ್ ಅ ಸೈಕ್ಲೋನ್ ಕ್ರಿಯೇಟ್ ಆಗ್ಲೇಬೇಕು. ಎಲ್ಲಿ? ಉಷ್ಣವಲಯದ ಚಂಡಮಾರುತಗಳಲ್ಲಿ. ಆದ್ದರಿಂದ ಇಲ್ಲಿ ಏನ್ ಬರೀತೀನಿ ಅಂದ್ರೆ ಸರ್, ಐ ಹ್ಯಾಸ್ ಟು ಡೆಫಿನೆಟ್ಲಿ ಫಾರ್ಮ್. ಇಲ್ಲಿ ಆವರ್ತದ ಕಣ್ಣು, ಐ ಆಫ್ ಅ ಸೈಕ್ಲೋನ್,
ಫಾರ್ಮ್ ಆಗ್ಲೇಬೇಕು. ಬಟ್ ಇಲ್ಲಿ ಐ ಆಫ್ ಅ ಸೈಕ್ಲೋನ್ ಫಾರ್ಮ್ ಆದ್ರೂ ನಡೀತದ, ಐ ಆಫ್ ಅ ಸೈಕ್ಲೋನ್ ಫಾರ್ಮ್ ಆಗಿಲ್ಲ ಅಂದ್ರೂ ನಡೀತದ. ಓಕೆನಾ? ಐ ಮೇ ನಾಟ್ ಫಾರ್ಮ್ ಅಂತ ಬರ್ದಿರ್ತೀನಿ. ಓಕೆನಾ? ಮೇ ನಾಟ್ ಫಾರ್ಮ್. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಅಂದ್ರೆ ಆವರ್ತದ ಕಣ್ಣು ರಚನೆನೂ ಆಗ್ಬೋದು, ಆವರ್ತದ ಕಣ್ಣು ಕಂಡು ಬರ್ಲಿಕ್ಕಿಲ್ಲ, ಅದ್ರ ಅರ್ಥ ಅದು. ಓಕೆ, ಸೊ ಇಷ್ಟೆಲ್ಲ ಪಾಯಿಂಟ್ಸ್ ಗಳನ್ನ ನೀವೇನ್ ಮಾಡ್ಬೇಕಂದ್ರೆ ಟ್ರಾಪಿಕಲ್ ಸೈಕ್ಲೋನ್ ಮತ್ತು ಎಕ್ಸ್ಟ್ರಾ ಟ್ರಾಪಿಕಲ್ ಸೈಕ್ಲೋನ್ಸ್ ಗಳ ಬಗ್ಗೆ, ಉಷ್ಣವಲಯದ ಆವರ್ತ ಚಂಡಮಾರುತಗಳ ಬಗ್ಗೆ ಹಾಗೂ ಸಮಶೀತೋಷ್ಣ ವಲಯದ ಆವರ್ತ ಚಂಡಮಾರುತಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡ್ಬೇಕು. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ಗೆ ಡೈರೆಕ್ಟ್ಲಿ ಹೋಗೋಣ ಅಂತ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಇಟ್ ಇಸ್ ವೆರಿ ಸಿಂಪಲ್. ಐ ಥಿಂಕ್ ನೋಡ್ರಿ, ಇವಾಗ ಅರ್ಥ ಮೀನಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ನೋಡಿದ್ವಿ, ತದನಂತರ ವಲಯಗಳ ಆಧಾರದ ಮೇಲೆ ಏನ್ ನೋಡಿದ್ವಿ, ಚಂಡಮಾರುತಗಳ ವಿಂಗಡಣೆ ನೋಡಿದ್ವಿ. ಇವಾಗ ನಮಗೇನ್ ಬೇಕು, ಆವರ್ತ ಮತ್ತು ಪ್ರತ್ಯಾವರ್ತ ಚಂಡಮಾರುತಗಳ ಬಗ್ಗೆ ವ್ಯತ್ಯಾಸ ನೋಡ್ಬೇಕು ನಾವು. ಓಕೆನಾ? ಸೊ ಇನ್ನು 2 ಟಾಪಿಕ್ಸ್ ಗಳದಾವ್, ಫಾಸ್ಟ್ ಆಗಿ ಮಾಡೋವಂತ. ಎಲ್ಲರೂ ಫೋಕಸ್ಡ್ ಇರ್ರಿ. ಓಕೆ, ಓಕೆ. ಆವರ್ತ ಚಂಡಮಾರುತ ಮತ್ತು ಪ್ರತ್ಯಾವರ್ತ ಚಂಡಮಾರುತಗಳು. ಪ್ರತ್ಯಾವರ್ತ ಚಂಡಮಾರುತಗಳು, ಇದಕ್ಕೇನಂತ ಕರೀತಾರ ಇಂಗ್ಲಿಷ್ ಅಲ್ಲಿ? ಸೈಕ್ಲೋನ್ಸ್ ಅಂತ ಕರೀತಾರ. ಓಕೆನಾ? ಸೈಕ್ಲೋನ್ಸ್. ಸೈಕ್ಲೋನ್. ಅಂಡ್ ಈ ಕಡೆ ಏನ್ ಬರಿಬೋದು ನಾವು? ಆಂಟಿ ಸೈಕ್ಲೋನ್ ಅಂತ ಬರಿಬೋದು. ಆಂಟಿ ಸೈಕ್ಲೋನ್ ಅಂದ್ರೆ ಅದ್ರ ಉಲ್ಟಾ. ಓಕೆ, ಸೈಕ್ಲೋನಿಗೆ ನಾವು ಯಾವ್ಯಾವ ಲಕ್ಷಣಗಳನ್ನ ಬರಿತೀವಿ ಪ್ರತಿಯೊಂದಕ್ಕೂ ನಾವು ಉಲ್ಟಾ ಬರ್ದ್ ಬಿಟ್ರೆ ಮುಗಿದೋಯ್ತು. ಓಕೆ, ಇಟ್ ಈಸ್ ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಆವರ್ತ ಚಂಡಮಾರುತ ಅರ್ಥ ಏನು ಸರ್? ಟೆಂಪರೇಚರ್ ಜಾಸ್ತಿ ಇರ್ತಕ್ಕಂಥ ಪ್ರದೇಶಗಳಲ್ಲಿ ನಾವು ನೋಡ್ತೀವಿ ಈ ಒಂದು ಆವರ್ತ ಚಂಡಮಾರುತವನ್ನು ನೋಡ್ತೀವಿ. ಈ ಕಡೆ ಏನ್ ಬರಿಬಹುದು? ಟೆಂಪರೇಚರ್ ಕಡಿಮೆ ಇರ್ತಕ್ಕಂಥ ಪ್ರದೇಶಗಳಲ್ಲಿ ನಾವೇನ್ ನೋಡಬಹುದು ಸರ್? ಪ್ರತ್ಯಾವರ್ತ ಚಂಡಮಾರುತಗಳನ್ನ ನೋಡ್ಬೋದು. ಓಕೆ, ಇದೇ ರೀತಿ ಈ ಕಡೆ ಟೆಂಪರೇಚರ್ ಜಾಸ್ತಿ ಆಯ್ತು ಅಂದ್ರೆ ಡೆಫಿನೆಟ್ಲಿ ಇಲ್ಲಿ ಏನ್ ಕ್ರಿಯೇಟ್ ಆಗಿರ್ಬೇಕು ಸರ್? ದಿಸ್ ಮೀನ್ಸ್ ಇಟ್ ಈಸ್ ಲೋ ಪ್ರೆಷರ್. ಈ ಕಡೆ ದಿಸ್ ಮೀನ್ಸ್ ವಾಟ್? ಹೈ ಪ್ರೆಷರ್ ಸರ್. ಪ್ರತ್ಯಾವರ್ತ ಚಂಡಮಾರುತಗಳು ಎಲ್ಲಿ ರಚನೆಗೊಳ್ತಾವ? ಹೈ ಪ್ರೆಷರ್ ಇದ್ದಲ್ಲ ರಚನೆಗೊಳ್ತಾವ. ಓಕೆ, ಇಷ್ಟೆಲ್ಲ ಆದ ನಂತರ ಈ ಕಡೆ ನಾವೇನ್ ನೋಡ್ತೀವಿ? ಸ್ಪೈರಲಿಂಗ್ ಅಪ್ವರ್ಡ್ ವಿಂಡ್ಸ್ ನೋಡ್ತಿರ್ಬೇಕಲ್ಲ, ಸ್ಪೈರಲಿಂಗ್ ಅಪ್ವರ್ಡ್ ವಿಂಡ್ಸ್. ಸ್ಟಾರ್ಟಿಂಗ್ ಅಲ್ಲಿ ಈ ಒಂದು ಡಯಾಗ್ರಾಮ್ ಅನ್ನ ತೋರಿಸಿದ್ದೆ ನಾನು, ಅಥವಾ ಈ ಒಂದು ಫಾರ್ಮುಲಾವನ್ನು ಹೇಳಿದ್ದೆ. ಇಲ್ಲಿ ಅಪ್ವರ್ಡ್ ಅಂತದ, ಏನದ ಅಪ್ವರ್ಡ್. ಆ ಕಡೆ ಏನ್ ಬರಿಬೇಕು ನಾವು? ಅಪ್ವರ್ಡಿಗೆ ಉಲ್ಟಾ ಬರಿಬೇಕು, ಡೌನ್ವರ್ಡ್ಸ್ ಅಂತ ಬರಿಬೇಕು. ಓಕೆ, ಅಪ್ವರ್ಡ್ ಅಂದ್ರೆ ಅರ್ಥ ಏನು? ಮೇಲಕ್ಕೆ ಚಲಿಸುತ್ತಾ ಸುರುಳಿಯಾಕಾರದ ಮಾರುತಗಳು, ಮೇಲಕ್ಕೆ ಅನ್ನಂಗ ಅರ್ಥ. ಓಕೆ, ಮೇಲಕ್ಕೆ. ಅದೇ ಕೆಳಮುಖವಾಗಿ ಚಲಿಸ್ತಿರ್ಬೇಕು ಮಾರುತಗಳು. ಸುರುಳಿಯಾಕಾರದಲ್ಲಿ ಚಲಿಸಿದ್ರು ನಡೀತದ, ಸುರುಳಿಯಾಕಾರದಲ್ಲಿ ಚಲಿಸಲಿಲ್ಲ ಅಂದ್ರೂ ಕೂಡ ನಡೀತದ. ಓಕೆ, ಸೊ ಇಲ್ಲಿ ಡೌನ್ವರ್ಡ್ ಅಂತ ಬರ್ದಿರ್ತೀವಿ. ಡೌನ್ವರ್ಡ್ ಮೂವ್ಮೆಂಟ್ ಆಫ್ ದ ವಿಂಡ್ಸ್. ಓಕೆ, ಡೌನ್ವರ್ಡ್ ಇದ್ರೆ ಅರ್ಥ ಏನಿದು? ಕೆಳಮುಖವಾಗಿ ಚಲನೆ, ಕೆಳಮುಖ ಚಲನೆ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇಟ್ ಈಸ್ ವೆರಿ ಸಿಂಪಲ್ ಐ ಥಿಂಕ್. ಓಕೆ, ಸೊ ಇದಾದ ನಂತರ ನಾವು ಒಂದು ಡಯಾಗ್ರಾಮ್ ಅನ್ನ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಡಯಾಗ್ರಾಮ್ ಅನ್ನು ನೋಡಿದ್ರೆ ಡೆಫಿನೆಟ್ಲಿ ಈ ತರ ಕಾಣ್ತಿರ್ತದ. ಓಕೆ, ಡಯಾಗ್ರಾಮ್ ನೋಡ್ರಿ ಯಾವ ತರ ಕಾಣ್ಲಿತ್ತ? ಈ ತರ, ಮತ್ತೆ ಈ ಕಡೆ ಈ ತರ. ಡನ್ ಸರ್. ಈ ಕಡೆ ನಾವ್ ಏನ್ ಮಾಡ್ಬೇಕು? ಕ್ರಾಸ್ ಸೆಕ್ಷನಲ್ ಡಯಾಗ್ರಾಮ್ ಅನ್ನ ಡ್ರಾ ಮಾಡ್ಲಿಕ್ಕೆ ಅಂದ್ರೆ ಡೆಫಿನೆಟ್ಲಿ ಇಲ್ಲೇ ಮಧ್ಯದಲ್ಲಿ ಲೋ ಪ್ರೆಷರ್ ಆಗ್ಬೇಕು. ಸೈಡ್ ಅಲ್ಲಿ ಅಂದ್ರೆ ಸುತ್ತುವರೆದಂತ ಪ್ರದೇಶಗಳಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಹೈ ಪ್ರೆಷರ್ ಅನ್ನು ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಇಲ್ಲಿ ಮಧ್ಯದಲ್ಲಿ ಏನ್ ಮಾಡ್ಬೋದು? ಹೈ ಪ್ರೆಷರ್ ಅನ್ನು ಡ್ರಾ ಮಾಡ್ಬೇಕು. ಸುತ್ತಲೂ ಏನ್ ಮಾಡ್ಬೇಕು? ಲೋ ಪ್ರೆಷರ್ ಅನ್ನು ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಇವಾಗ ಮಾರುತಗಳು ಎಲ್ಲಿಂದ ಎಲ್ಲಿ ಚಲನೆ ಮಾಡ್ತಾ ನೋಡ್ರಿ. ಮಾರುತಗಳು ಡೆಫಿನೆಟ್ಲಿ ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ ಹೋಗ್ತಿರ್ತಾವ. ಮಾರುತಗಳು ಹೈ ಪ್ರೆಷರ್ ಇಂದ ಲೋ ಪ್ರೆಷರ್, ತದನಂತರ ಸುರುಳಿ ಆಕಾರದಲ್ಲಿ ಮೇಲ್ಗಡೆ ಚಲನೆ ಮಾಡ್ಲಿಕ್ಕೆ ಟ್ರೈ ಮಾಡ್ಬಿಡ್ತಾವ. ಓಕೆ, ಸುರುಳಿ ಆಕಾರದಲ್ಲಿ ಮೇಲ್ಗಡೆ ಚಲನೆ ಮಾಡ್ಲಿಕ್ಕೆ ಅಂದ್ರೆ ಡೆಫಿನೆಟ್ಲಿ ಇಲ್ಲಿ ಮೋಡಗಳ ರಚನೆ ಆಗುವಂತ ಸಾಧ್ಯತೆಗಳು ಬಹಳ ಜಾಸ್ತಿ ಇರ್ತಾವ. ಮೋಡಗಳ ರಚನೆ ಸಾಧ್ಯತೆಗಳು ಬಹಳ ಜಾಸ್ತಿ ಇರ್ತಾವ. ಸೊ ಇದು ಪರಿವರ್ತನಾ ವಿರಾಮ ಅನ್ಕೊಡ್ರಿ. ಇಲ್ಲಿ ಮೋಡಗಳ ರಚನೆ ಎಲ್ಲಾಗದ, ಮೋಡಗಳ ರಚನೆ ಇಲ್ಲಾಗದ. ಓಕೆ, ಆಫ್ಟರ್ ದಟ್ ಇಫ್ ಯು ಫರ್ದರ್ ಕಾನ್ಸಂಟ್ರೇಟ್, ಇದೇ ಮಾರುತಗಳು ಈ ತರ ಸಿಂಕ್ ಆಗೋದನ್ನು ಕೂಡ ನೋಡ್ತೀವಿ ನಾವು ಕೆಳಗಡೆ. ಯಾ ಕಡೆ ಸರ್? ಹೈ ಪ್ರೆಷರ್ ಕಡೆಗೆ. ಸೊ ಕ್ರಾಸ್ ಸೆಕ್ಷನಲ್ ಡಯಾಗ್ರಾಮ್ ಆಫ್ ಅ ಸೈಕ್ಲೋನ್ ಅಪಿಯರ್ಸ್ ಲೈಕ್ ದಿಸ್. ಆಂಟಿ ಸೈಕ್ಲೋನ್ ಯಾವ ತರ ಕಾಣಬಹುದು? ಆಂಟಿ ಸೈಕ್ಲೋನ್ ಹೆಂಗ್ ಕಾಣ್ತಿರ್ಬೋದು ನೋಡ್ರಿ. ಹೈ ಪ್ರೆಷರ್ ಇತ್ತಂದ್ರೆ ಡೆಫಿನೆಟ್ಲಿ ಹೈ ಪ್ರೆಷರ್ ಟು ಲೋ ಪ್ರೆಷರ್ ವಿಂಡ್ಸ್ ಗಳನ್ನ ಹಾಕ್ಬೇಕು. ಹೈ ಪ್ರೆಷರ್ ಟು ಲೋ ಪ್ರೆಷರ್ ಚಲನೆ ಮಾಡ್ಲಿತ್ತು ಅಂದ್ರೆ ಮಾರುತಗಳು ಎಲ್ಲಿಯೂ ಬರ್ಲಿತಾವ್, ಮೇಲ್ಗಡೆಯಿಂದ ಬರ್ತಿರ್ಬೋದು. ಓಕೆ, ಸೊ ಅದು ಸುರುಳಿಯಾಕಾರದಲ್ಲೂ ಹಾಕ್ರಿ. ಏನ್ರ ಒಟ್ ಜಸ್ಟ್ ಯು ಹ್ಯಾವ್ ಟು ಜಸ್ಟ್ ಶೋ ದಟ್ ವಿಂಡ್ಸ್ ಆರ್ ಡಿಸೆಂಡಿಂಗ್ ಡೌನ್ ಟುವರ್ಡ್ಸ್ ದ ಹೈ ಪ್ರೆಷರ್. ಓಕೆ, ಒಂದ್ ವೇಳೆ ನಾನು ಇಲ್ಲಿ ಪರಿವರ್ತನಾ ವಿರಾಮ ತೋರಿಸಿದ್ರೆ ಪರಿವರ್ತನಾ ವಿರಾಮ ಈ ತರ ಕಾಣ್ತಿರ್ತದ. ಡೆಫಿನೆಟ್ಲಿ ಲೋ ಪ್ರೆಷರ್ ಇದ್ದಲ್ಲಿ ಮಾರುತಗಳು ಮೇಲ್ಗಡೆ ಹೊಂಟಿರ್ತಾವ ಈ ತರ.
ತದನಂತರ ಈ ತರ ಸೈಕಲ್ ಕಂಪ್ಲೀಟ್ ಆಗ್ತಿರ್ತದ, ಮೇಲ್ಗಡೆ ಹೋಗಿ ಸೈಕಲ್ ಕಂಪ್ಲೀಟ್ ಆಗ್ಲಿತ್ತು. ಬಟ್ ದ ಡಿಫರೆನ್ಸ್ ದಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಸ್ ದ ಡೈಗ್ರಾಮ್. ಇಲ್ಲಿ ಲೋ ಪ್ರೆಷರ್ ಅದ, ಇಲ್ಲಿ ಹೈ ಪ್ರೆಷರ್ ಅದ. ಇಲ್ಲಿ ಮೋಡಗಳ ರಚನೆ ನೋಡ್ಲಿತಿವೆ, ಇಲ್ಲಿ ಮೋಡಗಳ ರಚನೆ ನೋಡ್ಲಿತಿಲ್ಲ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ದೀಸ್ ಆರ್ ದ ಡಿಫರೆನ್ಸಸ್ ದಟ್ ವಿ ನೀಡ್ ಟು ಕಾನ್ಸಂಟ್ರೇಟ್ ಆನ್. ಇಲ್ಲಿ ನೋಡ್ರಪ್ಪ, ಇಲ್ಲಿ ಮೋಡಗಳ ರಚನೆ ನೋಡ್ತೀವಿ, ಆ ಕಡೆ ಮೋಡಗಳ ರಚನೆ ನೋಡಂಗಿಲ್ಲ. ಯಾಕಂದ್ರೆ winds are moving or ascending upwards, ascending. As a result, there is a possibility that relative humidity can achieve 100%. Okay, there is a possibility that air becomes saturated, but there is no possibility that air becomes saturated here, because all the air or all the winds, they are sinking down, they are descending down towards the high pressure. I hope you are understanding what it is. Okay, so next point ಅನ್ನು ನೋಡಿ, ಇಲ್ಲಿ ಮೋಡಗಳ ರಚನೆ ಅಂತ ಬರಬಹುದು ಡೈರೆಕ್ಟ್ಲಿ. ಓಕೆ, ಮೋಡಗಳು ಕಂಡುಬರ್ತಾವ, ಮೋಡಗಳು ಕಂಡುಬರ್ತಾವ ಸರ್. ಯಾವ ಮೋಡಗಳು? ರಾಶಿ ವೃಷ್ಟಿ ಮೋಡಗಳು. ರಾಶಿ ವೃಷ್ಟಿ ಮೋಡಗಳ ರಚನೆಯನ್ನು ನೋಡ್ತೀವಿ. ಆದ್ರೆ ಈ ಕಡೆ ಏನ್ ಬರೀ ನಾವು ಮೋಡಗಳ ರಚನೆ ಹಂಗಿಲ್ಲ ಸರ್. ಇಲ್ಲೇ ಮೋಡಗಳು ರಚನೆಗೊಳ್ಳುವುದಿಲ್ಲ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇಟ್ ಇಸ್ ವೆರಿ ಸಿಂಪಲ್. ಓಕೆ, ತದನಂತರ ಏನ್ ಮಾಡ್ಬೋದು, ಇಲ್ಲಿ ಸರ್ಫೇಸ್ ಲೆವೆಲ್ ಕನ್ವರ್ಜೆನ್ಸ್ ಆಫ್ ವಿಂಡ್ಸ್ ನೋಡ್ಬೋದು. ಅಂದ್ರೆ ನಮ್ಮ ಸಾಗರದ ಮೇಲ್ಮೈ ಮೇಲೆ, ಇವು ಸಾಗರಗಳ ಮೇಲೆ ರಚನೆಗೊಳ್ಳುತ್ತವೆ. ಆದ್ರೆ ಈ ಕಡೆ ಸರಿ, ಇದು ಸಾಗರಗಳ ಮೇಲೂ ಅಥವಾ ಭೂಪ್ರದೇಶಗಳ ಮೇಲೂ, ಭೂಪ್ರದೇಶ ಆರ್ ಸಾಗರಗಳ ಮೇಲ್ಮೈ ಮೇಲೆ ರಚನೆಗೊಳ್ಳುತ್ತವೆ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿ ಮೋಡಗಳ ರಚನೆಯನ್ನು ನೋಡಂಗಿಲ್ಲ, ಇಲ್ಲಿ ಮೋಡಗಳ ರಚನೆಯನ್ನು ನೋಡ್ತೀವಿ. ಇದರ ಜೊತೆಗೆ ಇಲ್ಲಿರ್ತಕ್ಕಂಥ ಕಡಿಮೆ ಒತ್ತಡ ಪ್ರದೇಶವನ್ನು ನೋಡ್ರಿ, ಕಡಿಮೆ ಒತ್ತಡ ಪ್ರದೇಶದ ಕಡೆಗೆ ಮಾರುತಗಳು ಸಂಧಿಸುವುದನ್ನು ನೋಡ್ತೀವಿ. ಓಕೆ, ಸಾಗರಗಳ ಮೇಲ್ಮೈ ಮೇಲೆ ಏನ್ ನಡೀತಿರ್ತದ, ಲೋ ಪ್ರೆಷರ್ ಕಡೆಗೆ ಮಾರುತಗಳು ಸಂಧಿಸುತ್ತವೆ. ಓಕೆ, ಆದರೆ ಇಲ್ಲಿ ಮಾರುತಗಳು ಹೈ ಪ್ರೆಷರ್ ಇಂದ ಹೊರಮುಖವಾಗಿ ಚಲನೆ ಮಾಡೋದನ್ನು ನೋಡ್ಬೋದು. ಹೊರಮುಖ ಚಲನೆ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ನಿಮ್ ಕಣ್ ಮುಂದೆ ಯಾವ ಒಂದು ಡೈಗ್ರಾಮ್ ಕಾಣ್ಲಿರ್ತದ, ಅದೇ ಡೈಗ್ರಾಮ್ ಆಧಾರದ ಮೇಲೆ ಈ ಒಂದು ಪಾಯಿಂಟ್ಸ್ ಗಳನ್ನ ಬರಲಿಕ್ಕೆ ಟ್ರೈ ಮಾಡ್ತಿದ್ದೀನಿ ನಾನು. ಓಕೆನಾ? ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇಟ್ ಇಸ್ ವೆರಿ ಸಿಂಪಲ್. ಓಕೆ, ನೋಡ್ರಿ ನೆಕ್ಸ್ಟ್ ಪಾಯಿಂಟ್ ಅನ್ನ ನೋಡಿದ್ರಿ ನೀವು, ಏನ್ ಸಿಗ್ತದ ನಾವು ಫರ್ದರ್. ಸರ್, ಇವು ಯಾವ ಒಂದು ರೀತಿ, ಯಾವ ದಿಕ್ಕಿನಲ್ಲಿ ತಿರುಗ್ತಿರ್ತಾವೋ ಅದನ್ನು ಕೂಡ ನಾವು ನೋಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಉತ್ತರ ಗೋಳಾರ್ಧದಲ್ಲಿ ಬೇರೆ ತರ ಇರ್ತದ, ದಕ್ಷಿಣ ಗೋಳಾರ್ಧದಲ್ಲಿ ಬೇರೆ ತರ ಇದೆ. ಆದ್ದರಿಂದ ಇಲ್ಲಿ ಉತ್ತರ ಗೋಳಾರ್ಧ ಅಂತ ಬರ್ತೀನಿ. ತದನಂತರ ಇಲ್ಲಿ ಕೆಳಗಡೆ ಮಾಡ್ತೇನೆ, ದಕ್ಷಿಣ ಗೋಳಾರ್ಧದ ಒಂದು ಸೈಕ್ಲೋನ್ ಅನ್ನ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ ಅಂತ. ಇದೇ ರೀತಿ ಉತ್ತರ ಗೋಳಾರ್ಧದ ಆಂಟಿ ಸೈಕ್ಲೋನ್ಸ್ ಗಳು ಯಾವ ತರ ಇರ್ತಾವೋ ಅಂಡ್ ದಕ್ಷಿಣ ಗೋಳಾರ್ಧದ ಆಂಟಿ ಸೈಕ್ಲೋನ್ಸ್ ಗಳು ಯಾವ ತರ ಇರ್ತಾವ ಅನ್ನೋದನ್ನ ಇಲ್ಲಿ ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಅಂತ. ಓಕೆ, ನೋಡ್ರಿ ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ಬೇಕು ನಾವು, ಸೆಂಟ್ರಲ್ಲಿ ಲೋ ಪ್ರೆಷರ್ ಬರಿಬೇಕು. ಸೆಂಟ್ರಲ್ಲಿ ಲೋ ಪ್ರೆಷರ್ ಬರ್ತೀವಿ. ಈ ಕಡೆ ಏನ್ ಮಾಡ್ಬೇಕು, ಸೆಂಟ್ರಲ್ಲಿ ಹೈ ಪ್ರೆಷರ್ ಬರಿಬೇಕು ಸರ್. ನಾವು ಸ್ಪೇಷಲ್ ಡಯಾಗ್ರಾಮ್ ಅನ್ನ ನೋಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಓಕೆನಾ? ಸ್ಪೇಷಲ್ ಅಂದ್ರೆ ಸ್ಪೇಸ್ ಇಂದ ನೋಡಿದಾಗ ಈ ಮಾರುತಗಳು ಯಾವ ತರ ಕಾಣ್ತಿರ್ತಾವೋ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ. ಫಾರ್ ಎಕ್ಸಾಂಪಲ್, ಮಾರುತಗಳು ಈ ತರ ಹೊಂಟಾವ್ ಅನ್ಕೊಟ್ರೆ, ಮಧ್ಯದಲ್ಲಿ ಹೊಂಟಾವ್. ಓಕೆ, ಮಾರುತಗಳು ದಕ್ಷಿಣ ಗೋಳಾರ್ಧದಲ್ಲೂ ಕೂಡ ಲೋ ಪ್ರೆಷರ್ ಕಡೆಗೆ ಈ ತರ ಹೊಂಟಿರ್ತಾವ. ಆದ್ರೆ ಕೊರಿಯಲಿಸ್ ಪರಿಣಾಮದ ಪ್ರಭಾವದಿಂದ ಮಾರುತಗಳ ಒಂದು ದಿಕ್ಕು ಚೇಂಜ್ ಆಗೋದನ್ನ ನೋಡ್ತೇವೆ ನಾವು. ಇಲ್ಲಿ ಸರ್ ಬಲಗಡೆ ಓರೆ ಮಾಡಿ ಚಲನೆ ಮಾಡೋದನ್ನ ನೋಡ್ತೀವಿ, ಬಲಗಡೆ ಓರೆ. ಓಕೆನಾ? ಆದ್ರೆ ಇಲ್ಲಿ ಏನಾಗ್ತದ, ಎಡಗಡೆ ಓರೆ ಮಾಡಿ ಚಲನೆ ಮಾಡ್ಬೇಕು ಸರ್. ಎಲ್ಲಾ ಮಾರುತಗಳು ನೋಡ್ರಿ ಎಡಗಡೆ ಓರೆ ಮಾಡಿ ಚಲನೆ ಮಾಡೋದನ್ನ ನೋಡ್ತೀವಿ. ಆದ್ದರಿಂದ ಇಲ್ಲಿರ್ತಕ್ಕಂಥ ಮಾರುತಗಳು ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ತಿರುಗೋದನ್ನ ನೋಡ್ತೀವಿ. ಯಾವ ದಿಕ್ಕಿನಲ್ಲಿ? ಗಡಿಯಾರದ ವಿರುದ್ಧ ದಿಕ್ಕು. ಅದೇ ಇಲ್ಲಿ ನಾವೇನ್ ನೋಡ್ಲಿತ್ತೇವೆ ನೋಡ್ರಿ, ಈ ಮಾರುತಗಳನ್ನ ನೋಡ್ರಿ, ಈ ಮಾರುತಗಳು ಗಡಿಯಾರದ ದಿಕ್ಕಿನಲ್ಲಿ ತಿರುಗೋದನ್ನ ನೋಡ್ತೀವಿ. ಗಡಿಯಾರದ ದಿಕ್ಕು. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇಟ್ ಇಸ್ ವೆರಿ ಸಿಂಪಲ್, ರೈಟ್? ಕೊರಿಯೋಲಿಸ್ ಫೋರ್ಸ್ ಅನ್ನ ಅಪ್ಲೈ ಮಾಡ್ಲಿಕ್ಕೆ ಬರ್ಬೇಕಷ್ಟೇ. ಓಕೆ, ಇಲ್ಲೇನು ಕೂಡ ನೋಡ್ಲಿಕ್ಕೆ ಟ್ರೈ ಮಾಡೋಣ ಅಂತ. ಮಾರುತಗಳು ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ ಹೊಂಟಿರ್ತಾವ ಅಂದ್ರೆ ಡೆಫಿನೆಟ್ಲಿ ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ ಅಂತ ಹೊರಗಡೆ ಇದೆ. ಈಗ ಅದ್ರ ಸಂಬಂಧ ಆರೋ ಮಾರ್ಕ್ ನಾನು ಹೊರಗಡೆ ಹಾಕ್ಲಿಕ್ಕೆ ಟ್ರೈ ಮಾಡ್ಲಿದ್ದೆ. ನೋಡ್ರಿ, ಮಾರುತಗಳು ಈ ತರ ಕಾಣ್ಲಿತ್ತು. ಇವಾಗ ಕೊರಿಯಲಿಸ್ ಫೋರ್ಸ್ ಅಪ್ಲೈ ಮಾಡ್ಬೇಕು ನಾವು ಇದ್ರ ಮೇಲೆ. ಕೊರಿಯಲಿಸ್ ಫೋರ್ಸ್ ಅಪ್ಲೈ ಮಾಡಿದಾಗ ಏನ್ ಕಾಣ್ತದ, ಉತ್ತರ ಗೋಳಾರ್ಧದಲ್ಲಿ ಮಾರುತಗಳು ಸರ್ ಬಲಗಡೆ ಅಂದ್ರೆ ಡೆಫಿನೆಟ್ಲಿ ಈ ತರ ಬರ್ತದ, ಬಲಗಡೆ ಇದು. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ನೋಡ್ರಿ, ಬಲಗಡೆ ಅಂದ್ರೆ ಈ ತರ ಬರ್ಬೇಕು ಸರ್. ಅದು ಅಂದ್ರೆ ಯಾವ ದಿಕ್ಕ ಐತದ, ಈ ತರ ತಿರ್ಲಿತ್ತಂದ್ರೆ ಗಡಿಯಾರದ ದಿಕ್ಕ ಐತ್ ಸರ್. ಗಡಿಯಾರದ ದಿಕ್ಕು. ಓಕೆ,
ಇದೇ ರೀತಿ ನಾವು ಏನ್ ಮಾಡ್ಬೋದು, ಇದನ್ನು ಕೂಡ ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೋದು. ಎಡಗಡೆ ಓರೆ ಮಾಡಿ ಚಲನೆ ಮಾಡಿದ್ರೆ ಡೆಫಿನೆಟ್ಲಿ ಮಾರುತಗಳು ಈ ತರ ಚಲನೆ ಮಾಡ್ತಿರ್ಬೇಕು ಸರ್ ಎಡಗಡೆ. ಐ ಹೋಪ್ ಯುವರ್ ಎವ್ರಿಬಡಿ ಅಂಡರ್ಸ್ಟ್ಯಾಂಡಿಂಗ್. ಇದು ಯಾವ ದಿಕ್ಕಿನಲ್ಲಿ ಐತಿ? ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಐತಿ. ಗಡಿಯಾರದ ವಿರುದ್ಧ ದಿಕ್ಕು ಅಂತ ಬರೀತಿದ್ದೇನೆ. ಓಕೆ, ಸೊ ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ ಇಸ್. ಓಕೆ, ಹೋಪ್ ದಿಸ್ ಅಪಿಯರ್ಸ್ ಗುಡ್. ನೋಡ್ರಿ, ಇಷ್ಟು ನೀಟಾಗಿ ನಿಮಗೆ ಡ್ರಾ ಮಾಡ್ಲಿಕ್ಕೆ ಬಂತು ಅಂದ್ರೆ ಡೈರೆಕ್ಟ್ಲಿ ನೀವು ಎಕ್ಸಾಮ್ ಅಲ್ಲಿ ಕೂಡ ಕಾನ್ಸೆಪ್ಟ್ ಗೊತ್ತಿತ್ತು ಅಂದ್ರೆ ಡೆಫಿನೆಟ್ಲಿ ಕೊರಿಯಲಿಸ್ ಫೋರ್ಸ್ ಅಪ್ಲೈ ಮಾಡಿ ಈ ತರ ನಾವು ಅರ್ಥ ಮಾಡ್ಕೊಳ್ಳಿಕ್ ಟ್ರೈ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನ್ ಮಾಡೋಣ ನಾವು, ನೆಕ್ಸ್ಟ್ ಟಾಪಿಕ್ ಹೋಗ್ಬೇಕು. ಈಗ ನೆಕ್ಸ್ಟ್ ಟಾಪಿಕ್ ಏನದು? ಸೈಕ್ಲೋನ್ ನೇಮಿಂಗ್ ಸಿಸ್ಟಮ್ ಅಂತ ಒಂದು ಟಾಪಿಕ್ ಬರ್ತದ. ಆ ಟಾಪಿಕ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ ಟ್ರೈ ಮಾಡೋಣ. ಓಕೆ, ಇವಾಗೇನು ನೆಕ್ಸ್ಟ್ ಟಾಪಿಕ್ ಸೈಕ್ಲೋನ್ ನೇಮಿಂಗ್ ಸಿಸ್ಟಮ್ ಅಲ್ಲ. ಸೊ ಸೈಕ್ಲೋನ್ ನೇಮಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡ್ಲಿಕ್ಕೆ ಟ್ರೈ ಮಾಡೋಣ. ಸೈಕ್ಲೋನ್ ನೇಮಿಂಗ್ ಸಿಸ್ಟಮ್. ಓಕೆ, ಸೈಕ್ಲೋನ್ಸ್ ಗಳ ನಾಮಕರಣವನ್ನು ನೋಡ್ತೀವಿ ನಾವು. ಓಕೆ ಸರ್, ಸೈಕ್ಲೋನ್ಸ್ ಗಳನ್ನ ನಾಮಕರಣ ಎದಕ್ ಮಾಡ್ಲಿರ್ತಾರ ಅಥವಾ ಸೈಕ್ಲೋನ್ಸ್ ಗಳನ್ನ ನೇಮಿಂಗ್ ಎದಕ್ ಮಾಡ್ಲಿರ್ತಾರ ಅಂತ ಕೇಳ್ಬಿಟ್ರೆ, ಸರ್ ಫಾರ್ ಎಕ್ಸಾಂಪಲ್ ಒಂದೇ ಒಂದು ಜಲರಾಶಿಯ ಮೇಲೆ ಎರಡೆರಡು ಮೂರ್ ಸೈಕ್ಲೋನ್ಸ್ ಬಂದ್ ಕೂಡಲೇ ನಮ್ಗೆ ಬ್ರಾಡ್ಕಾಸ್ಟಿಂಗ್ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗ್ತದ. ಅಂದ್ರೆ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ತಿಳಿಸ್ಬೇಕು ನಾನು. ಎಲ್ಲಾ ಕೋಸ್ಟಲ್ ರೀಜನ್ಸ್ ಗೆ ಅರ್ಲಿ ವಾರ್ನಿಂಗ್ ಸಿಸ್ಟಮ್ಸ್ ನ ಬ್ರಾಡ್ಕಾಸ್ಟ್ ಮಾಡ್ಬೇಕು ಅಂದ್ರೆ ಐ ನೀಡ್ ಟು ಶೋ ದಮ್ ಹೌ ಮೆನಿ ಸೈಕ್ಲೋನ್ಸ್ ಆರ್ ದೇರ್ ಅಂಡ್ ವಾಟ್ ಆರ್ ದೋಸ್ ಸೈಕ್ಲೋನ್ಸ್ ಅಂಡ್ ವೇರ್ ದೇ ಆರ್ ಗೆಟಿಂಗ್ ಒರಿಜಿನೇಟೆಡ್ ಅಟ್ ವಾಟ್ ಡೇ ಆರ್ ದೇ ಅರೈವಿಂಗ್ ಟುವರ್ಡ್ಸ್ ದ ಕೋಸ್ಟ್. ಪ್ರತಿಯೊಂದನ್ನು ನಾವು ಹೇಳ್ಬೇಕಂದ್ರೆ ಡೆಫಿನೆಟ್ಲಿ ವಿ ನೀಡ್ ಟು ಅವಾಯ್ಡ್ ದಿಸ್ ಕನ್ಫ್ಯೂಷನ್. ಆಸ್ ಅ ರಿಸಲ್ಟ್ ಬೇರೆ ಬೇರೆ ಸೈಕ್ಲೋನ್ಸ್ ಗಳನ್ನ ಬೇರೆ ಬೇರೆ ರೀತಿ ನಾವು ನಾಮಕರಣವನ್ನು ಮಾಡ್ಲಿತೀವಿ, ಕನ್ಫ್ಯೂಷನ್ ನ ಅವಾಯ್ಡ್ ಮಾಡ್ಲಿಕ್ಕೆ ಮತ್ತ ಅವೇರ್ನೆಸ್ ನ ಜಾಸ್ತಿ ಮಾಡ್ಲಿಕ್ಕೆ. ಓಕೆನಾ? ಆದ್ದರಿಂದ ನೋಡ್ರಿ, ಸೈಕ್ಲೋನ್ ನೇಮಿಂಗ್ ಸಿಸ್ಟಮ್ ಅನ್ನ ಇಡೀ ನಮ್ಮ ಏನಪ್ಪಾ ಅಂದ್ರೆ ನಮ್ಮ ಇಡೀ ಭೂಮಿ ಮೇಲೆನೆ ಸೈಕ್ಲೋನ್ಸ್ ಗಳನ್ನ ಆಲ್ಮೋಸ್ಟ್ ಎಲ್ಲಾ ಜಾಗದಲ್ಲೂ ಕೂಡ ನೋಡ್ತೇವೆ. ಆದ್ದರಿಂದ ಸೈಕ್ಲೋನ್ಸ್ ಗಳನ್ನ ಬೇರೆ ಬೇರೆ ರೀತಿ ಕರಿತಿರ್ತಾರ. ಓಕೆನಾ? ಫಾರ್ ಎಕ್ಸಾಂಪಲ್ ನಮ್ದು ಸಮಭಾಜ ಗುರುತ ಅನ್ಕೊಡ್ರಿ ಇದನ್ನ. ಸರ್ ಸಮಭಾಜ ಗುರುತ ಅಂತೂ ಬಂತು, ಬಟ್ ಇಲ್ಲಿರ್ತಕ್ಕಂಥ ಖಂಡಗಳನ್ನ ನೋಡ್ರಿ ಅಂದ್ರೆ ಗೊತ್ತಾಗ್ಬಿಡ್ತದೆ ನಿಮಗ. ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲೇ ನಾರ್ತ್ ಅಮೆರಿಕಾ ಅದ ಅನ್ಕೊಡ್ರಿ. ಈ ತರ ನಾರ್ತ್ ಅಮೆರಿಕಾ ಅಂತೂ ಅದ, ಇದ್ರ ಜೊತೆ ಕೆಳಗಡೆ ಏನದ ಸೌತ್ ಅಮೆರಿಕಾ ಅದ ಸರ್. ಈ ತರ ಓಕೆ, ಸೌತ್ ಅಮೆರಿಕಾ ತದ ನಂತರ ಇಲ್ಲಿ ಏನ್ಬೋದು ಸರ್, ಇಲ್ಲಿರ್ತಕ್ಕಂಥ ಪ್ರದೇಶವನ್ನ ನಾವೇನಂತ ಕರಿಬಹುದು ಅಂದ್ರೆ ಆಫ್ರಿಕಾ ಅಂತ ಕರಿಬಹುದು. ತದನಂತರ ಇಲ್ಲಿ ಏಷ್ಯಾವನ್ನ ಡ್ರಾ ಮಾಡ್ಬೋದು ನಾನು. ಓಕೆ, ಏಷ್ಯಾ. ಆಮೇಲೆ ಇಲ್ಲಿ ಏನ್ ಡ್ರಾ ಮಾಡ್ಬೋದು ನೋಡ್ರಿ, ಇಲ್ಲಿ ಯುರೋಪ್ ಅನ್ನ ಡ್ರಾ ಮಾಡ್ಬೋದು. ಆಮೇಲೆ ಇಲ್ಲಿ ಆಸ್ಟ್ರೇಲಿಯಾವನ್ನ ಡ್ರಾ ಮಾಡ್ಬೋದು. ಐ ಹೋಪ್ ಎವ್ರಿಬಡಿ ಅಂಡರ್ಸ್ಟುಡ್ ದಿಸ್ ವಾಟ್ ಇಸ್ ವರ್ಲ್ಡ್ ಮ್ಯಾಪ್ ಲುಕ್ಸ್ ಲೈಕ್. ಓಕೆ, ಇದ್ರೊಳಗೆ ನಾವು ಏನ್ ಮಾಡ್ಬೋದು, ನಾವು ಸೈಕ್ಲೋನ್ಸ್ ಗಳನ್ನ ಡ್ರಾ ಮಾಡ್ಬೋದಲ್ಲ ಸರ್. ಫಾರ್ ಎಕ್ಸಾಂಪಲ್ ಸೈಕ್ಲೋನ್ಸ್ ಗಳು ಇಲ್ಲಿ ಬಂದಿದ್ರೆ ಸರ್, ಉತ್ತರ ಅಟ್ಲಾಂಟಿಕ್ ಸಮುದ್ರದ ಸಾಗರದಲ್ಲಿ ಮತ್ತು ಉತ್ತರ ಪೆಸಿಫಿಕ್ ಸಾಗರದಲ್ಲಿ ಉತ್ತರ ಅಮೆರಿಕಾದ ಅಕ್ಕಪಕ್ಕದಲ್ಲಿ ಬಂದ್ರೆ ಅಂತ ಒಂದು ಉತ್ತರ ಅಮೆರಿಕಾ ಅಕ್ಕಪಕ್ಕದಲ್ಲಿ ಬಂದ್ರೆ ಅಂತ ಒಂದು ಸೈಕ್ಲೋನ್ಸ್ ಗಳನ್ನ ನಾವು ಹರಿಕೇನ್ಸ್ ಅಂತ ಕರಿತೀವಿ. ಹರಿಕೇನ್ಸ್ ಅಂತ ಕರಿತೀವಿ. ಓಕೆ ಸರ್, ಇದೇ ರೀತಿ ಒಂದ್ ವೇಳೆ ಚಂಡಮಾರುತಗಳು ನಮ್ಮ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ಬಂದ್ರೆ ಅಥವಾ ಉತ್ತರ ಹಿಂದೂ ಮಹಾಸಾಗರದಲ್ಲಿ ಬಂದ್ರೆ, ಉತ್ತರ ಹಿಂದೂ ಮಹಾಸಾಗರದಲ್ಲಿ ಮಹಾಸಾಗರ ಅಲ್ಲಿ ಬಂದ್ರೆ ಇದೇ ಸೈಕ್ಲೋನ್ಸ್ ಗಳನ್ನ ಸೈಕ್ಲೋನ್ ಅಂತ ಕರಿತೀವಿ. ಸೈಕ್ಲೋನ್ಸ್. ಓಕೆ, ಅದೇ ಆಸ್ಟ್ರೇಲಿಯಾ ಕಡೆ ಬಂದ್ರೆ ಅದಕ್ಕೆ ವಿಲಿ ವಿಲಿ ಅಂತ ಕರಿತಿರ್ತಾರೆ. ಆಸ್ಟ್ರೇಲಿಯಾ ಕಡೆ ಈ ತರ ಸೈಕ್ಲೋನ್ಸ್ ಗಳು ಬಂದಿದ್ರೆ ಅದಕ್ಕ ನಾವೇನಂತ ಕರಿತೀವಿ, ವಿಲಿ ವಿಲೀಸ್ ಅಂತ ಕರೀತಾರ. ವಿಲಿ ವಿಲಿ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಅದೇ ಸೌತ್ ಚೈನಾ ಸಿ ಕಡೆ ಬಂದ್ರೆ ಸೌತ್ ಚೈನಾ ಸಿ, ಇದಕ್ಕೆ ನಾವೇನಂತ ಕರಿತೀವಿ, ಟೈಫೂನ್ ಅಂತ ಕರಿತೀವಿ. ಟೈಫೂನ್. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಅದೇ ಜಪಾನ್ ಕಡೆ ಬಂದ್ರೆ ಸರ್, ಜಪಾನ್ ಕಡೆ ಬಂದ್ರೆ ಇದೇ ಸೈಕ್ಲೋನ್ಸ್ ಗಳನ್ನ ಟೈಫೆ ಅಂತ ಕರೀತಾರೆ. ಟೈಫೆ ಸರ್. ಅದೇ ಫಿಲಿಪೈನ್ಸ್ ಕಡೆ ಬಂದ್ರೆ ಫಿಲಿಪೀನ್ಸ್ ಕಡೆ ಬಂದ್ರೆ ಇದೇ ಸೈಕ್ಲೋನ್ಸ್ ಗಳನ್ನ ಬಾಗಿಯೋ ಅಂತ ಕರೀತಾರೆ ಸರ್. ಇದು ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಸೈಕ್ಲೋನ್ಸ್ ಗಳನ್ನ ಬೇರೆ ಬೇರೆ ರೀತಿ ಕರೆಯೋದನ್ನ ನಾ ಇಲ್ಲಿ ಬರ್ದ್ಬಿಟ್ಟೆ. ಆದರೆ ಸೈಕ್ಲೋನ್ಸ್ ಗಳನ್ನ ನಾವು ಹಿಂದೂ ಮಹಾಸಾಗರದಲ್ಲಿ ಅಥವಾ ಬೇರೆ ಬೇರೆ ಸಾಗರದಲ್ಲಿ ನೋಡಿದಾಗ ಆ ಸೈಕ್ಲೋನ್ಸ್ ಗಳಿಗೂ ಕೂಡ ನಾವು ಬೇರೆ ಬೇರೆ ಹೆಸರುಗಳನ್ನು ಕೊಡ್ಲಿದ್ದೀವಿ. ಇದು ಸೈಕ್ಲೋನ್ ಗಳಿಗಿರ್ತಕ್ಕಂಥ ಸಮನಾರ್ಥಕಗಳು, ನಾನಾರ್ಥಕಗಳು. ಬಟ್ ಸೈಕ್ಲೋನ್ಸ್ ಗಳಲ್ಲಿ ಪ್ರತಿಯೊಂದು ಟೈಮ್ ಅಲ್ಲಿ ಒಂದೊಂದು, ಫಾರ್ ಎಕ್ಸಾಂಪಲ್ ಈ ವರ್ಷದಲ್ಲಿ 10 ಸೈಕ್ಲೋನ್ ಬಂದ್ರೆ 10 ರೀತಿ ಬೇರೆ ಬೇರೆ ರೀತಿ ಕರಿತೀವಿ ಅದನ್ನ. ಓಕೆನಾ? ನೆಕ್ಸ್ಟ್ ವರ್ಷದಲ್ಲಿ 10 ಸೈಕ್ಲೋನ್ಸ್ ಗಳು ಬಂದ್ರೆ ಮತ್ತೆ 10 ಬೇರೆ ಬೇರೆ ರೀತಿ ಕರಿತೀವಿ ಅದನ್ನ ಯಾವ ತರ ನಾವು ನೇಮಿಂಗ್ ಮಾಡಿವಿ ಅಥವಾ ಸೈಕ್ಲೋನ್ ನೇಮಿಂಗ್ ಸಿಸ್ಟಮ್ ಕಾನ್ಸೆಪ್ಟ್ ಏನು ಅದನ್ನ ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡ್ಲಿತೀವಿ. ಓಕೆನಾ? ಸೊ ಫುಲ್ ಕಾನ್ಸಂಟ್ರೇಷನ್ ಇಫ್ ಇಟ್ ಈಸ್ ಹ್ಯಾಪನಿಂಗ್ ಥ್ರೂ ಔಟ್ ದ ವರ್ಲ್ಡ್, ಡೆಫಿನೆಟ್ಲಿ ಇಟ್ ಈಸ್ ವರ್ಲ್ಡ್ meteorological department which is looking after the cyclone naming system. ಈ WMD ಏನ್ ಮಾಡ್ತಾ ಅಂದ್ರೆ it will try to assign the regional countries to take leadership and to consider
those countries in a group to create cyclone naming system. I hope you are understanding what it is. ಅಂದ್ರೆ ಈ ವರ್ಲ್ಡ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಅಂದ್ರೆ WMD ಏನ್ ಮಾಡ್ತಾ ಅಂದ್ರೆ ಇಟ್ ಇಸ್ ಟ್ರೈಂಗ್ ಟು ಕ್ರಿಯೇಟ್ ರೀಜನಲ್ ಸ್ಪೆಷಲೈಸ್ಡ್ ಮೆಟ್ರೋಲಾಜಿಕಲ್ ಸೆಂಟರ್ಸ್. ಓಕೆ, RSMC ಅಂತ ಕರಿತೀವಿ ಇದಕ್ಕ. RSMC ರೀಜನಲ್ ಸ್ಪೆಷಲೈಸ್ಡ್ ಮೆಟ್ರೋಲಾಜಿಕಲ್ ಸೆಂಟರ್ಸ್ ಅಂತ ಕರಿತೀವಿ. ಓಕೆನಾ, ಇವು ಎಷ್ಟು ಟೋಟಲ್ ಸರ್? 6 ಅದಾವ. ಯಾಕಂದ್ರೆ ಬಹಳಷ್ಟು ಸೈಕ್ಲೋನ್ಸ್ ಗಳದಾವ, ಬಹಳಷ್ಟು ಏನಪ್ಪ ಅಂದ್ರೆ ರೀಜನ್ಸ್ ಗಳಲ್ಲಿ ನಾವು ಈ ತರ ಸೈಕ್ಲೋನ್ಸ್ ಗಳನ್ನ ನೋಡ್ತೀವಿ. ಇಲ್ಲಿನೂ ಕೂಡ ನೋಡ್ತೀವಿ, ಇಲ್ಲಿನೂ ಕೂಡ ನೋಡ್ತೀವಿ, ಬಹಳಷ್ಟು ಪ್ಲೇಸಸ್ ಗಳಲ್ಲಿ ನೋಡ್ಲಿತೀವಿ. ಆದ್ದರಿಂದ ಈ ಎಲ್ಲಾ ಪ್ಲೇಸಸ್ ಗಳಲ್ಲಿ ನಾವು ಸಪರೇಟ್ RSMC ಗಳನ್ನ ರೆಡಿ ಮಾಡಿವಿ. ನಮ್ಮ ಉತ್ತರ ಹಿಂದೂ ಮಹಾಸಾಗರದಲ್ಲೂ ಕೂಡ RSMC ಅದ. RSMC ಗೆ ನಾವು ರೀಜನಲ್ ಸ್ಪೆಷಲೈಸ್ಡ್ ಮೆಟ್ರೋಲಾಜಿಕಲ್ ಸೆಂಟರ್ಸ್ ಅಂತ ಕರಿತೀವಿ. ಇವಾಗ ಇದೇ RSMC ನಮ್ಮ ಭಾರತದ ಅಕ್ಕಪಕ್ಕ ಭಾಗದಲ್ಲಿ ಯಾವ ಕಂಟ್ರಿ ಲೀಡರ್ಶಿಪ್ ತಗೊಂಡದ ಅಂತ ಕೇಳ್ಬಿಟ್ರೆ ನಮ್ಮ RSMC ಯಲ್ಲಿ IMD ಲೀಡರ್ಶಿಪ್ ತಗೊಂಡದ. IMD ಅಂದ್ರೆ ಅರ್ಥ ಏನು? ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್. ಸೊ ಟೋಟಲ್ ನೋಡ್ರಿ, ನಮ್ಮ ಇಂಡಿಯಾದ ಅಕ್ಕಪಕ್ಕದಲ್ಲಿ ಸೈಕ್ಲೋನ್ ಹಿಟ್ ಅಥವಾ ಸೈಕ್ಲೋನ್ ಪ್ರೋನ್ ರೀಜನ್ಸ್ ಯಾವ ಅಂತ ಕೇಳ್ಬಿಟ್ರೆ ಬಿ ವೆರಿ ಕೇರ್ಫುಲ್. ಐ ಕ್ಯಾನ್ ಡೈರೆಕ್ಟ್ಲಿ ಡ್ರಾ ದಿಸ್. ಓಕೆ, ಹೆಂಗ್ ಡ್ರಾ ಮಾಡ್ತೇನೆ ನೋಡ್ರಿ, ಬಿ ವೆರಿ ಕೇರ್ಫುಲ್. ಫಾರ್ ಎಕ್ಸಾಂಪಲ್ ಇಲ್ಲಿ ನಮಗೇನದ ಸಮಭಾಜಕ ಗುರುತದ. ಭಾರತ ಇಲ್ಲದ, ಭಾರತ ಎಕ್ಸಾಕ್ಟ್ಲಿ ಇಲ್ಲ ಸರ್, ಭಾರತ ಈ ತರ ಅದ. ಓಕೆ, ಭಾರತ ಇಲ್ಲಿದ್ರೆ ಡೆಫಿನೆಟ್ಲಿ ಆಜು ಬಾಜು ಬಹಳಷ್ಟು ಕಂಟ್ರಿಗಳದಾವ. ಇಲ್ಲೊಂದು ಕಂಟ್ರಿ ಅದ ಶ್ರೀಲಂಕಾ, ಇಲ್ಲಿ ಕಂಟ್ರಿ ಅದ ಮಾಲ್ಡೀವ್ಸ್. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ತದನಂತರ ಇಲ್ಲಿ ಸರ್ ಎಕ್ಸಾಕ್ಟ್ಲಿ ಈ ತರ ಒಂದು ಏನದ ಅಂದ್ರೆ ನಮ್ಮ ಅರೇಬಿಯಾ ಪರ್ಯಾಯ ಭಾಗ ಕಂಡು ಬರ್ತದೆ. ಓಕೆನಾ ಸರ್, ಈ ಪ್ರದೇಶಗಳಲ್ಲಿ ನಾವು ಯಾವ್ಯಾವ ಒಂದು ಕಂಟ್ರಿಗಳನ್ನ ನೋಡ್ಬೋದು ಅಂತ ಕೇಳ್ಬಿಟ್ರೆ ನೋಡ್ರಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಇಂಡಿಯಾ ಕಂಡು ಬರ್ತದ, ಇಂಡಿಯಾ ತದನಂತರ ಪಾಕಿಸ್ತಾನ ಕಂಡು ಬರ್ತದ, ತದನಂತರ ಇರಾನ್ ಕಂಡು ಬರ್ತದ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ತದನಂತರ ಇಲ್ಲಿ ಬಾಂಗ್ಲಾದೇಶ್ ಕಂಡು ಬರ್ತದ, ಇಲ್ಲಿ ಮ್ಯಾನ್ಮಾರ್ ಕಂಡು ಬರ್ತದ, ಇಲ್ಲಿ ಥೈಲ್ಯಾಂಡ್ ಕಂಡು ಬರ್ತದ. ಅದಾದ್ಮೇಲೆ ಸರ್ ಈ ತರ ನೋಡ್ಬಿಟ್ರೆ ಇಲ್ಲಿ ಒಮಾನ್ ಕಂಡು ಬರ್ತದ, ಇಮಾನ್ ಕಂಡು ಬರ್ತದ. ತದನಂತರ ಇಲ್ಲಿ ಏನ್ ಕಂಡು ಬರ್ತದ? ಸೌದಿ ಅರೇಬಿಯಾ ಕಂಡು ಬರ್ತದ. ಇಲ್ಲಿ UAE ಕಂಡು ಬರ್ತದ, UAE. ತದನಂತರ ಇಲ್ಲಿ ಕತಾರ್ ಕಂಡು ಬರ್ತದ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇನ್ ಟೋಟಲ್ ಹೌ ಮೆನಿ ಕಂಟ್ರೀಸ್ ಡು ವಿ ಹ್ಯಾವ್? ಇಲ್ಲಿ ಮಾಲ್ಡೀವ್ಸ್ ಕಂಡು ಬರ್ತದ, ಇಲ್ಲಿ ಶ್ರೀಲಂಕಾ ಕಂಡು ಬರ್ತದ. ಐ ಥಿಂಕ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಇಸ್. ಓಕೆ, ಸೊ ಇನ್ ಟೋಟಲ್ ನಂಗೆ ಅನ್ಸಿ ಮಟ್ಟಿಗೆ ನಮ್ಮ RSMC ಅಂದ್ರೆ ರೀಜನಲ್ ಸ್ಪೆಷಲೈಸ್ಡ್ ಮೆಟ್ರೋಲಾಜಿಕಲ್ ಸೆಂಟರ್ಸ್ ಅಲ್ಲಿ ನಮ್ದೊಂದು ಕಂಟ್ರಿ IMD ಏನ್ ಮಾಡ್ಲಿತ್ತದ? ಲೀಡರ್ಶಿಪ್ ತಗೊಂಡದ. and it has made a group of 13 neighboring countries, and those 13 neighboring countries are Saudi Arabia, Yemen, Oman, UAE, Qatar. ಇಲ್ಲಿ 5 ಆಯ್ತು. ತದನಂತರ ಇರಾನ್, ಪಾಕಿಸ್ತಾನ್, ಇಂಡಿಯಾ, ಇಲ್ಲಿಗೆ 8 ಆಯ್ತು. ಮಾಲ್ಡೀವ್ಸ್, ಶ್ರೀಲಂಕಾ, ಇಲ್ಲಿಗೆ 10 ಆಯ್ತು. ಬಾಂಗ್ಲಾದೇಶ್, ಮ್ಯಾನ್ಮಾರ್ ಮತ್ತು ಥೈಲ್ಯಾಂಡ್ 13 ಆಯ್ತು. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ನೌ what does this RSMC does is, be very careful, it will try to arrange all these countries in alphabetical manner. ಅಲ್ಫಾಬೆಟಿಕಲ್ ಮ್ಯಾನರ್ ಒಳಗ, ಫಾರ್ ಎಕ್ಸಾಂಪಲ್ ಅಲ್ಫಾಬೆಟಿಕಲ್ ಮ್ಯಾನರ್ ಒಳಗ ಅಂದ್ರೆ ಡೆಫಿನೆಟ್ಲಿ ಕಂಟ್ರೀಸ್ ಗಳನ್ನ ಯಾವ ತರ ನಾವು ಫಸ್ಟಿಗೆ ಯಾವ್ದು ಬರಿಬಹುದು ಸರ್? ಬಾಂಗ್ಲಾದೇಶ್ ಬರಿಬಹುದು. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೆಕೆಂಡ್ ಇಯರ್ ಸರ್ ಅಲ್ಫಾಬೆಟಿಕಲ್ ಆರ್ಡರ್ ಅಂದ್ರೆ ಡೆಫಿನೆಟ್ಲಿ ಇಂಡಿಯಾ ಬರ್ತದ. ಯು ಕ್ಯಾನ್ ಚೆಕ್ ಇಟ್. ಓಕೆ, ಫಸ್ಟಿಗೆ ಬಾಂಗ್ಲಾದೇಶ್ ಬರ್ತದ, ತದನಂತರ ಇಂಡಿಯಾ ಬರ್ತದ, ತದನಂತರ ಏನ್ ಬರ್ಬೋದು ನೋಡ್ರಿ? ಇರಾನ್ ಬರ್ಬೋದು ನಂಗೆ ಅನ್ಸಿ ಮಟ್ಟಿಗೆ. ಓಕೆ, ಇರಾನ್ ಬರ್ತದ. ಓಕೆ, ಇರಾನ್ ಆದ ನಂತರ ಏನ್ ಬರ್ತದ? IJK ಯಾವ್ದೈತ್ ನೋಡ್ರಿ? ಇರಾನ್ ಆದ್ಮೇಲೆ ನಿಮ್ಗೆ ಗೊತ್ತಾಗ್ಬರ್ತದೆ ಏನ್ ಬರ್ತಾ ಅಂತ ಹೇಳಿ. ನೀವು ಈ ತರ ಅರೇಂಜ್ ಮಾಡಿದ ನಂತರ ಈ IMD ಏನ್ ಮಾಡ್ತದೆ ಅಂದ್ರೆ ಪ್ರತಿಯೊಂದು ದೇಶಗಳಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೋತದ ಟು ಗಿವ್ 13 ವೆರಿ ಸಿಂಪಲ್ ನೇಮ್ಸ್. ಓಕೆ, ಫಾರ್ ಎಕ್ಸಾಂಪಲ್ ಬಾಂಗ್ಲಾದೇಶ ಮಾಡ್ತದ ಈಗ ತನ್ನ ಒಂದು 13 ಹೆಸರುಗಳನ್ನು ಕೊಡ್ತದ. ಆ ಒಂದು 13 ಹೆಸರುಗಳನ್ನು ಕೂಡ ಈ ತರ ಒಂದು ರೋಲ್ ಬರಿತೇವೆ ನಾವು. 1 2 3 4 ಈ ತರ. ಓಕೆನಾ, 13th ನೇಮ್. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇನ್ ದ ಸೇಮ್ ಮನ್ನರ್ ಇಂಡಿಯಾ ಆಲ್ಸೋ ಡಸ್. ಇಟ್ ಆಲ್ಸೋ ಗಿವ್ಸ್ 13 names to this particular RSMC. First, second, third, fourth, and 13th name. I hope everybody is understanding what it is. Okay, 13th name ಆಯ್ತಾ? ಇದೇ ರೀತಿ ಇರಾನ್ ಏನ್ ಮಾಡ್ತದ? ಅದು ಕೂಡ 13th ನೇಮ್ ಕೊಡ್ತದಲ್ಲ, ಫಸ್ಟ್, ಸೆಕೆಂಡ್, ಈ ತರ 13th ನೇಮ್ ಕೊಟ್ಬಿಡ್ತದ. Could you understand? 13 countries giving 13 names. How many total number of names do we get? 169. ಆ 169 ಏನ್ ನೇಮ್ಸ್ ಅದಾವ ನಮ್ಮ RSMC ಅದು ಅಥವಾ ನಮ್ಮ IMD ಮಾಡ್ತಿರ್ತಕ್ಕಂಥ ಸೈಕ್ಲೋನ್ ನೇಮಿಂಗ್ ಸಿಸ್ಟಮ್ ಅಲ್ಲಿ 169 ನೇಮ್ಸ್ ಗಳನ್ನ ತೋರಿಸ್ತೇನೆ ನಾನು ಮೇಲೆ. ಓಕೆನಾ, ನೋಡ್ರಿ ಈ ಒಂದು ಡಯಾಗ್ರಾಮ್ ಅಲ್ಲಿ ನೋಡ್ರಿ ನಿಮ್ಗೆ ಸಿಗ್ತದ. ಕ್ಯಾನ್ ಯು ಸೀ ದಿಸ್ ಪರ್ಟಿಕ್ಯುಲರ್ ಥಿಂಗ್? ಇಟ್ ಈಸ್ ವೆರಿ ಸಿಂಪಲ್. ಐ ಥಿಂಕ್ ನೋಡ್ರಿ ಇಷ್ಟೆಲ್ಲ ಹೆಸರುಗಳದಾವ. ಫಸ್ಟ್ ಏನದ? ಬಾಂಗ್ಲಾದೇಶದ 13 ನೇಮ್ಸ್ ಗಳನ್ನ ನೋಡ್ಬೋದು ನೀವು. ಓಕೆ, ನಿಸರ್ಗ, ಬಿಪರ್ಜಾಯ್, ಅರ್ನಾಬ್, ಉಪಾಕುಲ್, ಬರ್ಷಾನ್, ರಾಜಿನಿ ಅಂತ ಹಲವಾರು ಹೆಸರುಗಳನ್ನ ನೋಡ್ಬೋದು. ಇದೇ ರೀತಿ ಭಾರತ ಕೊಟ್ಟಿರ್ತಕ್ಕಂಥ 13 ಹೆಸರುಗಳು ನೋಡ್ರಿ: ಗತಿ, ತೇಜ್, ಮರಸು, ಆಗ್, ಯೋಮ್, ಝಾರ್, ಪ್ರಬೋಹ, ನೀರ್, ಪ್ರಭಂಜನ್, ಗುರ್ನಿ, ಅಂಬುದ್, ಜಲಾಧಿ, ವೇಗ ಅಂತ 13 ಹೆಸರುಗಳನ್ನ ನಾವು ಭಾರತದವರು ಈ ಒಂದು IMD ಅಥವಾ RSMC ಗೆ ನಾವು ಕೊಟ್ಟಿದ್ದು. ಓಕೆ,
ಸೊ ದಟ್ ಬಿ ವೆರಿ ಕೇರ್ಫುಲ್. ಇವಾಗ ನಾವು ಯಾವ ತರ ಮಾಡ್ಲಿಕ್ಕೆ ಲಾಸ್ಟಿಗೆ ಏನ್ ಬರ್ತದ, ಡೆಫಿನೆಟ್ಲಿ ಇಮಾನ್ ಬರ್ತದ. ಏನ್ ಬರ್ತದ? ಇಮಾನ್. ಯುನೈಟೆಡ್ ಅರಬ್ ಎಮಿರೇಟ್ಸ್ ಎಷ್ಟಕ್ಕೆ ಬರ್ತದ? 12th ನಂಬರ್ ಬರ್ತದ. ಇಮಾನು ಕೂಡ 13th ನಂಬರ್ ಬರ್ತದ. ಇಮಾನದ್ದು ಕೂಡ ನೀವು 13 ನೇಮ್ಸ್ ನೋಡ್ಬಿಟ್ರೆ ಇಲ್ಲಿ ಕಂಡು ಬರ್ತಿರ್ತದ. ಸೊ ಈ ಒಂದು 169 ನೇಮ್ಸ್ ಅಲ್ಲಿ ಆಲ್ಮೋಸ್ಟ್ ನಾವು ಎಲ್ಲಿದ್ದೀವಿ ಅಂದ್ರೆ ಇವಾಗ ಇಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡ್ರಿ. ಡೆಫಿನೆಟ್ಲಿ ಮೇ ಒಳಗ ಒಂದು ಸೈಕ್ಲೋನ್ ಬಂದಿತ್ತು. ಆ ಒಂದು ಸೈಕ್ಲೋನ್ ನಾನು ತೋರಿಸ್ತೇನೆ. ಎಕ್ಸಾಕ್ಟ್ಲಿ ಇಲ್ಲಿ ತೋರಿಸ್ತೇನೆ ನೋಡ್ರಿ. ಈ ಒಂದು ಸೈಕ್ಲೋನ್ ನೇಮ್ ಯಾವುದು? ಶಕ್ತಿ ಅನ್ನೋ ಒಂದು ಸೈಕ್ಲೋನ್ ಬಂದದ ಮೇ ಒಳಗ. ಇದೇ ವರ್ಷದಲ್ಲಿ ಆ ಮೇ ಒಳಗ ಬಂದಿರತಕ್ಕಂಥ ಶಕ್ತಿ ಸೈಕ್ಲೋನ್ ಏನದ ಅದನ್ನ ಆ ಒಂದು ಹೆಸರು ಕೊಟ್ಟಿದ್ದಾರು ಶ್ರೀಲಂಕಾದವರು. ಶ್ರೀಲಂಕಾದ ಕಂಟ್ರಿದ ಹೆಸರೇ ಐತಿಲ್ಲ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಫಾರ್ ಎಕ್ಸಾಂಪಲ್, ಈ ಲೀಸ್ಟ್ ರೆಡಿ ಮಾಡಿದಾಗ ಫಸ್ಟ್ ಸೈಕ್ಲೋನ್ ಯಾವ್ದು ಬಂದಿರ್ತದ? ಡೆಫಿನೆಟ್ಲಿ ದ ಫಸ್ಟ್ ಸೈಕ್ಲೋನ್ ನಿಸರ್ಗ ಬಂದಿರ್ತದ. ಸೆಕೆಂಡ್ ಸೈಕ್ಲೋನ್ ಯಾವುದು? ವಿ ಕೆನಾಟ್ ಕನ್ಸಿಡರ್ ಬಿಪರ್ಜಾಯ್, ರಾದರ್ ವಿ ಹ್ಯಾವ್ ಟು ಗೋ ಕಾಲಮ್ ವೈಸ್. ಆಸ್ ಅ ರಿಸಲ್ಟ್ ಸೆಕೆಂಡ್ ಸೈಕ್ಲೋನ್ ಯಾವ್ದು ಬಂದಿರ್ತದ? ಗತಿ ಬಂದಿರ್ತದ. ಗತಿ ಅನ್ನೋ ಹೆಸರನ್ನ ಯಾರು ಕೊಟ್ಟರು? ಇಂಡಿಯಾದವರು ಕೊಟ್ಟರು. ಈ ತರ ಕ್ವಶನ್ಸ್ ಗಳು ಬರ್ತಿರ್ತಾವ. ಫಾರ್ ಎಕ್ಸಾಂಪಲ್, ಇವಾಗ ಶಕ್ತಿ ಬಂದದ, ಕರೆಂಟ್ ಅಫೇರ್ಸ್ ಅಲ್ಲಿ ಶಕ್ತಿ ಅದ. ಶಕ್ತಿಯ ಅಕ್ಕಪಕ್ಕದಲ್ಲಿ ಒಂದು 4 ರಿಂದ 5 ಸೈಕ್ಲೋನ್ಸ್ ಗಳನ್ನ ನೆನ್ಪಿಡ್ಲಿಕ್ಕೆ ಟ್ರೈ ಮಾಡು. ಫಾರ್ ಎಕ್ಸಾಂಪಲ್, ಇಲ್ಲಿ ಫೆಂಗಲ್ ಅಂತ ಹೇಳ್ದ. ಇದು ಫೆಂಗಲ್ ಯಾರು ಕೊಟ್ಟಿದ್ದು? ಸೌದಿ ಅರೇಬಿಯಾದವ್ರು ಕೊಟ್ಟಿದ್ದು. ಡಾನಾ ಅಂತ ಹೇಳ್ದ, ಯಾರು ಕೊಟ್ಟಿದ್ದು? ಕತಾರ್ ಕೊಟ್ಟಿದ್ದು. ಆಸ್ನಾ ಅಂತ ಹೇಳ್ದ, ಯಾರು ಕೊಟ್ಟಿದ್ದು? ಪಾಕಿಸ್ತಾನ್. ಸರ್ ನೆಕ್ಸ್ಟ್ ಸೈಕ್ಲೋನ್ ಯಾವ್ದು ಬರ್ತದೆ ಸರ್? ಡೆಫಿನೆಟ್ಲಿ ವಿ ನೋ ದ ಫ್ಯೂಚರ್ ನಾವು. ಓಕೆ, ಶಕ್ತಿ ನಂತರ ಮೊಂಥಾ ಅಂತ ಒಂದು ಸೈಕ್ಲೋನ್ ಬರ್ತದ. ಆ ಮೊಂಥಾ ಅಂತ ಹೆಸರು ಕೊಟ್ಟಿರ್ತಕ್ಕಂಥ ಕಂಟ್ರಿ ಯಾವ್ದು ಅಂತ ಕೇಳ್ಬಿಟ್ರೆ ಥೈಲ್ಯಾಂಡ್. ಅದ ನಂತರ ಸೇನ್ಯಾರ್ ಅಂತೇಳಿ ಇನ್ನೊಂದು ಸೈಕ್ಲೋನ್ ಬರ್ತದ. ಅದರ ಹೆಸರು ಯಾರು ಕೊಟ್ಟಿದ್ದು? ಯುನೈಟೆಡ್ ಅರಬ್ ಎಮಿರೇಟ್ಸ್ ಅನ್ನೋ ಒಂದು ಕಂಟ್ರಿ ಆ ಒಂದು ಸೆನ್ಯಾರ್ ಅಂತ ಹೆಸರು ಕೊಟ್ಟಿದೆ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಡೆಫಿನೆಟ್ಲಿ ಈ ತರ ನಾವು ಮಾಡ್ಕೋತ ಹೋದ್ರೆ ಡೆಫಿನೆಟ್ಲಿ ಇದು 14th ನೇಮ್ ಬರ್ತದ. 15, 16, 17, 18 ಇಲ್ಲಿ ಬಂದು 26 ಆಗ್ಬಿಡ್ತದ. ಇದು 27th ನೇಮ್ ಅರ್ನಾಬ್. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಇಟ್ ಇಸ್. ಓಕೆ, ಇಟ್ಸ್ ಸಿಂಪಲ್ ಅದ. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೇಕು. ದಿಸ್ ಈಸ್ ಅಬೌಟ್ ವಾಟ್ ದ ಸೈಕ್ಲೋನ್ ನೇಮಿಂಗ್ ಸಿಸ್ಟಮ್. ಐ ಹೋಪ್ ಯು ಕುಡ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಇಸ್. ಓಕೆ, ಈ ಡೈಗ್ರಾಮ್ ಅನ್ನ ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ಬೇಕು ನೀವು. ಇಲ್ಲಿ 13 ಕಂಟ್ರೀಸ್ಗಳದಾವ ನಾರ್ತ್ ಇಂಡಿಯನ್ ಓಷನ್ ಅಲ್ಲಿ. ಈ 13 ಕಂಟ್ರೀಸ್ಗಳು ದೇ ಆರ್ ಸೈಕ್ಲೋನ್ ಪ್ರೋನ್ ಟು ಗಿವ್ ಪ್ರಾಪರ್ ಬ್ರಾಡ್ಕಾಸ್ಟಿಂಗ್ ಟುವರ್ಡ್ಸ್ ದ ಕೋಸ್ಟಲ್ ರೀಜನ್ಸ್. ಬ್ರಾಡ್ಕಾಸ್ಟಿಂಗ್ ಕೊಡಬೇಕು ಅಂದ್ರೆ ವಿ ನೀಡ್ ಟು ಅವಾಯ್ಡ್ ದ ಕನ್ಫ್ಯೂಷನ್. ಆಸ್ ಅ ರಿಸಲ್ಟ್ ವಿ ಸ್ಟಾರ್ಟೆಡ್ ಡೂಯಿಂಗ್ ಸಮಥಿಂಗ್ ಕಾಲ್ಡ್ ಆಸ್ ಸೈಕ್ಲೋನ್ ನೇಮಿಂಗ್ ಸಿಸ್ಟಮ್. ಈ ಸೈಕ್ಲೋನ್ಸ್ ಗಳ ನಾಮಕರಣವನ್ನ ಮಾಡ್ಲಿಕ್ಕೆ ಟ್ರೈ ಮಾಡಿದ್ವಿ. ಆದ್ದರಿಂದ ನಮ್ಮ RSMC ಏನ್ ಮಾಡದ, IMD ಏನ್ ಮಾಡದ, ಈ ಒಂದು ಸೆಟ್ ಅನ್ನ ರೆಡಿ ಮಾಡಿ ಈ ತರ ಹೆಸರುಗಳನ್ನ ಕೊಡ್ತೇವೆ ನಾವು, ನಾಮಕರಣವನ್ನು ಮಾಡ್ತೀವಿ. ಐ ಥಿಂಕ್ everybody understood the logic behind why cyclone naming system is done and how it is done. Hope everybody understood. Okay, so ನೋಡ್ರಿ ಇವಾಗ ನಿಮ್ ಕಣ್ ಮುಂದ ಏನ್ ಇರ್ತಾವ ಅಂದ್ರೆ MCQs ಇರ್ತಾವ. ಪಾಸ್ ಮಾಡಿದ ನಂತರ ಇದನ್ನ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಓಕೆ, ಟ್ರಾಪಿಕಲ್ ಸೈಕ್ಲೋನ್ಸ್ ಇನ್ ದ ಬೇ ಆಫ್ ಬೆಂಗಾಲ್ ಯೂಶಲಿ ಮೂವ್ ಇನ್ ವಿಚ್ ಡೈರೆಕ್ಷನ್? ಓಕೆ, ಇದು ನಿಮಗೆ ಇದು ಫಸ್ಟ್ ಕ್ವಶನ್ ಅಲ್ಲ ಇದು. ಸೊ ಇದು ಫಸ್ಟ್ ಕ್ವಶನ್ ನಿಮ್ಗೆ ಹೋಮ್ವರ್ಕ್ ಇದು. ಡನ್. ನೀವು ಕಮೆಂಟ್ ಮಾಡಿ ತಿಳಿಸ್ತೀರಿ ನಂಗೆ ಎಲ್ಲಿಂದ ಎಲ್ಲಿಗೆ ಹೋಗ್ತದ ನೀವೇ ಹೇಳ್ಬೇಕು ಇವಾಗ. ಓಕೆ, ಆಲ್ರೆಡಿ ನಾವು ಇದನ್ನ ಡಿಸ್ಕಸ್ ಮಾಡಿವಿ. ಎಲ್ಲಿ? ಉಷ್ಣವಲಯದ ಆವರ್ತ ಚಂಡಮಾರುತಗಳು ಹಾಗೂ ಸಮಶೀತೋಷ್ಣ ವಲಯದ ಆವರ್ತ ಚಂಡಮಾರುತಗಳ ಮಧ್ಯದಲ್ಲಿ ಡಿಫರೆನ್ಸ್ ಏನಿತ್ತು ಅಲ್ಲಿ ನೋಡಿದಾಗ ಇದು ಆಲ್ರೆಡಿ ಗೊತ್ತಿತ್ತು ನಮ್ಗೆ. ಓಕೆ, ಇದು ನೀವು ಸಾಲ್ವ್ ಮಾಡ್ತೀರಿ. ತದನಂತರ ನೋಡ್ರಿ, ಸೆಕೆಂಡ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ಫೀಚರ್ ಆಫ್ ಟ್ರಾಪಿಕಲ್ ಸೈಕ್ಲೋನ್ ಬಟ್ ನಾಟ್ ಆಫ್ ಅ ಟೆಂಪರೇಟ್ ಸೈಕ್ಲೋನ್ ಅಂತ. ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗುವ ಉಷ್ಣವಲಯದ ಚಂಡಮಾರುತಗಳು ಸಾಮಾನ್ಯವಾಗಿ ಓಕೆ ನೋಡ್ರಿ, ನಾಟ್ ಅ ಫೀಚರ್ ಅಲ್ಲ, ನಾಟ್ ಅ ಟೆಂಪರೇಟ್ ಸೈಕ್ಲೋನ್ ಅಂತ ಕೇಳಾರ ಅವರು. ಓಕೆ, ಇಲ್ಲಿ ಸ್ವಲ್ಪ ನೋಡ್ರಿ, ಇಲ್ಲಿ ಬೇ ಆಫ್ ಬೆಂಗಾಲ್ ಇದ್ದಿದ್ದು ಇಲ್ಲಿ ಹೋಗ್ಬಿಟ್ಟದ ಕ್ವಶನ್. ಸೊ ದೇರ್ ಇಸ್ ಅ ಸ್ಲೈಟ್ ಮಿಸ್ಟೇಕ್. ಬಂಗಾಳ ಕೊಲ್ಲಿ ಅದ್ರ ಟ್ರಾನ್ಸ್ಲೇಷನ್ ಇಲ್ಲಿ ಬಂದದ, ನೀವು ಆಮೇಲೆ ನೋಡ್ಕೊಳ್ತಿರೋದು ಗೊತ್ತಾಗ್ಬಿಡುತ್ತೆ ನಿಮಗೆ. ಸೊ ಬಂಗಾಳ ಕೊಲ್ಲಿ ಏನೈತಲ್ಲ ಇದು ಫಸ್ಟ್ ಕ್ವಶನ್ ಆಯ್ತು. ಫಸ್ಟ್ ಕ್ವಶನ್ ಹೋಮ್ ವರ್ಕ್. ಇದು ಸೆಕೆಂಡ್ ಕ್ವಶನ್. ಈ ಸೆಕೆಂಡ್ ಕ್ವಶನ್ ಅದ ಟ್ರಾನ್ಸ್ಲೇಷನ್ ಇಲ್ಲದ ನಂಗೆ ಅನ್ಸಿಮಟ್ಟಿಗೆ. ಓಕೆನಾ, ಕೆಳಗಿನ ಯಾವ ಘಟಕ ಉಷ್ಣವಲಯದ ಚಂಡಮಾರುತಗಳ ಉಗಮಕ್ಕೆ ಸೂಕ್ತವಲ್ಲ? ಇದು ಸೆಕೆಂಡ್ ಕ್ವಶನ್. ಈ ಸೆಕೆಂಡ್ ಕ್ವಶನ್ ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಉಷ್ಣವಲಯದಲ್ಲಿ ಚಂಡಮಾರುತಗಳು ಅಂದ್ರೆ ಡೆಫಿನೆಟ್ಲಿ ಟೆಂಪರೇಚರ್ ಬೇಸಿಸ್ ಮೇಲೆ ರಚನೆಗೊಂಡಿರ್ತದೆ. ಅದರಂತೆ ಬಿಸಿ ಸಾಗರದ ನೀರು ಇದಂತೂ ಕರೆಕ್ಟ್ ಅದ. ನಾವೇನ್ ಹುಡುಕ್ಬೇಕು? ಸೂಕ್ತವಲ್ಲ ಹುಡುಕ್ಬೇಕು. ಓಕೆ, ಕೋರಿಯೋಲಿಸ್ ಬಲ ಇರ್ಲೇಬೇಕು. ಯಾವುದೇ ಆವರ್ತ ಚಂಡಮಾರುತಗಳು ಬರ್ಲಿ, ಅದಕ್ಕೆ ಕೋರಿಯೋಲಿಸ್ ಬಲ ಇರ್ಲಿಲ್ಲ ಅಂದ್ರೆ ಅದು ಸುರುಳಿ ಆಕಾರದಲ್ಲಿ ಮೇಲಕ್ಕೆ ಚಲನೆ ಮಾಡಂಗಿಲ್ಲ. ಆರ್ದ್ರತೆಯ ಪೂರೈಕೆ ಇರಬೇಕು. ಆರ್ದ್ರತೆಯ ಪೂರೈಕೆ ಇರಲಿಲ್ಲ ಅಂದ್ರೆ ಮೋಡಗಳ ರಚನೆ ಹೆಂಗಾಗ್ತದೆ ಸರ್? ಮೋಡಗಳ ಬೇಕೇ ಬೇಕು ಆವರ್ತ ಚಂಡಮಾರುತಗಳಿಗೆ. ಆದ್ದರಿಂದ ಮೇಲ್ಮೈಯಲ್ಲಿ ಅಧಿಕ ವಾಯುಭಾರದ ವ್ಯವಸ್ಥೆ ಅಂದ್ರೆ ಅರ್ಥ ಏನು? ಹೈ ಪ್ರೆಷರ್ ಇರ್ಬೇಕಂತ. ಆವರ್ತ ಚಂಡಮಾರುತಗಳಿಗೆ ಹೈ ಪ್ರೆಷರ್ ಬೇಕಾ? ಹೈ ಪ್ರೆಷರ್ ಬೇಡ ನಂಗೆ ಅನ್ಸಿಮಟ್ಟಿಗೆ, ಲೋ ಪ್ರೆಷರ್ ಬೇಕು. ಓಕೆ, ಸೊ ಅದರ ಸಂಬಂಧ ನೀವೇನ್ ಮಾಡ್ಬೋದು? ಆಪ್ಷನ್ ಡಿ ಅನ್ನ ಚೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಪಾಯಿಂಟ್ ಅನ್ನ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ. ಥರ್ಡ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ಫೀಚರ್ ಆಫ್ ಟ್ರಾಪಿಕಲ್ ಸೈಕ್ಲೋನ್ ಬಟ್ ನಾಟ್ ಆಫ್ ಅ ಟೆಂಪರೇಟ್ ಸೈಕ್ಲೋನ್? ಅದು ಇಲ್ಲಿ ಕರೆಕ್ಟ್ ಆಗ್ಬಿಟ್ಟದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇನ್ ವಿಚ್ ಡೈರೆಕ್ಷನ್ ಡು ಸೈಕ್ಲೋನ್ಸ್ ರೊಟೇಟ್ ಇನ್ ದ ನಾರ್ದರ್ನ್ ಹೆಮಿಸ್ಫಿಯರ್? ಅಂದ್ರೆ ಉತ್ತರ ಗೋಳಾರ್ಧದಲ್ಲಿ ಸೈಕ್ಲೋನ್ಸ್ ಗಳು ಅಂದ್ರೆ ಇದು ನಮ್ಗೆ ಏನ್ ಮಾಡ್ಬೋದು? ಥರ್ಡ್ ಕ್ವಶನ್ ಅಂತ ಡಿಸೈಡ್ ಮಾಡ್ಬೋದು. ಓಕೆನಾ,
ಉತ್ತರ ಗೋಳದಲ್ಲಿ ಆವರ್ತ ಚಂಡಮಾರುತಗಳ ರಚನೆ ಆದಲ್ಲಿ ಅವು ಯಾವ ದಿಕ್ಕಿನಲ್ಲಿ ತಿರುಗ್ತಿರ್ತಾವ ಅಂತ ಸುರುಳಿ ಆಕಾರದಲ್ಲಿ ತಿರುಗ್ತಾವ, ಬಟ್ ಯಾವ ದಿಕ್ಕಿನಲ್ಲಿ, ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ಇಸ್ ವಾಟ್ ದಟ್ ವಿ ನೀಡ್ ಟು ಕಾನ್ಸಂಟ್ರೇಟ್ ಆನ್. ಆಲ್ರೆಡಿ ಇದ್ರದೊಂದು ಡೈಗ್ರಾಮ್ ಅನ್ನು ತೋರಿಸಿ ನಾನು ನಿಮಗ, ಇದನ್ನ ನಾವೇ ಡೈಗ್ರಾಮ್ ಡ್ರಾ ಮಾಡಿದ್ವಿ ನೋಡ್ಲಿ ಡೈರೆಕ್ಟ್ಲಿ. ಐ ಹೋಪ್ ಯು ನೋ ದಿಸ್ ಕಾನ್ಸೆಪ್ಟ್. ಓಕೆ, ಈ ಕಾನ್ಸೆಪ್ಟ್ ಗೊತ್ತಿದ್ರೆ ಆರಾಮ್ಸೆ ನಮ್ಗೆ ಏನ್ ಗೊತ್ತಾಗ್ಬಿಡ್ತದ, ಯಾವ ಡೈರೆಕ್ಷನ್ ಅಲ್ಲಿ ತಿರುಗ್ತಿರ್ತದ ಅನ್ನೋದು ಗೊತ್ತಾಗ್ಬಿಡ್ತದ. ಓಕೆನಾ? ಸೊ ನೋಡಿಲ್ಲ ಥರ್ಡ್ ಕ್ವಶನ್ ಇಲ್ಲದ, ಇನ್ ವಿಚ್ ಡೈರೆಕ್ಷನ್ ಡು ಸೈಕ್ಲೋನ್ಸ್ ರೊಟೇಟ್ ಇನ್ ದ ನಾರ್ದರ್ನ್ ಹೆಮಿಸ್ಫಿಯರ್ ಅಂತ. ಓಕೆ, ಇಟ್ ಈಸ್ ಡೈರೆಕ್ಟ್ಲಿ ಓಕೆ. ಇದನ್ನ ಹೋಮ್ವರ್ಕ್ ಕೊಡ್ತೇನೆ ಅಂತ ನೀವು ಚೂಸ್ ಮಾಡಿರ್ತೀನಿ. ಓಕೆ, ತದನಂತರ ಲಾಸ್ಟ್ ಕ್ವಶನ್ ಅನ್ನ ನೋಡ್ರಿ, ಇದು ನಮ್ದು ಎಷ್ಟನೇ ಕ್ವಶನ್ ಇದೆ, ಫೋರ್ತ್ ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅನ್ ಆಂಟಿಸೈಕ್ಲೋನ್? ಆಂಟಿಸೈಕ್ಲೋನ್ ಪ್ರತ್ಯಾವರ್ತ ಚಂಡಮಾರುತದ ಲಕ್ಷಣ ಯಾವುದು ಅಂತ. ಪ್ರತ್ಯಾವರ್ತ ಚಂಡಮಾರುತದ ಲಕ್ಷಣ ಯಾವುದು ನೋಡ್ರಿ. ಅಲ್ಲಿ ಭಾರಿ ಮಳೆ ಬರ್ತದ ಸರ್, ಭಾರಿ ಮಳೆ ಅಂತ ಸೈಕ್ಲೋನ್ ಅಲ್ಲೇ ಬರ್ತದ, ಆವರ್ತ ಚಂಡಮಾರುತಗಳಲ್ಲಿ ಮಳೆ ಬರ್ತದ. ಓಕೆ, ಕಾಮ್ ಮತ್ತು ಕ್ಲಿಯರ್ ವೆದರ್ ಅಂತ ವೇಟ್ ಮಾಡ್ರಿ, ಇದನ್ನ ನೋಡೋಣ ಅಂತ. ಬಟ್ ಒಂದೇದಂತೂ ತಪ್ಪಾಯ್ತಿದ್ವು. ಸಿ ನೋಡ್ರಿ, ರಾಪಿಡ್ ವಿಂಡ್ ಮೂವ್ಮೆಂಟ್ ಅಂತ ವೇಗದ ಮಾರುತಗಳು ಇದ್ದಲ್ಲಿ ಮಳೆ ಮತ್ತು ಗುಡುಗು ಸಿಟ್ಲ್ ಎಲ್ಲ ಜಾಸ್ತಿ ಇರ್ತದ, ಆವರ್ತ ಚಂಡಮಾರುತಗಳು ಇರ್ತದ. ಆದ್ರಿಂದ ಇದನ್ನು ತೆಗೆದ್ಬಿಡೋಣ. ರೈಸಿಂಗ್ ಏರ್ ಅಂತ ಏರುವ ಗಾಳಿನ, ಮೇಲಕ್ಕೇರುವಂತ ಗಾಳಿನ, ನೋ ಐ ಡೋಂಟ್ ಥಿಂಕ್ ಸೊ. ಇಟ್ ಈಸ್ ಕೆಳಮುಖವಾಗಿ ಚಲನೆ ಮಾಡುವಂತ ಮಾರುತಗಳು. ಆದ್ದರಿಂದ ಸರ್ ನೋಡಿಲ್ಲ ಯಾವ್ದು ಬಂದ್ಬಿಡ್ತದ, ಕಾಮ್ ಅಂಡ್ ಕ್ಲಿಯರ್ ವೆದರ್. ಸೊ ದಿಸ್ ಇಸ್ ದ ಪ್ರಾಪರ್ ಆನ್ಸರ್. ಐ ಹೋಪ್ ಎವ್ರಿಬಡಿ ಅಂಡರ್ಸ್ಟುಡ್. I think it is very clear to understand how we have understood the concept of cyclone and anticyclone, as well as tropical cyclones and what extratropical cyclones. Cyclone naming system ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿವಿ. Very very important topic, trust me, and this gonna change your ಏನಪ್ಪಾ ಅಂದ್ರೆ conceptual building strategy. Okay, hope everybody is understanding. ಈಗ ಎಲ್ಲ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ರಿ. ಯಾವ್ಯಾವ ಹೋಮ್ವರ್ಕ್ ಕೊಟ್ಟೇನೆ ಕಮೆಂಟ್ಸ್ ಅಲ್ಲಿ ತಿಳಿಸ್ರಿ. ಕಮೆಂಟ್ಸ್ ಅಲ್ಲಿ ತಿಳಿಸಿದ ನಂತರ ಒಂದ್ ವೇಳೆ ತಪ್ಪಿದ್ದಲ್ಲಿ ನಾ ಡೆಫಿನೆಟ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಒಂದ್ರೆ ಸರಿ ಇದ್ದಲ್ಲಿ ಡೆಫಿನೆಟ್ಲಿ ಲೈಕು ಕೊಡ್ತೇನೆ ಅಂತ. ಇಟ್ ಈಸ್ ಅ ಇಂಡಿಕೇಶನ್ ದಟ್ ಯು ಆರ್ ಡೂಯಿಂಗ್ ಅ ರೈಟ್ ಥಿಂಗ್. ಓಕೆ, ನಿಮ್ ಆನ್ಸರ್ ಕರೆಕ್ಟ್ ಅದಂತೆ ಇಂಡಿಕೇಶನ್ ಇರ್ತಾವ. ಓಕೆ, ಸೊ ವಿಲ್ ಒನ್ಸ್ ಅಗೇನ್ ಮೀಟ್ ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.